ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಬದಾಮಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳಿಗೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳ ಇವತ್ತು ವಿಶೇಷವಾದ ಉಪನ್ಯಾಸ ಕೊಡಲು ಬಂದಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು ಕನ್ನಡದ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಚನ ಪ್ರಾರ್ಥನೆ ಮಾಡ್ತಾ ಇರುವಂತ ಸಹೋದರಿ ಶರಣಿ ಪ್ರೇಮಕ್ಕ ಹೊರಟ್ಟಿ ಹಾಗೂ ಶರಣು ಸಮರ್ಪಣೆ ಮಾಡ್ತಾ ಇರುವಂತ ಸುಧಾ ಪಾಟೀಲ್, ವಚನ ಮಂಗಳ ಮಾಡ್ತಾ ಇರುವಂತ ಎಂಜಲಿನಾ ಗ್ರೆಗರಿ ಅವರೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಸಂಯೋಜಕರಾಗಿರುವಂತ ಬಸವರಾಜ್ ಹೂಗಾರ್ ಶರಣರಿಗೂ, ಶರಣಿ ಗಿರಿಜಾ ಇಟಿಗಿ, ಶರಣ ಅನಿಲ್ ಕುಲಕರ್ಣಿ, ಶರಣ ವಿರಾಜ್ ಕುಲಕರ್ಣಿ, ಶರಣೆ ಸುಲೋಚನಾ ಮಾಲಿಕ್ ಪಾಟೀಲ್, ಡಾಕ್ಟರ್ ಸಂಗಮೇಶ್ ನಾಸಿ, ಸರ್ವ ಶರಣು ಬಂಧುಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು ಹೇಳ್ತಾ, ಇವತ್ತು ಮಾರ್ಗದರ್ಶಕರಾಗಿ ಬಂದಿರುವಂತ ಡಾಕ್ಟರ್ ಸುಧಾ ಕೌಜ್ಗಿರಿ ಮೇಡಮ್ ಅವ್ರಿಗೆ ಸಹಿತ ವೇದಿಕೆ ಪರವಾಗಿ ಹೇಳ್ತಾ, ಇಂತಹ ಒಂದು ಉತ್ತಮವಾಗಿರುವಂತಹ ಸಂದರ್ಭವನ್ನ ಒದಗಿಸಿ ನಾವೆಲ್ಲರೂ ಶರಣಗಳನ್ನ ಮತ್ತು ಶರಣ ಪರಿಚಯವನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಸದಾ ಮಾರ್ಗದರ್ಶನ ಮಾಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯ ಮೂಲಕ ಶರಣೆ ಪ್ರೇಮಕ್ಕ ಹೊರಟ್ಟಿ ಸಹೋದರಿ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಮೇಡಮ್. ಹ್ಞೂನ್ರಿ, ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಬಸವಣ್ಣನವ್ರ ವಚನ ಹಾಡ್ತೇನೆ. ಕೇಳಿಸ್ತಾ ಇದೆಯಾ ಅಕ್ಕ ನಂದು ವಾಯ್ಸ್? ಕೇಳಿಸ್ತಾ ಇದೆ ಮೇಡಮ್, ಕ್ಲಿಯರ್ ಇದೆ. ಕೇಳಿಸ್ತಾ ಇದೆ ಮೇಡಮ್? ಕ್ಲಿಯರ್ ಇದೆ. ಹಾ, ಕೇಳಿಸ್ತಾ ಇದೆ. ಆಯ್ತು. ಹ್ಞೂ. ಕರಿಘನ ಅಂಕುಶ ಹಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನವು, ಮರಹು ಘನ ನಿಮ್ಮ, ಮರಹು ಘನ ನಿಮ್ಮ, ಮರಹು ಘನ ನಿಮ್ಮ ನೆನೆವ ಮನವು, ಕಿರಿದೆನ್ನಬಹುದೇ ಬಾರದಯ್ಯ, ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಾ ದೇವಾ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಘನ ಅಂಕುಶ ಕರಿಘನ ಅಂಕುಶ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ.
ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಷ್ಠವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಶರಣೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ಇವತ್ತಿನ ವಿಶೇಷ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರ ಪರಿಚಯವನ್ನು ಹಾಗೂ ಸ್ವಾಗತ ಪ್ರಸ್ತಾವನೆಯನ್ನ ಶರಣೆ ಪ್ರೊಫೆಸರ್ ಲಕ್ಷ್ಮೀ ಕಾಯ್ಕರ್ ಮೇಡಮ್ ಮಾಡ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಮೇಡಮ್. ಓಕೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗಗುಣಗಳ ಅನಲಂಗಿಕ್ಕಿ ಲಿಂಗ ಗುಣವನ್ನೇ ಗಟ್ಟಿ ಮಾಡಿ ಕಂಗಳು ಲಿಂಗ ಕರಸ್ಥಲ ಜಂಗಮದ ಇಂಗಿತವನ್ನರಿತರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಸವಾದಿ ಶರಣ ಪ್ರಮಥರನ್ನ ಮನದಲ್ಲಿ ಸ್ಮರಿಸುತ್ತಾ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ತ್ರಿವಿಧ ಸಂಗಮದಿಂದ ಶ್ರೀ ಮಾತೋಶ್ರೀ ಸ್ವರೂಪರಾದಂಥ ಪ್ರೊಫೆಸರ್ ಶಾರದಮ್ಮ ಮೇಟಿ ಅವರ ದತ್ತಿ ಉಪನ್ಯಾಸಗಳು. ಈ ಒಂದು ಅಂತರ್ಜಾಲದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕನ್ನಡದ ಕುಲಪುರೋಹಿತ ಎಂದೇ ಪ್ರಸಿದ್ಧರಾದಂತ ಶ್ರೀ ಆಲೂರು ವೆಂಕಟರಾಯರ ಬಗ್ಗೆ ವಿಶೇಷ ಉಪನ್ಯಾಸ ಮಾಡಲಿರುವ ನನ್ನ ಮಾರ್ಗದರ್ಶಕರಾದಂತ ಮತ್ತು ಉತ್ತಮ ವಾಗ್ಮಿಗಳಾದಂತ ಸಹೃದಯರಾದಂತ ಶ್ರೀಮತಿ ಡಾಕ್ಟರ್ ಕಸ್ತೂರಿ ದಳವಾಯಿ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ದತ್ತಿ ಉಪನ್ಯಾಸದ ಕಾರ್ಯಕ್ರಮದ ಮಾರ್ಗದರ್ಶನ ಮಾಡಲಿರುವ ನನ್ನ ಹಿತೈಷಿಗಳು ಆದ ಆತ್ಮೀಯರೂ ಆದ ಶ್ರೀ ಶರಣೆ ಸುಧಾ ಕೌಜ್ಗಿರಿ ಮೇಡಮ್ ಇವರಿಗೆ ಆತ್ಮೀಯ ಆದರದ ಸ್ವಾಗತ, ಸುಸ್ವಾಗತ. ಶ್ರಾವಣ ಮಾಸದ ದತ್ತಿ ಉಪನ್ಯಾಸಕ್ಕೆ ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಸುಧಾ ಪಾಟೀಲ್ ಇವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಚನ ಮಂಗಳ ಮಾಡಲಿರುವ ಶರಣೆ ಎಂಜಲೀನಾ ಗೇಗ್ರಿ ಇವರನ್ನ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ, ಅತ್ಯಂತ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದ ನಿರ್ವಹಣೆ ಸ್ವಲ್ಪ ಹೆಸರು ಬದಲಾವಣೆ ಆಯ್ತು ಮೇಡಮ್. ನಿಮ್ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನಗ ನಿರ್ವಹಣೆ ಮಾಡ್ತಕ್ಕಂಥವ್ರು. ಇಂದಿರಾ ಮೇಡಮ್ ಅವ್ರ ಬದ್ಲಿ ಬೇರೆ ಯಾರೋ ಮಾಡಾತಿರಲ್ಲ. ಡಾಕ್ಟರ್ ದಾನಮ್ಮ ಜಳಕಿ ಅವ್ರ ಅಂತ ಹೇಳ್ರಿ ಮೇಡಮ್. ಓಕೆ ಮೇಡಮ್. ಶರಣೆ ದಾನಮ್ಮ ಜಳಕಿ ಮೇಡಮ್ ಅವ್ರಿಗೆ ಇವರಿಗೆ ಮನಪೂರ್ವಕ ಡಾಕ್ಟರ್ ದಾನಮ್ಮ ಜಳಕಿಗೆ ಮನಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ದಿನದ ಇಂತಿಷ್ಟು ಸಮಯ ಅಕ್ಕನ ಅರಿವು ಕಾರ್ಯಕ್ರಮಕ್ಕೆ ಮೀಸಲಿಟ್ಟಂತ ಮತ್ತು ತಮ್ಮದೇ ಆದಂತ ಮುಖ್ಯ ಕೆಲಸ ಇದ್ರೂ ಸಹ ಸಾಕಷ್ಟು ಈ ಒಂದು ಅಕ್ಕನ ಅರಿವಿನ ಕಾರ್ಯಕ್ರಮಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ಅಂತರ್ಜಾಲದ ಎಲ್ಲ ಶರಣ ಸಂಕುಲವನ್ನು ಒಟ್ಟಿಗೆ ಕೂಡಿಸಲು ಅತ್ಯಂತ ಪ್ರಮುಖವಾದಂತಹ ತಾಂತ್ರಿಕ ಸಹಾಯ ಮಾಡ್ತಕ್ಕಂತ ಈ ಸದ್ಯ ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂತ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವ್ರನ್ನ ಅತ್ಯಂತ ಮನಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಒಂದು ದತ್ತಿ ಉಪನ್ಯಾಸದ ಸಂಯೋಜಕರಾದಂತ ಶರಣ ಬಸವರಾಜ ಹೂಗಾರ್ ಗಜೇಂದ್ರಗರ್, ಶರಣೆ ಗಿರಿಜಾ ಇಟಗಿ, ಶರಣ ಅನಿಲ್ ಕುಲಕರ್ಣಿ ಪುಣೆ, ಶರಣೆ ವಿರಾಜ್ ಕುಲಕರ್ಣಿ ಪುಣೆ, ಶರಣೆ ಸುಲೋಚನಾ ಮಾಲಿ ಪಾಟೀಲ್, ಶರಣ ಸಂಗಮೇಶ್ ನಾಶಿ ಇವರೆಲ್ಲರನ್ನ ಕಾರ್ಯಕ್ರಮಕ್ಕೆ ವಿನಯ ಪೂರ್ವಕವಾಗಿ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಸಂಘಟಕರಾದಂತ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರನ್ನ ಪ್ರೀತಿಯಿಂದ ಸ್ವಾಗತವನ್ನ ಮಾಡುತ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಈ ಕಳಸಪ್ರಾಯರಾದಂತ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಅಂಶಗಳನ್ನ ಮಾರ್ಗದರ್ಶನ ಮಾಡ್ತಕ್ಕಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅನ್ನ ತುಂಬ ಹೃದಯದ ಸ್ವಾಗತವನ್ನ ಮಾಡ್ತಾ ಈ ಅತ್ಯಂತ ಮುಖ್ಯವಾದಂತ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲ ಶರಣ ಬಂಧುಗಳನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂತ ಎಲ್ಲ ಶರಣ ಸಂಕುಲಕ್ಕೆ ನನ್ನ ಭಕ್ತಿ ಪೂರ್ವಕವಾದಂತ ಅನಂತ ಸ್ವಾಗತ, ಸುಸ್ವಾಗತ. ಈ ಒಂದು ಅಕ್ಕನ ಅರಿವಿನ ಸಂಘಟನೆ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಈ 3 ಸಂಗಮಗಳ ಒಂದು ಸಂಘಟನೆ ಹಾಗೂ ಇವುಗಳ ಒಂದು ಕಾರ್ಯಕ್ರಮಗಳ ಒಂದು ವಿಶೇಷತೆ ಇವುಗಳೆಲ್ಲವನ್ನ ಶರಣರಿಗೆ ಇಡೀ ನಮ್ಮ ಎಲ್ಲಾ ಒಂದು ಶರಣ ಬಂಧುಗಳಿಗೆ ತಿಳಿಸಿಕೊಡ್ತಕ್ಕಂತ ಈ ಒಂದು ತ್ರಿವಿಧ ಸಂಕುಲಕ್ಕೆ ವೈಯಕ್ತಿಕವಾಗಿ ಹಾಗೂ ಈ ಒಂದು ಸಂಘಟನೆಯ ಪರವಾಗಿ ಎಲ್ಲರನ್ನ ಸ್ವಾಗತ, ಸುಸ್ವಾಗತಗೊಳಿಸ್ತಾ ಇನ್ನೊಂದು ಅಂದ್ರೆ ಉಪನ್ಯಾಸಕರ ಪರಿಚಯ. ಡಾಕ್ಟರ್ ಕಸ್ತೂರಿ ದಳವಾಯಿ ಇವರ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ. ಈ ಪಂಪನ ತಾಯಿಯ ತವರೂರಾದಂತ
ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ 8/9/1972 ಬಸಪ್ಪ ಮತ್ತು ಶಂಕರಮ್ಮರ ದಂಪತಿಗಳ ಚೊಚ್ಚಲ ಮಗಳಾಗಿ ಜನಿಸಿದರು. ಇವರು ಈ ಸದ್ಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಗದಗದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಭುತ್ವ ಮತ್ತು ಇವರ ಸೇವಾ ಮನೋಭಾವನೆ ನಿಜವಾಗ್ಲೂ ಅಪಾರವಾದದ್ದು. ಯಾಕಂದ್ರೆ ಸ್ವತಃ ನಾನು ಅವ್ರ ಜೊತೆಗಿದ್ದೇ ಆ ಒಂದು ಅನುಭವನ ಅನುಭವಿಸ್ತಾ ಇದ್ದೀನಿ ಅಂತ. ಹೋದಾಗ್ಲೂ ಸಹ ಅಷ್ಟು ಪ್ರೀತಿ ಆಧಾರದ ಒಂದು ಸ್ವಾಗತ, ಅವರ ಒಂದು ಮನಸ್ಸೇ ಒಂದು ಪುಷ್ಪ ಇದ್ದಂಗ ಅಂತ ಹೇಳ್ಬೋದು ನಾವು ಅಂತ. ಯಾಕಂದ್ರೆ ಪ್ರತಿ ಸರಿ ಹೋದಾಗ ನನ್ನ ಮಾರ್ಗದರ್ಶಕರಾಗಿದ್ದ ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ. ಈಗ ಅವ್ರಿಗೆ ಇವರ ಒಂದು ಸೇವೆಗಳು ರಾಷ್ಟ್ರ ಅಂತ ಮಟ್ಟದೊಳಗ ಪ್ರಾತಿನಿಧಿಕವಾದಂತ ವಿಷಯಗಳ ಮೇಲೆ ಸಾಕಷ್ಟು ಪ್ರಬಂಧ ಮಂಡನೆ ಮಾಡಿದಾರ. ಇವರು ನಿರಂತರ 24 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಇವಾಗ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಡಿ ಡಾಕ್ಟರ್ MM ಕಲಬುರ್ಗಿ ಅಧ್ಯಯನ ಸಂಸ್ಥೆಯೊಳಗ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ವಿಶೇಷವಾಗಿ ಪ್ರತಿಷ್ಠಿತ ಪ್ರಾತಿನಿಧಿಕ ಸಾಕಷ್ಟು ಸಂಸ್ಥೆಗಳ ಗೌರವವನ್ನು ನೀಡಿದವು. ಜೊತೆಗೆ NSS ಸಂಯೋಜಕರಾಗಿ ಸಮಾಜ ಸೇವೆಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಅನುವು ಮಾಡಿದಂತ ಅವರು ತಯಾರಿ ಮಾಡಿದಂತ ಒಂದು ಹೆಗ್ಗಳಿಕೆ ಮೇಡಮ್ ಅವ್ರಿಗೆ ಸಲ್ಲತ್ತ ಅಂತ. ಇವರಿಗೆ ನಾರಿ ಶಕ್ತಿ, ಗುರುಕುಲ ತಿಲಕ, ವಿದ್ಯಾ ವಿಭೂಷಣ, ಅತ್ಯುತ್ತಮ ಯುವ ಸಂಶೋಧಕರು, ಕನ್ನಡ ರತ್ನ, ಕರ್ನಾಟಕ ರಾಜ್ಯೋತ್ಸವ ರತ್ನ ಹಾಗೂ ಇತ್ತಿತ್ತಾಗಿ 2023 ಬಸವ ಭೀಮ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿವೆ. ಹೀಗೆ ಸಾಕಷ್ಟು ಪ್ರಶಸ್ತಿಗಳ ಒಂದು ಸರಮಾಲೆಯೇ ಅವರ ಕೊರಳನ್ನು ಅಲಂಕರಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಅಂತ. ಇಂಥವ್ರು ನನ್ನ ಮಾರ್ಗದರ್ಶಕರಾಗಿದ್ದು ಜೊತೆಗೆ ನಾನು ಅವ್ರ ಕೈಯೊಳಗೆ ಇಷ್ಟು PhD ಮಾಡ್ತಾ ಇದ್ದೀನಿ ಅಂತ ಅನ್ನೋದ ಒಂದು ನನಗ ಹೆಮ್ಮೆ ಅನ್ಸತ್ತ ಅಂತ. ಈಗ ವಿಶೇಷವಾಗಿ ಅವ್ರ ಪರಿಚಯ ಮಾಡ್ಕೊಡೋದು ನನ್ನ ಒಂದು ಹೆಮ್ಮೆ ಜೊತೆಗೆ ನನ್ನ ಸೌಭಾಗ್ಯನ ಅಂತ ಅನ್ಕೋತೀನಿ ನಾನು. ಯಾಕಂತ ಹೇಳಿ ಒಬ್ಬ ಮಾರ್ಗದರ್ಶಕರನ್ನ ನಾವು ವಿದ್ಯಾರ್ಥಿಗಳಾಗಿ ಪರಿಚಯ ಮಾಡ್ಕೊಡುವಂತ ಒಂದು ಸದಾವಕಾಶ ಮತ್ತೆ ಯಾರಿಗೂ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ ಅಂತ. ಇಷ್ಟು ಈ ಉಪನ್ಯಾಸಕರಾಗಿ ಅಲ್ಲೂರು ವೆಂಕಟರಾಯರ ಬಗ್ಗೆ ಉಪನ್ಯಾಸ ಮಾಡ್ತಕ್ಕಂತ ನನ್ಗ ಮಾರ್ಗದರ್ಶಕರಾದಂತ ನಮ್ ಕಸ್ತೂರಿ ಮೇಡಮ್ ಅವರೊಂದು ಪರಿಚಯ. ಹಂಗಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂಚೂರು ಪ್ರಾಸ್ತಾವಿಕ ಹೇಳ್ಬೇಕಂತ ಹೇಳಿದ್ರ, ಈ ತ್ರಿವಿಧ ಸಂಘಟನೆಗಳ ಒಂದು ವಿಷಯವನ್ನ ಬಾನಿನಷ್ಟು ಇರೋದನ್ನ ಬಟಲಲ್ಲಿ ಹಿಡಿದಿಟ್ಟಂತ ಪ್ರಯತ್ನ ಅಂತ. ಯಾಕಂದ್ರೆ 3 ಸಂಘಟನೆಗಳ ಪ್ರಯತ್ನಗಳು ಇಂತಿಷ್ಟು ಅಂತ ಹೇಳಿಕೆ ಸಾಧ್ಯನೇ ಇಲ್ಲ. ಈ ಅಕ್ಕನರಿವು, ಬಸವಾದಿ ಶರಣರ ಚಿಂತನ ಕೂಟ ಮತ್ತು ವಚನ ಅಧ್ಯಯನ ವೇದಿಕೆ, ಈ ತ್ರಿಪರ ಸಂಗಮ ಸಾಕಷ್ಟು ವಚನಗಳ ವಚನಕಾರರ ಹಾಗೂ ಸಾಧಕರ ಪರಿಚಯ ಮತ್ತು ಸಾಧನೆಗಳನ್ನ ನಮಗ್ ಪರಿಚಯ ಮಾಡಿಕೊಡ್ತಾ ಇದೆ ಅಂತ. ನಿಜವಾಗ್ಲೂ ಎಷ್ಟು ವಿಷಯಗಳು ಗೊತ್ತಿಲ್ಲದಂತವುಗಳು ನಮಗೆ ಈ ಅಕ್ಕನ ಅರಿವಿನ ಕಾರ್ಯಕ್ರಮ ಮೂಲಕ ಗೊತ್ತಾಗ್ತಾ ಇದೆ ಅಂದ್ರೆ ಅತಿಶಯೋಕ್ತಿ ಏನಲ್ಲ ಅಂತ. ಇವುಗಳನ್ನ ಸಾಕಷ್ಟು ಜನ ಸಾಧಕರ ಪರಿಚಯಗಳನ್ನ, ಉಪನ್ಯಾಸಕರ ಪರಿಚಯಗಳನ್ನ ನಮ್ಗೆ ಈ ಅಕ್ಕನ ಅರಿವು ಕಾರ್ಯಕ್ರಮ ಏನ್ ಮಾಡ್ತಾ ಇದೆ, ಮಾಡಿಕೊಡ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತನ್ನದೇ ಆದ ಒಂದು ಪ್ರತಿಭೆಗಳಿರ್ತಾವ. ಅವುಗಳಿಗೆ ಸೂಕ್ತವಾದಂತ ವೇದಿಕೆಯನ್ನು ಅರಸ್ತಾ ಇರುತ್ತ. ಅಂತ ಸೂಕ್ತವಾದಂತ ಒಂದು ವೇದಿಕೆ ಈ ಅಕ್ಕನ ಅರಿವು ಅಂತ ಹೇಳಿಕೆ ನಿಜವಾಗ್ಲೂ ಸಹ ನಮಗ್ ಗೌರವ ಅಂತ ಅನ್ಸುತ್ತಂತ. ಈ ಒಂದು ಅದ್ಭುತವಾದಂತ ವೇದಿಕೆ ನಮಗೆ ಈ ಒಂದು ಸಂಘಟನೆ ಮಾಡಿಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಷ್ಟ್ರಗಳಿರ್ತಕ್ಕಂಥ ಎಲ್ಲ ಶರಣರ ಬಳಗವನ್ನ ಒಂದು ಕಡೆಗೆ ಸೇರಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ಇದರಿಂದ ಆಗ್ತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರೂ ಮಾತಾಡ್ಲಿಕ್ಕೆ ಸುವರ್ಣ ಅವಕಾಶಗಳವ. ಇದು ಬೇರೆ ಬೇರೆ ವೇದಿಕೆಗಳಲ್ಲಿ ಇಂಥ ಅವಕಾಶಗಳು ಸಿಗೋದಿಲ್ಲ ಅಂತ, ಸಿಗೋದ್ ಕಷ್ಟ. ಅಂತ ವೇದಿಕೆ ಈ ಅಕ್ಕನರಿವು ಅಂತ ಹೇಳಿಕೆ ಬಹಳ ನಮ್ಗ ಸಂತೋಷ ಅನಿಸ್ತಾ ಇದೆ. ಅಂತ ಅವಕಾಶ ಮಾಡಿಕೊಟ್ಟಂತ, ಪರಿಚಯಗಳು ಮಾಡ್ಕೊಡ್ತಕ್ಕಂತ ಈ ಒಂದು ವ್ಯವಸ್ಥೆ ನಿಜವಾಗ್ಲೂ ಸಹ ನಮಗ ಎಲ್ರಿಗೂ, ಎಷ್ಟೋ ಜನರಿಗೆ ಈ ವಿಷಯಗಳು ಗೊತ್ತಿರ್ತಾ ಇದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವ್ರಿಗೆ ಸರಿಯಾದಂತ ಅವಕಾಶ ಇರ್ತಾ ಇಲ್ಲ. ಅಂತವುಗಳನ್ನ ಎಲ್ಲೋ ಮೂಲಾಗಿರ್ತಕ್ಕಂಥವ್ರು ಶರಣರಿರ್ಲಿ, ವಿಷಯಗಳಿರ್ಲಿ, ಅಥವಾ ಅಂತ ಹೇಳ್ತಕ್ಕಂತ ವ್ಯಕ್ತಿಗಳಿರ್ಲಿ, ಪ್ರತಿಭೆಗಳಿರ್ಲಿ, ಎಲ್ಲವನ್ನ ಹೊರತರ್ತಕ್ಕಂತ ಒಂದು ಕಾರ್ಯ ಈ ಅಕ್ಕನ ಅರಿವು ಮಾಡ್ತಾ ಇದೆ ಅಂತ. ಇಂತ ಒಂದು ಅಕ್ಕನ ಅರಿವಿನ ಕಾರ್ಯಕ್ರಮದೊಳಗ ನನ್ನ ಮಾರ್ಗದರ್ಶಕರಾದಂತ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಸಾಕಷ್ಟು ರೀತಿಯಾದಂತ ಒಂದು ಮಾಹಿತಿಯನ್ನು, ಯಾಕಂದ್ರೆ ಹೋದ ವರ್ಷ ಬಹುಶಃ 1 ವರ್ಷ ಆತದ ಇದಕ್ಕೆ ನಾನು ಸೇರ್ಕೊಂಡಂತ ಅನ್ಸ್ಕೊತೀನಿ. ವ್ಯಾಲ್ಯೂಯೇಷನ್ ಹೋದಾಗ ಲಕ್ಷ್ಮಿ ಸೇರ್ಕೊ, ನೀನು ಸೇರ್ಕೊ, ಇದಕ್ ನೀ ಸೇರ್ಕೊನಿ ಅಂತಂದ ನನ್ಗ ಪರಿಚಯ ಮಾಡಿಸಿ ನನ್ನ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮ ಮಾರ್ಗದರ್ಶಕರು. ನಿಜವಾಗ್ಲೂ ಅವ್ರಿಗೆ ಎಷ್ಟು ನಾ ಕೃತಜ್ಞತೆ ಹೇಳಿದ್ರು ಸಹ ಕಡಿಮೆನೆ ಅಂತ ಅನ್ಸುತ್ತೆ.
ಅಂತ ಒಂದು ಆಲೂರು ವೆಂಕಟರಾಯರ ಬಗ್ಗೆ ಉಪನ್ಯಾಸ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಹ ಉಪಯುಕ್ತತೆನೆ ಅಂತ. ಯಾಕಂತ ಹೇಳಿದ್ರೆ ಭಾರತದ ಇತಿಹಾಸಕಾರರಾಗಿ, ಬರಹಗಾರರಾಗಿ, ಪತ್ರಕರ್ತರಾಗಿ ಕರ್ನಾಟಕದ ಪ್ರತ್ಯೇಕ ರಾಜ್ಯವನ್ನ ಮಾಡುವಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಂತವ್ರು. ಅದಕ್ಕಾಗಿಯೇ ಕನ್ನಡಿಗರ ಅವ್ರಿಗೆ ಕನ್ನಡದ ಕುಲಪುರೋಹಿತ ಅಂತ ಕರೆದ್ರು ಅಂತ. ಅಂತವರ ಬಗ್ಗೆ ತಿಳಿದುಕೊಳ್ಳೋದು ನಿಜವಾಗ್ಲೂ ಸಹ ಅವಶ್ಯ ಅನ್ಸುತ್ತೆ. ಎಷ್ಟೋ ಸಹ ವಿಷಯಗಳನ್ನ ಹೇಳಿದ್ರು ಸಹ ಕಡಿಮೆನೆ ಅಂತ ಆಲೂರು ವೆಂಕಟರಾಯರ ಬಗ್ಗೆ ನಮಗೆ ಇವತ್ತಿನ ದಿವಸ ಮುಗಿಸ್ರಿ ಜಲ್ದಿ ಮುಗಿಸ್ರಿ. ಓಕೆ ಸರ್, ಈ ಪ್ರಾಸ್ತಾವಿಕ ನುಡಿಗಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರು ಶರಣಾರ್ಥಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಆತ್ಮೀಯವಾಗಿ ಹೆಮ್ಮೆಯಿಂದ ತಮ್ಮ ಗುರುಗಳ ಹಾಗೂ ಇವತ್ತಿನ ವಿಶೇಷ ಉಪನ್ಯಾಸಕರ ಪರಿಚಯವನ್ನ ಮಾಡಿದಂತ ಕಾಯ್ಕದ್ ಮೇಡಮ್ ಅವ್ರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ವಿಶೇಷ ಉಪನ್ಯಾಸ ಕನ್ನಡದ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರು ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಂದ. ಮೇಡಮ್. ಹಾ ಮೇಡಮ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಶ್ರಾವಣ ಮಾಸದ ದತ್ತಿ ಉಪನ್ಯಾಸ ವಿಷಯ ಕನ್ನಡ ಕುಲಪುರೋಹಿತರೆಂದೇ ಪ್ರಸಿದ್ಧರಾದ ವೆಂಕಟರಾಯ್ ಭೀಮರಾವ್ ಆಲೂರ್ ಎಂದೇ ಅವರನ್ನ ಕರೀತಾರೆ. ಪೂರ್ತಿ ಹೆಸರು. ಯಾಕೆ ಸರ್ ಈ ಶ್ರಾವಣ ಮಾಸದಲ್ಲಿ ಆಲೂರು ವೆಂಕಟರಾಯರ ಬಗ್ಗೆ, ಅವರ ಕರ್ನಾಟಕ ಗತವೈಭವದ ಬಗ್ಗೆ ಈ ಉಪನ್ಯಾಸವನ್ನ ನನಗೆ ವಹಿಸ್ಕೊಟ್ರು ಅನ್ನೋದೇ ಒಂದು ಮಹತ್ವದ ಸಂಗತಿ. ಏನಕ್ಕಂದ್ರೆ ಅವರು ಮರಳಿ ಇಷ್ಟು ರಾಜ್ಯೋತ್ಸವಗಳನ್ನ ಆಚರಿಸಿದ್ರು ಕೂಡ ಎಲ್ಲೂ ಸೀಮಾವಲೋಕನ ಮಾಡ್ಕೊಳ್ಳಿಲ್ಲ ಯಾವ ಕನ್ನಡಿಗನೂ ಕೂಡ. ನಂಬರ್ 1 ಕನ್ನಡ ಆಗೋದ್ರ ಜೊತೆಗೆ ಅಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ಕೊಂತ ನಾವು ಕನ್ನಡವನ್ನ ಸಿರಿಗನ್ನಡಂ ಗಲ್ಗೆರಿಸ್ತಾ ಇದ್ದೇವೆ ಅಂತ ಎಷ್ಟು ಶಶಿಕಾಂತ್ ಪಟ್ಟಣ್ ಸರ್ ಎಲ್ಲಾ ಉಪನ್ಯಾಸಗಳಲ್ಲಿ ಬಹಳ ಆಪ್ತವಾಗಿ ಮತ್ತದು ಅದರಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರಲ್ಲ. ಎಷ್ಟು ಕನ್ನಡಕ್ಕಾಗ್ತಿರ್ತಕ್ಕಂತಹ, ಸಾಹಿತ್ಯಕ್ಕಾಗ್ತಿರ್ತಕ್ಕಂತಹ, ಕನ್ನಡಿಗರಿಗಾಗ್ತಿರ್ತಕ್ಕಂತ, ಕರ್ನಾಟಕಕ್ಕಾಗ್ತಕ್ಕಂತಹ ಕೆಲವೊಂದು ಅನಾಹುತಗಳನ್ನ ಸರ್ ಕಣ್ಣಲ್ಲಿ ನೀರ್ ತಂದು ಒಮ್ಮೊಮ್ಮೆ ಅವರು ಹೊರಗಾಕ್ತಿರ್ತಾರ. ಅಂತ ಎಲ್ಲ ವಿಷಯಗಳನ್ನ ಕಳೆದು ಹೋದಂತಹ ಕರ್ನಾಟಕದ, ದೇಶದ, ರಾಷ್ಟ್ರದ, ಈಗದ ರಾಜ್ಯ ಆಗೇತ್ರಿ. ಅವ್ರು ಬರೆಯುವಾಗ ಆ ಕಾಲದ, ಆ ಸಮಯದ, ಆ ಸಂದರ್ಭದ ಕೆಲವೊಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂತ ಪ್ರಮಾಣಬದ್ಧವಾದ ಶಬ್ದಗಳನ್ನ ಈ ಗತವೈಭವದಲ್ಲಿ ಆಲೂರು ವೆಂಕಟರಾಯರು ಬಳಸ್ತಾರೆ. ನಾನು ಬಹಳ ಮುಖ್ಯವಾಗಿ ಇಟ್ಕೊಂಡಿದ್ದು ಕರ್ನಾಟಕದ ಕುಲಪುರೋಹಿತರಾಗಿರ್ತಕ್ಕಂತಹ ಆಲೂರು ವೆಂಕಟರಾಯರ ಗತವೈಭವವನ್ನ ಮಾತ್ರ ನಾನು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಮಾತನಾಡ್ತಾ ಇದ್ದೇನೆ. ಇವತ್ತು ವೇದಿಕೆನಲ್ಲಿ ಇದನ್ನ ನಿವೇದನೆ ಮಾಡ್ಬಿಡ್ತೇನೆ. ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇನ್ನೂ ಎಷ್ಟು ಉಪನ್ಯಾಸಗಳು ಬೇಕು ಅಂತ ನನಗೆ ಇವತ್ತು ಅವ್ರ ಕರ್ನಾಟಕ ಗತವೈಭವವನ್ನ ಓದಿದಂತಹ ಅನುಭವ. ಪ್ರತಿಯೊಬ್ಬ ಕನ್ನಡಿಗನು 8 ಕೋಟಿ ಕನ್ನಡಿಗರೇನಿದ್ದಾರೆ ಅವರು ಮತ್ತೆ ಸೀಮಾವಲೋಕನ ಮಾಡಿಕೊಳ್ಳುವಂತಹ ರೀತಿನಲ್ಲಿ ಕರ್ನಾಟಕದ ಗತವೈಭವವನ್ನ ಅವರು ನಮ್ಗೆ ಮರಳಿ ನೆನಪಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಏನೇನ್ ಆಗ್ತಾ ಇದೆ, ಯಾರು ಬಂದ್ರು, ಯಾರು ಹೋದ್ರು, ಯಾವ ರಾಜಪ್ರಭುತ್ವದ ಅರಸರು ಆಳ್ವಿಕೆನಲ್ಲಿ ಕರ್ನಾಟಕದ ಕೊಡುಗೆಗಳೇನು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ಅವರು ತಿಳಿಸ್ಕೊಡ್ತಾರೆ. ನಾವ್ ಎಷ್ಟು ಕನ್ನಡವನ್ನು ಉಳಿಸ್ತೇವಿ, ಕನ್ನಡಿಗರಾಗಿ, ಕರ್ನಾಟಕದವರಾಗಿ, ಅದ್ರ ಜೊತೆಗೆ ಆ ಗತವೈಭವದ ಇತಿಹಾಸದ ಮರು ಹೆಜ್ಜೆಗಳನ್ನ ನೆನಪಿಸುವಂತಹ ಒಂದು ಪ್ರಯತ್ನ, ಒಂದು ಸಾಹಸ ಈ ಕರ್ನಾಟಕದ ಗತವೈಭವದಲ್ಲಿದೆ ಅಂತ ನಾನು ಹೇಳಬಲ್ಲೆ. ಭಾರತದಲ್ಲಿ ಮಾತಿಗೂ ಗೀತೆ ನುಡಿಯುತ್ತಿದೆ. ಭಾರತ ದೇಶದಲ್ಲಿ ಕೋಣೆಯಲ್ಲಿ ವೀಣೆ ಮಿಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಅನ್ನುವಂತಹ ಹೇಳಿಕೆಯೊಂದಿಗೆ ಅವರು ಕರ್ನಾಟಕದ ಇತಿಹಾಸವನ್ನ, ಗತವೈಭವವನ್ನ ತಿಳಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲ ರಾಜಪ್ರಭುತ್ವದ ರಾಜಮನೆತನಗಳನ್ನ ನೆನೆಸಿಕೊಳ್ಳುವಲ್ಲಿ ಭಾಷೆ ಭಿನ್ನವಾದರೂ ಭಾವವೊಂದು, ವೇಷ ನೂರಾದರೂ ಕಾಯವೊಂದು, ಉಡಿಗೆಯನಿತೆಯಾದರೂ ನೇಯ್ಗೆಯೊಂದು, ಮಡಿಗೆಯಷ್ಟಾದರೂ ಕಷ್ಟವೊಂದು, ನಾಮ ಸಾವಿರಾದರೂ ದೈವವೊಂದು ಎನ್ನುವಂತಹ
ಈ ನಮ್ಮ ನ್ಯಾಷನಲ್ ಇಂಟಿಗ್ರಿಟಿ ಏನಿದೆ, ಕರ್ನಾಟಕದ ಏಕೀಕರಣದ ಸಂದರ್ಭ ಏನಿದೆ, ಒಂದು ರಾಷ್ಟ್ರದ ಐಕ್ಯತೆ ಇರ್ಬೋದು, ಒಂದು ನಾಡಿನ ಐಕ್ಯತೆ ಇರ್ಬೋದು, ಒಂದು ಮನುಕುಲದ ಐಕ್ಯತೆ ಇರ್ಬೋದು, ಅದನ್ನ ಎಳೆ ಎಳೆಯಾಗಿ 21ನೇ ಶತಮಾನದ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಮತ್ತೆ ಒತ್ತರವಾಗಿ ಬಿತ್ತಾ ಇದ್ದಾರೆ. ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ವೈವಿಧ್ಯತೆನಲ್ಲಿ ಏಕತೆ, ಏಕತೆನಲ್ಲಿ ಅನೇಕತೆ, ಯಾವುದೂ ಕೂಡ ಅಷ್ಟು ಸರಳವಾದದ್ದಲ್ಲ. ಆ ನಾಡಿನ, ಆ ರಾಜ್ಯದ ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಅರಿವಿರ್ಲೇಬೇಕು ಅನ್ನೋದನ್ನ ಅವ್ರು ಹೆಜ್ಜೆ ಹೆಜ್ಜೆಗೂ ನೆನಪಿಸ್ಕೊಳ್ತಾರೆ. ಉಸಿರಿರುವವರೆಗೂ ಕೂಡ ಈ ನಾಡು ನುಡಿಗೆ ಈ ನನ್ನ ಪ್ರಾಣ ತನು ಮನ ಅರ್ಪಿಸಬೇಕೆಂಬನು ವಿದ್ಯಾರಣ್ಯರ ಮಾತುಗಳು ನನಗೆ ಈ ಕೃತಿಯನ್ನು ಓದಿದಾಗ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇದೆ. ಆ ಕೃತಿನೇ ಒಂದು ಬಹಳ ಏನು ಸಂಭ್ರಮದಿಂದ ಕೂಡಿದ, ಸಡಗರದಿಂದ ಕೂಡಿದ, ಕರ್ನಾಟಕದ ಅವರು ರಾಷ್ಟ್ರ ಅಂತ ಹೇಳಿ ಮತ್ತೆ ಮತ್ತೆ ಬಳಸ್ತಾರೆ. ಅದ್ರ ವೈಭವವನ್ನ ಶಾರ್ದೂಲ ವಿಕ್ರೀತದಲ್ಲಿ ಒಂದ್ ಪದ್ಯ ಕೊಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಚಂಪು ಸಾಹಿತ್ಯದಲ್ಲಿ 6 ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತಾವ. ಇದನ್ನ ಓದ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಓದಿದಂತವ್ರೆ ಇದನ್ನ ಕೈನಲ್ಲಿ ಹಿಡ್ಕೋಬೇಕು ಏನೋ ಅಂತ ನನಗೆ ಅನಿಸ್ತಾ ಇದೆ. ಅವರು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಯಾಗಿರುವ ಆ ರಾಜ್ಯದ ಭಾಷೆ ಏನಿದೆ, ಆವಾಗ ಜನರು ಏನ್ ಬಳಸ್ತಾ ಇದ್ರು, ಅತಿ ಪ್ರಮಾಣಬದ್ಧವಾದ ಶಾಸ್ತ್ರೀಯ ಶಬ್ದಗಳನ್ನ ಇದರಲ್ಲಿ ಬಳಸ್ಕೊಂಡ್ ಬರ್ತಾರೆ. ಇದನ್ನ ಬರಿಬೇಕಾದ್ರೆ ಅವರು ಎಷ್ಟು ಯೋಚನೆ ಮಾಡಿ ಬರೆದಿರ್ಬಹುದು ಅಂತಕ್ಕಂಥದ್ದು. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ 6 ವೃತ್ತಗಳು: ಚಂಪಕಮಾಲ, ಉತ್ಪಲಮಾಲ, ಶ್ರಗ್ಧರೆ, ಮಹಾಶ್ರಗ್ಧರೆ, ಶಾರ್ದೂಲ ವಿಕ್ರೀಡಿತ ಅಂತ. ಆ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಒಂದು ಪದ್ಯ ಹೇಳ್ತಾರೆ ಕನ್ನಡ ನಾಡಿನ ಬಗ್ಗೆ. ಆ ಸೌಂದರ್ಯದ ರಾಜಧಾನಿಯ ಅಕಟ, ಆ ರಾಜನ ವೈಭವಂ, ಆ ಸಾಮಂತ ಸಮೂಹ ಬುಧ ಸಭಾಸ್ಥಾನங்கள் ಗ್ರಂಥங்கள், ಆ ಸೋಮಾನೆಯರ್ ಪ್ರಮತ್ತ ನೃಪ ಪುತ್ರರ್ ಘೋಷಿಸುವಂದಿಗಳ್, ಆ ಸರ್ವರ ಮರೆಯಲಾಗದ ವಂಶದಿಂದ, ಆ ಕಾಲಗಿ ವಂದನಂ. ಭರ್ತೃಹರಿಯ ವೈರಾಗ್ಯ ಶತಕ ಶ್ಲೋಕ 33ರಲ್ಲಿ ಇರ್ತಕ್ಕಂತಹ ಒಂದು ಪದ್ಯವನ್ನು ನೆನೆಸ್ಕೊಂಡು ಕನ್ನಡ ನಾಡಿನ ಗತವೈಭವದ ಇತಿಹಾಸವನ್ನ ಯಾವ ರೀತಿಯಾಗಿ ನಾವು ಓದ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾಲನ ಮಹಿಮೆಯನ್ನಬೇಕೋ ಅಥವಾ ಕರ್ನಾಟಕ ದೇವಿಯ ಗತವೈಭವದ ಪ್ರತಾಪವೆನ್ನಬೇಕೋ, ಯಾವತ್ತೂ ಭಾಗಗಳಲ್ಲಿಯ ಕನ್ನಡಿಗರು ಈ ಚಿಕ್ಕ ಪುಸ್ತಕವನ್ನು ಅತ್ಯಂತ ಅಭಿಮಾನದಿಂದ, ಅಲ್ಲಿ ಪ್ರೇಮದಿಂದ ಅದನ್ನು ಆಲಿಸಬೇಕೆಂಬುದನ್ನು ನೋಡಿ ಲೇಖಕನು ತಾನು ಕೃತಾರ್ಥನಾದನೆಂದು ಭಾವಿಸುತ್ತಾನೆ. ಪ್ರತಿಯೊಬ್ಬ ಕನ್ನಡಿಗ ಇದನ್ನು ಓದಿದ್ರೆ ನನ್ನ ಈ ಬರೆದ ಕೃತಿ ಸಾರ್ಥಕ ಆತ್, ನನಗೆ ಯಾವ ಬಿರುದಾವಳಿಗಳು ಬೇಕಾಗಿಲ್ಲ, ಮತ್ತೇನು ಬೇಕಾಗಿಲ್ಲ ನನಗೆ. ಯಾಕೆಂದರೆ ಮೊದಲನೆಯ ಆವೃತ್ತಿಯ ಹೊರಟ ಕಾಲಕ್ಕಾಗಲೇ 4-8 ತಿಂಗಳುಗಳಲ್ಲಿಯೇ ಪುನರ್ಮುದ್ರಣದ ಸುಯೋಗವು ಪ್ರಾಪ್ತವಾಯಿತು. ಆದರೆ ಅನೇಕ ಅಡೆತಡೆಗಳ ಮೂಲಕ ಇಷ್ಟು ದಿವಸಗಳವರೆಗೆ ಅದನ್ನು ಮುದ್ರಿಸಲಿಕ್ಕೆ ವಿಳಂಬವಾಯಿತೆಂಬ ಬಗ್ಗೆ ನಾವು ಮೊದಲು ವಾಚಕರ ಕ್ಷಮೆಯನ್ನು ಕೇಳಿಕೊಳ್ತೇವೆ. ಅಂದ್ರೆ ಒಂದು ರಾಜ್ಯದ ಇತಿಹಾಸ ಬರಿಬೇಕಾದಾಗ ಏನೇನೆಲ್ಲ ತೊಂದರೆಗಳಾಗ್ತಾವ ಅನ್ನೋದನ್ನ ಅವ್ರು ಹೇಳ್ಕೊಳ್ತಾರೆ. ಅವ್ರು ಹೇಳ್ಕೊಳ್ಳಿ, ನಾವು ಹೇಳ್ಕೊಳ್ಳೋಣ ಈಗ. ಯಾಕಂದ್ರೆ ಸುಮ್ನೆ ಅಲ್ಲ ಯಾವ್ದನ್ನು ಕಟ್ಟೋದು. ಒಂದು ಭಾಷೆ ಆಗ್ಲಿ, ಒಂದು ನಾಡಾಗ್ಲಿ, ಒಂದು ರಾಜ್ಯವನ್ನು ಕಟ್ಟೋದು ಅಷ್ಟು ಸರಳದ ಮಾತಲ್ಲ. ಕಟ್ಟಿ ಕೊಟ್ಟಿದ್ದನ್ನ ಕೈಯಾಗಿಟ್ಟಿದ್ದನ್ನ ಇವತ್ತು ನಮ್ಗೆ ಉಳಿಸ್ಕೊಳಕ್ ಆಗ್ತಿಲ್ಲ. ನಾವು ಹೊತ್ತು ಹೊಂಟ್ರೆ ನಮ್ಮ ಬೆಳಗು, ನಮ್ಮ ರಾತ್ರಿಗಳು, ನಮ್ಮ ಊಟ, ನಮ್ಮ ತಿಂಡಿಗಳು, ತಿನಿಸುಗಳು ಎಲ್ಲವೂ ಕೂಡ ಇಂಗ್ಲಿಷ್ ಮಯವಾಗುವಂತ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಇದು ಅಂತ ಒಂದು ಏನು ದಿಕ್ಸೂಚಿಯಾಗಿ ನಮ್ಗೆ ಈ ಗ್ರಂಥ ಕಾಣಿಸ್ಕೊಳ್ತಾ ಇದೆ. ಈ ಆವೃತ್ತಿಯಲ್ಲಿ ಹೊಸ ಹೊಸ ವಿಷಯಗಳನ್ನು ಹೆಚ್ಚಿಗೆ ಸೇರಿಸಬೇಕೆಂದರೆ ಇತ್ತೀಚೆಗೆ ಸಂಶೋಧನೆಯಲ್ಲಿ ನಾವು ತೊಡಗಿಕೊಳ್ಳಬೇಕಾಗುತ್ತದೆ. ಆ ಸಂಗತಿಗಳನ್ನ ಇದರಲ್ಲಿ ಸೇರಿಸಬೇಕಾಗುತ್ತದೆ. ಕನ್ನಡ ನಾಡಿನ ಆಗ್ನೇಯ ಗಡಿಯನ್ನು ಗೊತ್ತುಪಡಿಸಲಿಕ್ಕೆ ಒಂದು ತಮಿಳು ಗ್ರಂಥದ ಸಹಾಯಕ ಉಂಟಾದ ಸಂಗತಿಯನ್ನು 17ನೇ ಪುಟದಲ್ಲಿ ಜನರು ಈಗ ತಿಳಿಯುವಂತೆ ವಿಜಯನಗರದ ಕೃಷ್ಣದೇವರಾಯನ ತೆಲುಗು ಮನುಷ್ಯನಾಗಿರದೆ ಕನ್ನಡ ಮನುಷ್ಯನಾಗಿರ್ಬೇಕೆಂಬ ಬಗ್ಗೆ ಒಂದು ತೆಲುಗು ಗ್ರಂಥದಲ್ಲಿ ಹೇಗೆ ಆಧಾರ ದೊರೆಯುತ್ತದೆ ಎಂಬುದನ್ನು ಅವರು 8 ಮತ್ತು 83 ಮತ್ತು 84ನೇ ಪುಟಗಳಲ್ಲಿ ಹಿಂದಿನ ಕನ್ನಡಿಗರು ಪ್ರಸಂಗಾನುಸಾರವಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅನ್ಯ ಭಾಷೆಯನ್ನು ಸ್ವೀಕರಿಸಿದರೂ ತಾವು ಕರ್ನಾಟಕರೆಂಬ ಅಭಿಮಾನವನ್ನು ಹೇಗೆ ಬಿಡಲಿಲ್ಲವೆಂಬುದಕ್ಕೆ ಒಟ್ಟು ತೆಲುಗು ಗ್ರಂಥಕಾರಕ್ಕೆ ಉದ್ಗಾರವನ್ನು 122ನೇ ಪುಟದಲ್ಲಿ ಹೊಸದಾಗಿ ಸೇರಿಸುವುದರ ಜೊತೆಗೆ ಹೊಸದಾಗಿ ಹಾಕಿದ ಮಹತ್ವದ ಸಂಗತಿಯನ್ನ ನಾವಿಲ್ಲಿ ನೆನೆಸಬೇಕು.
11ನೆಯ ಪ್ರಕರಣದಲ್ಲಿಯ ಬಿಜ್ಜಳ ಬಸವರ ಕಥಾ ಅನುವಾದದಲ್ಲಿ ಕೆಲವು ದೋಷಗಳಿರಬಹುದು. ಆ ಸಂಶಯದಿಂದುಂಟಾದ ನಾವು ನಮ್ಮ ಲಿಂಗಾಯತ ಮಿತ್ರ ಅನೇಕರಿಗೆ ಹೇಳಿಕೊಟ್ಟಾಗಿ ಮೊದಲಿನಿಂದಲೂ ಕನ್ನಡ ಭಾಷಾಭಿಮಾನದ ಶ್ರೀ ಗುರು ಹಳಕಟ್ಟಿ ಅವರು ಹೋದ ವರ್ಷ ಆ ವಿಷಯವನ್ನು ಬರೆದು ಕಳಿಸಿದ್ರು. ಅದು ಯಾರ್ಯಾರು ಏನೇನ್ ಮಾಡಿದ್ರು ಈ ಗ್ರಂಥ ತಯಾರು ಮಾಡ್ಲಿಕ್ಕೆ ಅನ್ನೋದನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಹಿಂದಕ್ಕೆ ಕರ್ನಾಟಕ ಎಂದಿದ್ದರೂ ಈಗ ಕರ್ನಾಟಕರಾಗಿರುವ ನಮ್ಮ ಮುಸಲ್ಮಾನ್ ಬಂಧುಗಳು ರಾಜ್ಯಗಳಾದ ವಿಜಾಪುರ್, ಮೈಸೂರ್ ಇವು ಮುಂತಾದವುಗಳ ವೈಭವದ ವಿಷಯವಾಗಿ ನಾವು ಯೋಗ್ಯವಾದ ಅಭಿಮಾನವನ್ನು ತಾಳುವುದು ಭಾವಿ ರಾಷ್ಟ್ರೀಯತ್ವದ ದೃಷ್ಟಿಯಿಂದ ಅತ್ಯಂತ ಅವಶ್ಯವಾಗಿದೆ. ಆದರೆ ಭಾಷೆ ಕರ್ನಾಟಕತ್ವದ ವಿಷಯವನ್ನು ಮತ್ತೊಂದು ಪ್ರಸಂಗದಲ್ಲಿ ನಾವು ಸೇರಿಸಲಿಕ್ಕೆ ಇರುವುದರಿಂದ ಕನ್ನಡಿಗರು ಆ ಬಗ್ಗೆ ನಮ್ಮನ್ನು ಈಗ ನಾವು ಕ್ಷಮಿಸಿಕೊಳ್ಳಬೇಕಾಗಿದೆ. ಮೊದಲನೆಯ ಆವೃತ್ತಿ ಹೇಗೆ ಪ್ರಕಟ ಆಯ್ತು, ಅದರಿಂದ ಎಷ್ಟು ಕನ್ನಡಿಗರಿಗೆ ಅನುಕೂಲ ಆಯ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಅವರು 1920ರಲ್ಲಿ ಈ ಕೃತಿಯನ್ನ ರಚನೆ ಮಾಡ್ತಾರೆ. ಆಗಿನ ಕಾಲದ ಭಾಷಾ ಪ್ರಯೋಗ, ಪ್ರಾದೇಶಿಕ ಹೆಸರುಗಳು, ಜನಜೀವನ ಮುಂತಾದವುಗಳ ಬಗೆಗೆ ಕಿರುಚಿತ್ರಣವನ್ನ ಈ ಗ್ರಂಥದಲ್ಲಿ ಕಾಣಬಹುದು. ಒಟ್ಟು ಇದರಲ್ಲಿ 18 ಪ್ರಕರಣಗಳಿವೆ. 10 ಪ್ರಕರಣಗಳ ಅಧ್ಯಾಯಗಳನ್ನ ಅವರು ಪ್ರಕರಣಗಳಂತ ಬಳಸ್ತಾರೆ. ಈ ಗ್ರಂಥದ ಸಾರವನ್ನು ಈ ಲೇಖನದಲ್ಲಿ ನೀಡಲಾಗಿದೆ. ಅಂದಿನ ಕನ್ನಡ ಭಾಷಾ ಪ್ರಯೋಗವನ್ನು ತಿಳಿಯಲು ಬಹುತೇಕ ಮಟ್ಟಿಗೆ ಶ್ರೀಮಂತವಾಗಿರುವ ವೆಂಕಟೇಶ್ ಭೀಮರಾವ್ ಆಲೂರ್ ಅವರ ಶೈಲಿಯನ್ನೇ ಈ ಲೇಖನದಲ್ಲಿ ನಾವು ಪ್ರಕಟಗೊಳಿಸಿದ್ದೇವೆ. ಅದರಲ್ಲಿರುವಂತಹ 18 ಪ್ರಕರಣಗಳು ಯಾವ್ಯಾವು, ಯಾಕಂದ್ರೆ ಸಮಯದ ಅಭಾವದಿಂದ ನನಗೆ ಇಲ್ಲಿ 16 ಪ್ರಕರಣಗಳನ್ನು ಕೂಡ ಓದಕ್ಕಾಗಲ್ಲ. ಮುಂದಿನ 2 ಪ್ರಕರಣಗಳಲ್ಲಿ ಮಾಹಿತಿಗಳಿವೆ. ಆದಷ್ಟು ನನ್ಗೆ ಎಷ್ಟು ನೀಗ್ತೈತೆ ಅಷ್ಟು ಪ್ರಕರಣಗಳನ್ನ ತಮ್ಮ ಮುಂದೆ ನಾನು ವಿವರವಾಗಿ ಎಳೆಯಾಗಿಡ್ತೀನಿ. ಆ ಒಂದು ಗ್ರಂಥದಲ್ಲಿ ಎಷ್ಟು ಪ್ರಕರಣಗಳಿವೆ ಅನ್ನೋದು ಟೈಟಲ್ ಹೇಳ್ಬಿಟ್ರೆ ನಿಮ್ಗೆ ಸಮಯ ಸಿಕ್ಕಾಗ ನೀವು ಓದ್ಕೋಬಹುದು ಅಂತಕ್ಕಂಥದ್ದು. ನಮ್ಮ ಭರತ ಭೂಮಿಯ ಈಗಿನ ಸ್ಥಿತಿಯನ್ನು ಕಂಡು ತಳಮಳಗೊಂಡು ಅದರ ಉದ್ಧಾರಕರಾಗಿ ಹಲವು ಪುಣ್ಯಾತ್ಮರು ಹಲವು ಬಗೆಗಳಿಂದ ಪ್ರಯತ್ನ ಪಡುತ್ತಿರುವಷ್ಟೇ ಈ ಬಗೆಯ ಪ್ರಯತ್ನಗಳಲ್ಲಿ ನಮ್ಮ ದೇಶದ ಬುದ್ಧಿ ಸಾಮರ್ಥ್ಯವನ್ನು ಜನರ ನೆನಪಿಗೆ ತಂದು ಕೊಟ್ಟು ಅವರಲ್ಲಿ ತಮ್ಮ ಪೂರ್ವಜರ ವಿಷಯವಾಗಿಯೂ, ಪೂರ್ವ ಸಂಸ್ಕೃತಿಯ ವಿಷಯವಾಗಿಯೂ, ಪೂರ್ವದ ಘನತೆಯ ವಿಷಯವಾಗಿಯೂ ಸಾನಂದ ಆಶ್ಚರ್ಯವಾದ ಅಭಿಮಾನವನ್ನ ಈ ಕೃತಿನಲ್ಲಿ ಆಲೂರು ವೆಂಕಟರಾಯರು ಹೊರಗಾಕ್ತಾರೆ. ಕರ್ನಾಟಕ ಗತವೈಭವ 1ನೇ ಪ್ರಕರಣ ಈ ಮೃತವಾದ ಕರ್ನಾಟಕದಿಂದ ಏನು ಅಂತ ಇದೆ. 1ನೆಯ ಪ್ರಕರಣ ಈ ಮೃತವಾದ ಕರ್ನಾಟಕದಿಂದೇನು ಅಂತಿದೆ. 2ನೇ ಪ್ರಕರಣ ಕರ್ನಾಟಕವು ಮೃತ ರಾಷ್ಟ್ರವೇ. 3ನೇ ಪ್ರಕರಣ ಕರ್ನಾಟಕದ ವಿಸ್ತಾರವನ್ನ ಹೇಳ್ತಾನೆ. 4ನೆಯ ಪ್ರಕರಣದಲ್ಲಿ ಕರ್ನಾಟಕದ ವಿಭೂತಿ ಪುರುಷರ ಬಗ್ಗೆ ಹೇಳ್ತಾನೆ. 5ನೆಯ ಪ್ರಕರಣದಲ್ಲಿ ಸಾಧನ ಸಾಮಗ್ರಿ ಬಗ್ಗೆ ಕೊಡ್ತಾನೆ. 6ನೇ ಪ್ರಕರಣದಲ್ಲಿ ಚಾಲುಕ್ಯ ಪೂರ್ವದ ಕರ್ನಾಟಕದ ಇತಿಹಾಸವನ್ನ ನೀಡ್ತಾನೆ. 7ನೇ ಪ್ರಕರಣದಲ್ಲಿ ಬಾದಾಮಿಯ ಚಾಲುಕ್ಯರ ವಂಶಾವಳಿಗಳನ್ನ ತಿಳಿಸ್ತಾನೆ. 8ನೆಯ ಪ್ರಕರಣದಲ್ಲಿ ರಾಷ್ಟ್ರಕೂಟರ ವಂಶಾವಳಿ ಮತ್ತು ರಾಷ್ಟ್ರಕೂಟರ ಬಗ್ಗೆ ವೆಂಕಟರಾಯರು ತಿಳಿಸ್ತಾ ಹೋಗ್ತಾರೆ. 9ನೇ ಪ್ರಕರಣದಲ್ಲಿ ಕಲ್ಯಾಣ ಚಾಲುಕ್ಯರ ವಂಶಾವಳಿ, ಕಲ್ಯಾಣ ಚಾಲುಕ್ಯರು ಕಲಚೂರಿಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. 10ನೇ ಪ್ರಕರಣದಲ್ಲಿ ಯಾದವ ಮುಂತಾದವರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. 11ನೇ ಪ್ರಕರಣದಲ್ಲಿ ವಿಜಯನಗರದ ವಂಶಾವಳಿ ಮತ್ತು ಅರಸರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ನಮ್ ಹುಡುಗರು ಇವತ್ತು ಹೋಗ್ತಾವ, ಪ್ರವಾಸ ಮಾಡ್ತಾವ, ನೋಡ್ತಾವ, ಕೈಯಾಗ ಏನ್ ಇರ್ತೈತಿ ಅದ್ರ ತಗೊಂಡ್ ಅದ್ರ ಮ್ಯಾಲ ತಮ್ಮ ಹೆಸರು ಬರ್ಕೋತಾವ. ಆದ್ರ ಅವರು ರಾಜಪ್ರಭುತ್ವ ಇದ್ದಾಗ ಯಾವ ವ್ಯಕ್ತಿ ಪ್ರತಿಷ್ಠೆ ನಾಮ ಪ್ರತಿಷ್ಠೆ ಎಂದೂ ಹೇಳ್ಕೊಳ್ಳಿಲ್ಲ. ಆ ಗತಕಾಲದ ಇತಿಹಾಸದ ಬಗ್ಗೆ ಕನಿಷ್ಠ ಪಕ್ಷ ಬೇಸಿಕ್ ಆದ್ರೂ ನಾಲೆಜ್ ನಮಗ ಗೊತ್ತಿರ್ಲಿ ಅನ್ನೋದನ್ನ ಇಲ್ಲಿ ಒತ್ತಿ ಅವ್ರು ಹೇಳ್ತಾರೆ. 12ನೇ ಪ್ರಕರಣದಲ್ಲಿ ವಿಜಯನಗರ ಅರಸರ ವೈಭವ ಮತ್ತು ವರ್ಣನೆಯನ್ನ ಹೇಳ್ತಾರೆ. 13ನೇ ಪ್ರಕರಣದಲ್ಲಿ ಕರ್ನಾಟಕದ ಕಟ್ಟಡಗಳ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಮತ್ತೆ ಹೆಮ್ಮೆಯಿಂದ, ಭಾರತದ ಯಾವ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಷ್ಟ್ರ ಅಂತ ಮತ್ತೆ ಬಳಸ್ತಾರೆ. ಆ ರಾಷ್ಟ್ರದಷ್ಟು ಸಂಪತ್ತು ಎಲ್ಲಿಯೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನ ಮತ್ತೆ ಹೇಳ್ತೇನೆಂದ್ರೆ, ಅವ್ರು ಹೇಳುವ ಒಂದೊಂದು ಅಧ್ಯಾಯವನ್ನು ಪ್ರತಿಯೊಬ್ಬ ಕನ್ನಡಿಗನ್ ಓದ್ಬೇಕಾದಾಗ ಅವನಿಗೆ ಮೈ ರೋಮಾಂಚನ ಆಗತ್ತ ಅಂತ ನಾನು ಓದಿದ ಅನುಭವದ ಮೇಲೆ ನಾನು ಹೇಳ್ತೀನಿ. ಇಡಿಯಾದ ಕೃತಿಯನ್ನ ನನಗೆ ಸಾಗರ ಮೇಘ ಹಾಗರ್ ಬರ್ನ ಅಂತಾರಲ್ಲ, ಹಂಗ ಇಷ್ಟು ದೊಡ್ಡ ಕೃತಿಯನ್ನ ಒಂದ್ ಚುಟುಕಾಗಿ ಹೇಳುವಂತಹ ಇವತ್ತಿನ ಸಮಯದಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ.
14ನೇ ಅಧ್ಯಾಯದಲ್ಲಿ ಧಾರ್ಮಿಕ ಹಿನ್ನೆಲೆಯನ್ನ ಉನ್ನತಿಯನ್ನ ಹೇಳ್ಕೊಂಡು ಹೋಗ್ತಾರೆ. 15ನೇ ಅಧ್ಯಾಯದಲ್ಲಿ ವಾಂಗ್ಮಯ ವೈಭವವನ್ನ ಹೇಳ್ತಾರೆ. 16ನೇ ಅಧ್ಯಾಯದಲ್ಲಿ ಉಪಸಂಹಾರವನ್ನ ಹೇಳ್ತಾರೆ. ಮುಂದೆ 17, 18ರಲ್ಲಿ ಈ ಸೋರ್ಸ್ಗಳು ಸತ್ಯನೋ, ಓದುಗನಿಗೆ ಅನುಮಾನಗಳು ಬರಬಾರ್ದು ಅಂತೇಳಿ ಪೂರಕ ಕರ್ನಾಟಕ ಇತಿಹಾಸ ಸಂಶೋಧನಾ ಅಂತೇಳಿ ಎಲ್ಲೆಲ್ಲಿ ಆಕರಗಳನ್ನ ತಗೊಂಡ್ ಬರೆದಿದ್ದೇವೆ ಅಂತ ಹೇಳ್ತಾರೆ. ಆ 18ರಲ್ಲಿ ಪೂರಕ ಪ್ರಕರಣದಲ್ಲಿ ಲಿಪಿಗಳ ಮುದ್ರಣ ಪದ್ಧತಿ ಎಲ್ಲ ಆವಾಗ ನಮ್ದು ಸೋರ್ಸ್ ಗಳನ್ನ ತಗೊಂಡ್ಮೇಲೆ ಅದನ್ನ ಹೆಂಗ್ ಸಂಸ್ಕರಿಸಿದ್ವಿ ಅನ್ನೋದನ್ನ ಹೇಳ್ತಾರೆ. ಒಟ್ಟು ಅವರು ಕೊಟ್ಟಿರುವ ಗತ ವೈಭವದಲ್ಲಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಮತ್ತು ಎಲ್ಲ ಈ ನೆಲದಲ್ಲಿರುವಂತ ಪ್ರತಿಯೊಂದು ಜೀವಕ್ಕೆ ಈ 18 ಪ್ರಕರಣಗಳನ್ನ ಮುಂದೆ ಕಟ್ಟಿಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯ ಪ್ರಕರಣ ಏನ್ ಹೇಳುತ್ತೆ, ಅದು ಏನ್ ನಮ್ಗೆ ಮಾಹಿತಿಯನ್ನ ಕೊಡತ್ತೆ ಅನ್ನೋದು ಕರ್ನಾಟಕ ಇತಿಹಾಸ, ಕರ್ನಾಟಕ ಗತವೈಭವ. ಒಂದು ನಿಮಿಷ ಓದ್ತೀನಿ. 1ನೇ ಪ್ರಕರಣ, ಈ ಮೃತವಾದ ಕರ್ನಾಟಕದಿಂದೇನು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿ, ಕಕ್ಕುಲತೆಯಲ್ಲಿ ಕಟ್ಟಿ ಚಿತ್ತದ ಸೊಕ್ಕಿ ಧರ್ಮದ ನೆಲೆಯ ಕಾಣದ ಚಿಕ್ಕವನು ನಾ ನಿಮ್ಮ ಕೇಳುವೆ ಲೇಸಾವುದನು ಸಿಕ್ಕರಿಯ ಪೇಳೆನಗೆ ನೀ ಹಿಂದಿಕ್ಕಿಕೋ ಮರೆಹೊಕ್ಕು ಎನ್ನನು ಮಕ್ಕಳೋಪಾದಿಯಲ್ಲಿ ರಕ್ಷಿಸಿ ಕಾಯಬೇಕೆಂದು ಅನ್ನುವಂತಹ ಒಂದು ಪದ್ಯವನ್ನ ನಾಗರಸನ ಒಂದು ಪದ್ಯವನ್ನ ನೆನಪಿಸ್ಕೊಳ್ತಾರೆ 1ನೇ ಪ್ರಕರಣದಲ್ಲಿ. ಅಂದ್ರೆ ಈವರೆಗಿನ ಕರ್ನಾಟಕದ ಗತ ಇತಿಹಾಸವನ್ನ ಹೇಳ್ಬೇಕಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಿವೇದನೆಯನ್ನ ಮಾಡ್ಕೊಳ್ತಾರೆ. ಕಕ್ಕುಲತೆಯಲ್ಲಿ ಕಟ್ಟಿದ ಚಿತ್ತದಿ ಸೊಕ್ಕಿ ಧರ್ಮದ ನೆಲೆಯ ಕಾಣದ ಚಿಕ್ಕವನು ನಾನಿಮ್ಮ ಕೇಳುವೆ ಲೇಸಾವುದನು ಸಿಕ್ಕಿರಿಯ ಪೇಳೆನೆಗೆ ನೀ ಹಿಂದಕ್ಕೆ ಕೋ ಮರೆ ಒಕ್ಕೆನೆನ್ನ ಮಕ್ಕಳೋಪಾದಿಯಲ್ಲಿ ರಕ್ಷಿಸಿ ಕಾಯಬೇಕೆಂದು. ಇಲ್ಲಿ ಓದುವಾಗ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಅದನ್ನ ನೀವು ಮಕ್ಕಳು ನಾನು ಮಕ್ಕಳ ತರ ಇರ್ತಕ್ಕಂಥವನ್ನ ಅದ್ರಲ್ಲಿ ನೀವು ಅದನ್ನ ಓದಿ ಕ್ಷಮಾ ಮಾಡ್ಕೊಂಡು ನನ್ನನ್ನ ಕ್ಷಮಿಸ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. 2ನೆಯ ಪ್ರಕರಣದಲ್ಲಿ ಕರ್ನಾಟಕದ ಗತವೈಭವ 2ನೇ ಪ್ರಕರಣದಲ್ಲಿ ಏನ್ ಹೇಳ್ಕೊಂಡ್ ಬರ್ತಾರಂದ್ರೆ 10 ರಿಂದ 1500 ವರ್ಷಗಳವರೆಗಿನ ಅವ್ಯಾಹತವಾಗಿ ಹಿಂದೂ ದೇಶದ ಇತಿಹಾಸದಲ್ಲಿ ವೈಭವದಿಂದ ಮೆರೆದ ರಾಷ್ಟ್ರವೆಂದರೆ ಕರ್ನಾಟಕ ಒಂದೇ. ನಮ್ಮ ರಾಜ್ಯವು ವಿಸ್ತಾರವಾಗಿ ಹಬ್ಬಿತ್ತು, ನಮ್ಮ ವೈಭವವು ಅತಿಶಯ ಘನವೆತ್ತಿತ್ತು. ಕರ್ನಾಟಕದೊಳಗಿರುವ ಅಷ್ಟು ದೊಡ್ಡ ಪಟ್ಟಣಗಳು ಹಿಂದೂ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಕರ್ನಾಟಕದಲ್ಲಿರುವಷ್ಟು ವಿದ್ವಾಂಸರು ಬೇರೆ ಕಡೆ ಇರಲಿಲ್ಲ. ಕರ್ನಾಟಕದಲ್ಲಿ ಸಂಪನ್ನವಾದ ವಾಗ್ಮಯವು ಮಿಕ್ಕ ಕಡೆ ಸಿಗಲಿಲ್ಲ. ಕರ್ನಾಟಕದಲ್ಲಿರುವಂತಹ ಕಟ್ಟಡಗಳು ಹಿಂದೂ ದೇಶದ ಬೇರೆ ಎಲ್ಲೂ ಇರಲಿಲ್ಲ. ಹೀಗೆ ಕರ್ನಾಟಕವು ಸದಾ ಅಭಿವೃದ್ಧಿ ಹೊಂದುತ್ತಿರುವ ಜೀವಂತ ರಾಷ್ಟ್ರವಾಗಿತ್ತು. ಆಗಿನ ರೂಢಿಯಂತೆ ರಾಜ್ಯವನ್ನು ಕರ್ನಾಟಕ ರಾಷ್ಟ್ರ ದೇಶವೆಂದು ಲೇಖಕರು ಸಂಬೋಧಿಸುತ್ತಿದ್ದಾರೆ. ಇನ್ನ 3ನೆಯ ಪ್ರಕರಣದಲ್ಲಿ ಕರ್ನಾಟಕದ ವಿಸ್ತಾರವನ್ನ ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಶೋಧನೆಗಳಾಗಿವೆ. ನಾನು ವೇದಿಕೆಯಲ್ಲಿ ಒಂದು ನಿವೇದನೆ ಮಾಡ್ತೇನೆ. ಆ ಕಾಲಕ್ಕ ಅಲ್ಲಿ ಏನೇನು ಅವ್ರು ಹೇಳ್ಕೊಂಡ್ ಬಂದಿದ್ದಾರೆ, ಯಾರಾದ್ರೂ ಇದ್ರಾಗ ಇತಿಹಾಸ ಪ್ರಾಧ್ಯಾಪಕರಿದ್ರೆ ಕಾಲಕ್ಕೆ ನಂದು ಉಪನ್ಯಾಸ ಮುಗಿದ್ಮೇಲೆ ಇಲ್ಲಿ ಅಂತ ಹೇಳ್ಬಿಟ್ಟು ಸರಿಪಡಿಸಿದ್ರೆ ನನ್ಗೆ ತುಂಬಾ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತು. ಯಾಕಂದ್ರೆ ನನಗೂ ಕೆಲವೊಂದಿಷ್ಟು ಇದ್ರಲ್ಲಿ ಓದುವಾಗ ಸ್ವಲ್ಪ ಗೊಂದಲಗಳು ಉಂಟಾದ್ವು. ಅವ್ರು ಏನ್ ತಿಳಿಸಿದ್ದಾರೆ ಆ ವಿಷಯಗಳನ್ನ ನಾನು ಇಲ್ಲಿ ನಿಮ್ಗೆ ನಿವೇದನೆ ಮಾಡ್ತಾ ಇದ್ದೇನೆ. ಇದನ್ನ ನನಗ್ ಕೊಡೋಕ್ಕಿಂತ ಇತಿಹಾಸದ ಪ್ರಾಧ್ಯಾಪಕರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತೇನೋ ಅನ್ನುವಂತ ಒಂದು ನೈತಿಕ ಜವಾಬ್ದಾರಿ ನನ್ನನ್ನ ಓದುವಾಗ ಮತ್ತೆ ಕಾಡ್ತು. ನನಗೆ ತಿಳಿದಷ್ಟು ನನ್ನ ಪ್ರಜ್ಞೆಗೆ ನಿಲ್ಲುಕ್ಕಿದ್ದನ್ನ ನಾನು ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ಕೊಳ್ತೇನೆ. 3ನೇ ಪ್ರಕರಣದಲ್ಲಿ ಕರ್ನಾಟಕದ ವಿಸ್ತಾರವನ್ನು ಈಗಾಗ್ಲೇ ನಾವು ಹೇಳ್ಕೊಂಡಿದ್ದೇವೆ. ಏನಂತ 9ನೇ ಶತಮಾನದಲ್ಲಿ ಬರುವಂತಹ ಕವಿರಾಜ ಮಾರ್ಗ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಎಲ್ಲೆಗಳನ್ನ ಹೇಳಿದ್ದಾನೆ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಷಯ ವಿಶೇಷಂ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಹರಿಯುತ್ತಿರುವ
ಇದು ಕರ್ನಾಟಕದಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯಿಂದ ಹಿಡ್ಕೊಂಡು ಮಹಾರಾಷ್ಟ್ರದಲ್ಲಿ ಹರಿಯುವ ಗೋದಾವರಿವರೆಗಿನ ನಾಡು ಕನ್ನಡ ನಾಡಾಗಿತ್ತು. ಇದು ಎಲ್ಲ ಭೂಮಂಡಲದಲ್ಲಿ ಒಂದು ಈ ಭಾಷೆಯ ಪ್ರಸಾರ ಇತ್ತು ಅನ್ನುವಂಥದ್ದನ್ನ ಹೇಳ್ತಾನೆ. ವಸುಧಾವಳಯ ಅನ್ನುವಂಥದ್ದನ್ನ ಬಳಸಿದ್ದಾನೆ. 21ನೇ ಶತಮಾನಕ್ಕೆ ಅದು ಸೂಕ್ತ ಅಂತ ನನಗನ್ನಿಸ್ತದೆ. ಏಕಂದ್ರೆ ಭಾರತದಲ್ಲಿರುವ, ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿ ಇವತ್ತಿದ್ದಾರೆ ಅಂದ್ರೆ ಅವತ್ತು ಇದ್ದಿರ್ಬೇಕು. ಅದಕ್ಕೆ ವಸುಧಾವಳಯ ವಿಶೇಷ ಅಂತ ಹೇಳಿ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಆದ್ರೆ ಅದು ನವೆಂಬರ್ 1 ಕನ್ನಡ ಆದಾಗ ಎಲ್ಲಿಗೆ ಬಂತು? ಕಾವೇರಿಯಿಂದ ಹಿಡಿದು, ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಕಾವೇರಿಯಿಂದ ಹಿಡಿದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಹರಿಯುವ ಗೋದಾವರಿಯ ಉಪನದಿಯಾದ ಕಾರಂಜವರೆಗೆ ಮಾತ್ರ ನಮ್ದು ಉಳ್ಕೊಂಡಿದೆ. ಯಾಕೆ ನಾ ಈ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಮುಂದಿನ ಅಧ್ಯಾಯದಲ್ಲಿ ಮಹಾರಾಷ್ಟ್ರದಲ್ಲಿ ಸುಮಾರು 16 ಚಿಕ್ಕ ಗ್ರಾಮಗಳು ಕರ್ನಾಟಕಕ್ಕೆ ಸೇರ್ಬೇಕು. ಆ ಕಳಕಳಿಯನ್ನ, ಆ ಒಂದು ಹೋರಾಟವನ್ನ ನಮ್ಮೆಲ್ಲವರು ಹೊರಿಸ್ತಾ ಇದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ಇಷ್ಟು ಊರುಗಳನ್ನ ನಾವು ಬಿಟ್ಕೊಟ್ಟಿದ್ದೇವೆ. ಆ ರಾಜಪ್ರಭುತ್ವದಲ್ಲಿ ಹಾಗಿತ್ತು. ಈಗ ಪ್ರಜಾಪ್ರಭುತ್ವ ಬಂದಾಗ ಈಗ ನಮ್ಗೆ ಪ್ರತ್ಯೇಕವಾಗಿ ಮಾತೃಭಾಷೆಗಳಾಗಿ ಒಂದೊಂದು ರಾಜ್ಯಗಳಾದಾಗ ಇನ್ನೂ ಬರಬೇಕಾದ ಕೆಲವು ಪ್ರದೇಶಗಳು ಮಹಾರಾಷ್ಟ್ರದಲ್ಲಿವೆ ಅನ್ನೋದನ್ನ ಸುಮಾರು 10-15 ಹಳ್ಳಿಗಳನ್ನ ಮುಂದೆ ಓದ್ತೇನೆ ನಾನು. ಅವು ಇನ್ನೂ ಕೂಡ ನಮ್ಮ ಕನ್ನಡದ ಹೆಸರಿನಲ್ಲೇ ಇವೆ. ಅದು ಕೂಡ ನಮ್ದಾಗ್ಬೇಕು. ಇದು ಕರ್ನಾಟಕ ಸಂಸ್ಕೃತಿ ಸೌರಭದಲ್ಲಿ ಪಾಟೀಲ್ ಪುಟ್ಟಪ್ಪ ಅವರು ಇದನ್ನ ನಿವೇದನೆ ಮಾಡ್ಕೊಳ್ತಾರೆ. ಅವ್ರು ಉಸಿರಿರುವವರೆಗೂ ಕೂಡ ಅವರು ಕನ್ನಡದ ಕಳಕಳಿಯನ್ನೇ ಇಟ್ಕೊಂಡೇ ಉಸಿರು ಬಿಟ್ರು ಅಂತಕ್ಕಂಥದ್ದು. ಮತ್ತೆ ನಮ್ಗೆ ಇವರು ಆಲೂರು ವೆಂಕಟರಾಯರು ನಮ್ಮನ್ನ ಇಲ್ಲಿ ಬಡಿದೆಬ್ಬಿಸ್ತಾರೆ ಅಂತಕ್ಕಂಥದ್ದು. ಆ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. 9ನೇ ಶತಮಾನದಲ್ಲಿ ಕರ್ನಾಟಕದ ಸೀಮೆ ಉತ್ತರದಲ್ಲಿ ಗೋದಾವರಿಯಿಂದ ಹಿಡಿದು ದಕ್ಷಿಣದ ಕಾವೇರಿಯವರೆಗೆ ಹಬ್ಬಿತ್ತೆಂಬುದಕ್ಕೆ ನೃಪತುಂಗ ಕವಿ ರಾಜಮಾರ್ಗದಲ್ಲಿ ಹೇಳಿದ ಪ್ರಮಾಣವಿದೆ. 16ನೇ ಶತಮಾನದಲ್ಲೂ ಕೂಡ ನಂಜುಂಡ ಕವಿ ತನ್ನ ಸರದಾರ ಸೋದರ ರಾಮನಾಥ ಚರಿತೆ ಎಂಬ ಗ್ರಂಥದಲ್ಲಿ 2ನೆಯ ಸಂಧಿಯಲ್ಲಿ ಕರ್ನಾಟಕದ ಎಲ್ಲೆಯನ್ನ ಸ್ವಲ್ಪ ಬದಲಾವಣೆ ಮಾಡ್ತಾನೆ. ಅದು 9ನೇ ಶತಮಾನ. ಇಲ್ಲಿರುವಂತಹ ನಂಜುಂಡ ಕವಿ 16ನೇ ಶತಮಾನದಲ್ಲಿ ಸ್ವಲ್ಪ ಅದನ್ನ ಬದಲಾವಣೆ ಮಾಡಿ ಹೇಳ್ತಾನೆ. 2ನೇ ಸಂಧಿಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಇರ್ದ ವಸುಧಾ ತಳ ವಳಯ ಭಾವಿಷೆ ಕರ್ನಾಟಕ ಜನಪದ ಒಂದು ಒಲಿದು ಬಣ್ಣಿಸುವೆನೆಂದು ವಿವರಿಸಿದ್ದಾನೆ. ಅವನು ಕೂಡ ಅವನ್ ಮೇರೆಗಳನ್ನೇ ಹೇಳ್ತಾನೆ. ರಾಜಪ್ರಭುತ್ವದಲ್ಲಿ ಕರ್ನಾಟಕದ ಎಲ್ಲೆಗಳು, ಗಡಿಗಳು ಹೇಗಿದ್ವು ಅನ್ನೋದನ್ನ ಹೇಳ್ತಾನೆ. ಇದಕ್ಕ ಅತ್ಯಂತಿಕ ದಾಖಲೆಗಳು ಪದ್ಯದೊಳಗದಾವ. ನಾವ್ ಯಾಕೆ ಬಿಟ್ಟು ಕೊಡ್ಬೇಕು ಅನ್ನುವಂತಹ ಕಳಕಳಿ, ಕನ್ನಡದ ಕಳಕಳಿ, ಕರ್ನಾಟಕದ ಕಳಕಳಿ ಇರಬಹುದು. ವಿಜಯನಗರದ ಸಾಮ್ರಾಜ್ಯ ಸಂಸ್ಥಾಪಕನಾದ ವಿದ್ಯಾರಣ್ಯರಿಗೆ ಕರ್ನಾಟಕ ಸಿಂಹಾಸನದ ಸಂಸ್ಥಾಪನಾಚಾರ್ಯ ಎಂಬ ಬಿರುದಿತ್ತು. ವಿಜಯನಗರದ ಸಾಮ್ರಾಜ್ಯದ ಕಾಲಕ್ಕೆ ಕರ್ನಾಟಕದ ಸೀಮೆಯ ದಕ್ಷಿಣಕ್ಕೆ ಮುಳುಬಾಗಿಲು ಅಂತಂದ್ರೆ ಇವತ್ತಿನ ಕೋಲಾರ ಹತ್ರ ಇರುವಂತಹ ಮುಳುಬಾಗಿಲು ವರೆಗೆ ಹರಡಿತ್ತೆಂಬುದು ಒಂದು ವಿವರವಾದ ಮಾಹಿತಿ ಇದೆ. ಬುಕ್ಕರಾಯನ ಸೊಸೆಯಾದ ಗಂಗಾವತಿ ದೇವಿಯು ರಚಿಸಿದ, ಇನ್ನೊಂದ್ ಕಡೆ ಎಲ್ಲಿ ಉಲ್ಲೇಖ ಬರ್ತೈತೆ ಅನ್ನೋದನ್ನ ಅವ್ರು ಈ 3ನೇ ಅಧ್ಯಾಯ ಪ್ರಕರಣದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯು ರಚಿಸಿದ ಕಾವ್ಯದೊಳಗಿನ ಒಂದು ಶ್ಲೋಕದಿಂದ ಗೊತ್ತಾಗುವುದು, ಪೂರ್ವಕ್ಕೆ ಕಾವೇರಿ ನದಿಯ ಮುಖದವರೆಗೆ ಗೆರೆಯನ್ನೆಳೆದರೆ ಅದು ಕನ್ನಡ ನಾಡಿನ ಪೂರ್ವ ಸೀಮೆಯಾಗಿರಬಹುದು. ಈಗಿನ ಮಹಾರಾಷ್ಟ್ರದ ಪೂರ್ವಕ್ಕೆ ತೆಲುಗು ದೇಶದಲ್ಲಿ ಗೋದಾವರಿಯ ತೀರದವರೆಗೆ ಕನ್ನಡ ನಾಡು ಹಿಂದಕ್ಕೆ ಹಬ್ಬಿತ್ತು ರಾಜಪ್ರಭುತ್ವದಲ್ಲಿ ಅಂತ ನಮ್ಗೆ 4 ದಾಖಲೆಗಳನ್ನ ಕೊಡ್ತಾರೆ. ಒಂದು ಶ್ರೀ ವಿಜಯಂದು 9ನೇ ಶತಮಾನ, ಮುಂದೆ ಬಂದ 16ನೇ ನಂಜುಂಡ ಕವಿ, ಮುಂದೆ ಬಂದಿರುವಂತಹ 13ನೇ ಶತಮಾನದಲ್ಲಿ ವಿದ್ಯಾರಣ್ಯರು, ವಿಜಯನಗರ ಸಂಸ್ಥಾಪಕರು, ತದನಂತರದಲ್ಲಿ ಬಂದಿರುವಂತಹ ಬುಕ್ಕರಾಯನ, ಮುಂದಿನ ಆಳ್ವಿಕೆಯಲ್ಲಿ ಬರುವಂತಹ ಗಂಗಾದೇವಿಯ ಕಾವ್ಯದೊಳಗಿನ ಒಂದು ಉಲ್ಲೇಖವನ್ನ ಕೊಟ್ಟು ಗಟ್ಟಿಯಾಗಿ ನಮ್ಮನ್ನ ನಿಲ್ಲಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಜೊತೆಗೆ ಮಹಾರಾಷ್ಟ್ರದಲ್ಲಿರುವಂತಹ ಪ್ರದೇಶಗಳು ಯಾವುವು ಅನ್ನೋದನ್ನ 3ನೇ ಪ್ರಕರಣದಲ್ಲಿ ತಿಳಿಸ್ತಾರೆ. ಹೇಗೆ ನಮ್ಗೆ ಗತ ವೈಭವವನ್ನ ಹೇಳ್ಕೋತ ಹೋಗ್ತಾರೆ. ಮಹಾರಾಷ್ಟ್ರದ ಭಾಷೆಯಲ್ಲಿ ಊರಿನ ಹೆಸರುಗಳು ಬಹುತರವಾಗಿ ಕನ್ನಡ ಹೆಸರುಗಳೇ ಇವೆ. ಕೆಂದೂರು ಎಂಬ ಶುದ್ಧ ಕನ್ನಡ ಹೆಸರಿನ ಊರು ಪುಣೆಯ ಹತ್ತಿರ ಇರುತ್ತದೆ ಅಂತ ಇದರಲ್ಲಿ ಹೇಳ್ತಾರೆ. ಕೆಂದೂರು ಅಂತಕ್ಕಂತಹ ಶುದ್ಧ ಕನ್ನಡದ ಹೆಸರು ಪುಣೆಯ ಹತ್ತಿರವಿದೆ. ಇದಲ್ಲದೆ ಠಾಣಾ, ಕುಂಬಾ, ರತ್ನಾಗಿರಿ, ಆಮೇಲೆ ಮರಾಠಿ ಜಿಲ್ಲೆಗಳಲ್ಲೇ ಆಗಿರುವಂತಹ ಕನ್ನಡ ಹೆಸರಿನ ಇನ್ನೂ ಕೆಲವು ಗ್ರಾಮಗಳು ಪೊಯ್ನಾಡು, ಅಕ್ಕಲಗೋಡು, ನೆರೂರು, ಡೋಣಿ, ಶಿರೋಳ, ಉಳಿವಿ, ಅತ್ತಿಗೆರಿ, ಪಾಳೆ, ನಿಗುಡ, ಕಲ್ಮಠ, ಮೊಸಳೆ,
ದೇವರಕೊಪ್ಪ, ಕಂಕಣಕವಲ್ಲಿ, ದೇವೂರು ಇವೇ ಮುಂತಾದ ಗ್ರಾಮಗಳು ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ಕಂಡು ಬರ್ತಾವ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನ ಅವರ 4ನೆಯ ಪ್ರಕರಣದಲ್ಲಿ ಕಲ್ಯಾಣಿ ಚಾಲುಕ್ಯರ ವಂಶಾವಳಿಗಳನ್ನ ಹೇಳ್ಕೊಂಡ್ ಬರ್ತಾರೆ. ಆ ರಾಜಮನೆತನದ ನಿಜವಾದ ಇತಿಹಾಸಗಳು ನಮ್ಗೆ ಗೊತ್ತಿರ್ಬೇಕು, ಪ್ರತಿಯೊಬ್ಬ ಕನ್ನಡಿಗನು ಗೊತ್ತಿರ್ಬೇಕು. ಏನಾದ್ರೂ ಕನ್ನಡದ ಏಕೀಕರಣ ಹೋರಾಟ ಕನ್ನಡಕ್ಕೆ ಧಕ್ಕೆ ಬಂದಾಗ ಯಾರ್ ಕನ್ನಡ ಭಾಷೆ ತಗೊಂಡಿದ್ದಾರೆ, ಕನ್ನಡ ಮಾಡ್ತಾ ಇದಾರೆ, ಕನ್ನಡ ಪ್ರೊಫೆಸರ್ ಅದಾರೆ, ಅವರೇ ನಿಲ್ಬೇಕಂತಲ್ಲ. ಈ ತಾಯಿ ನೆಲದ ಅನ್ನ ನೀರು ಗಾಳಿ ಯಾರು ತಗೊಳ್ತಾ ಇದಾರೆ ಪ್ರತಿಯೊಬ್ಬ ಕನ್ನಡಿಗರು ಇಲ್ಲಿರುವವರೆಗೂ ಕೂಡ ಇದಕ್ಕೆ ಋಣಿಗಳಾಗಿರ್ಬೇಕು, ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಈ ದೇಶಕ್ಕೆ, ಈ ನೆಲಕ್ಕೆ, ಈ ಮಣ್ಣಿಗೆ ಅನ್ನುವಂತಹ ಮಾತು ನಮ್ಗೆ ಗೊತ್ತಿರ್ಲಿ. ಯಾವತ್ತು ಇನ್ನೊಮ್ಮೆ ನಮ್ಮನ್ನ ಇನ್ಯಾರು ಇಲ್ಲಿ ಕಾಲ್ ಹಿಡದೇ ಇರ್ಲಿ, ನಿಜವಾದ ಇತಿಹಾಸದ ಮೈಲುಗಲ್ಲುಗಳು ನಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೆ ಕಲ್ಯಾಣಿ ಚಾಲುಕ್ಯರ ವಂಶಾವಳಿಯನ್ನ 4ನೇ ಪ್ರಕರಣದಲ್ಲಿ ಹೇಳ್ಕೊಂಡ್ ಬರ್ತಾರೆ. ವಿಕ್ರಮಾದಿತ್ಯ 4ನೇ ವಿಕ್ರಮಾದಿತ್ಯನಿಂದ ಅವ್ರು ಪ್ರಾರಂಭ ಮಾಡ್ತಾರೆ. ಇತ್ತೀಚೆಗೆ ಸಾಕಷ್ಟು ಸಂಶೋಧನೆಗಳು ಬಂದಿರ್ಬೋದು. ಮತ್ತೆ ನಾನು ಇಲ್ಲಿ ಇತಿಹಾಸ ಪ್ರಾಧ್ಯಾಪಕರಲ್ಲಿ ಕ್ಷಮೆಯನ್ನು ಕೇಳಿ ಇದನ್ನ ನನಗೆ ದೊರೆತಿದ್ದ ಮಾಹಿತಿಯನ್ನು ಹೇಳ್ತೀನಿ. 4ನೇ ವಿಕ್ರಮಾದಿತ್ಯ, ತ್ರಿಭುವನ ಮಲ್ಲ, ಆಮೇಲೆ 1ನೇ ತೈಲಪ, 2ನೇ ತೈಲಪ, ಕಾಲಘಟ್ಟ ಕ್ರಿಸ್ತಶಕ 973ರಿಂದ 997ರವರೆಗೆ. ಅದರಲ್ಲಿ ಮತ್ತೆ 2ನೇ ಅರಸ ಇರುವೆ ಬೆಡಂಗ ಸತ್ಯಾಶ್ರಯ 997ರಿಂದ 1008ರವರೆಗಿನ ಕಾಲಾವಧಿ. ತದನಂತರ ಬಂದಿರುವಂತ ಅರಸ 3ನೇ ವಿಕ್ರಮಾದಿತ್ಯ, ತದನಂತರ ಬಂದಿರತಕ್ಕಂತ 4ನೇ ಅಯ್ಯಣ್ಣ, ಮತ್ತೆ 5ನೇ ಇದವನು ಅವರ ಕಾಲಘಟ್ಟ 1009ರಿಂದ 1014ರವರೆಗೆ. ಮತ್ತ ಅಯ್ಯಣ್ಣ ಅಂತಕ್ಕಂಥವ್ನು ಬರ್ತಾನೆ, ಅವನು 1000ದಿಂದ 14ರವರೆಗೆ ಆಳ್ಕೊಂಡ್ ಬರ್ತಾನೆ. ಈ ಕಡೆ ದಶವರ್ಮ ಅಥವಾ ಯಶೋವರ್ಮ ಅಂತ ಬರ್ತಾನೆ. ಅವನ ನಂತರದ ಅರಸ ಜಯಸಿಂಹ, 2ನೇ ಜಗದೇಕ ಮಲ್ಲ, 6ನೇ ಅಲ್ಲಿ ಬರ್ತಕ್ಕಂಥವನು ಸೋಮೇಶ್ವರ, 1ನೇ ಸೋಮೇಶ್ವರ. ಅವನ ಕಾಲಘಟ್ಟ 1042ರಿಂದ 1098. ಅಲ್ಲಿ ಮತ್ತೆ 2 ಮಂಥನಗಳಾಗಿ ಹೋಗ್ತವೆ. ನೆಕ್ಸ್ಟ್ ತದನಂತರ ಬಂದಿರತಕ್ಕಂಥದ್ದು 2ನೇ ಸೋಮೇಶ್ವರ 1068ರಿಂದ 1073. ಕೊನೆಗೆ ಬಂದಿರತಕ್ಕಂಥವನು ವಿಕ್ರಮಾದಿತ್ಯ ಅಥವಾ 6ನೇ ವಿಕ್ರಮಾದಿತ್ಯ. ಅವನ ಕಾಲಘಟ್ಟ 1079ರಿಂದ 1127ರವರೆಗಿನ ಈ ಒಂದು ಮುಂದೆ ನಿಮ್ಗೆ ಅನ್ನಿಸ್ಬೋದು ಎಲ್ಲಾರನ್ನ ಬಿಟ್ಟು ಒಮ್ಮಕ್ಳಿಗೆ ಯಾಕೆ ವಿಕ್ರಮಾದಿತ್ಯನ ಕಾಲಕ್ಕೆ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಬಂದ್ರು ಅಂತ. ಅವ್ರಿಗೆ ಏನ್ ಅನ್ಸಿದೆ ಅವ್ರು ಅಲ್ಲಿಂದ ಹೇಳ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಾವು ಕರ್ನಾಟಕದ ಇತಿಹಾಸವನ್ನ ಹೇಳ್ಕೊಂಡಾಗ ಶಾತವಾಹನರಿಂದ ಶುರು ಮಾಡ್ತೇವೆ ನಾವು. ಅವ್ರು ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಬಗ್ಗೆ 4ನೇ ಪ್ರಕರಣದಲ್ಲಿ ಹೇಳ್ಕೊಂಡ್ ಬರ್ತಾರೆ. ಮಹಾರಾಷ್ಟ್ರದಲ್ಲಿಯ ಸುಮಾರು 1/2ಕ್ಕಿಂತ ಹೆಚ್ಚು ಊರುಗಳು ಕನ್ನಡ ಇದಾಯ್ತು. ಇನ್ನ 5ನೇ ಪ್ರಕರಣ ಯಾಕೆ ಈ ವಂಶಾವಳಿ ಬಗ್ಗೆ ಹೇಳಿದ್ರು ಅನ್ನೋದನ್ನ ಒಂದಿಷ್ಟು ವಿಮರ್ಶೆ ಇಲ್ಲಿ ಬರೀತಾರೆ 4ನೇ ಪ್ರಕರಣದಲ್ಲಿ. ಅದಕ್ಕ ಯಾಕೆ ತಿಳ್ಕೊಬೇಕು ಅನ್ನೋದಕ್ಕೆ ಹೆಸರು ಏನ್ ಕೊಡ್ತಾರೆ ಅಂತ ಹೇಳಿದ್ದೆ ಆಗಲೇ ನಾನು. ಕರ್ನಾಟಕದ ವಿಭೂತಿ ಪುರುಷರು ಅಂತ ಹೇಳಿ ಕೊಡ್ತಾರೆ. ಇವ್ರು ನೆನಿಲೇಬೇಕು. ನಾವು ನೆನೆದೇ ಇದ್ರೇನೆ ನಾವು ಬರೀ ಹೆಸರು ಸೇರಿಸಿದ್ದಕ್ಕೇನೆ ದೊಡ್ಡ ದೊಡ್ಡ ಸಂಘರ್ಷಗಳನ್ನ ಮಾಡ್ತೀವಿ. ಅವ್ರು ಮಾಡಿದ ಸಾಧನೆಗಳನ್ನ ನಾವೇನು ನೆನೆಸ್ಕೊಳ್ಳಲ್ಲ. ಪಠ್ಯಕ್ರಮದಲ್ಲಿ ಒಂದೊಂದು ಹೆಸರು ಸೇರ್ಸಾಕೂ ಒಂದೊಂದು ಗುದ್ದಾಟಗಳಾಗ್ತಾ ಇದಾವೆ ಇವತ್ ಸರ್ಕಾರದಲ್ಲಿ. ಅವ್ರನ್ನೆಲ್ಲ ನೆನ್ಸಿದ್ದಕ್ಕೆ ಕನ್ನಡ ನಾಡು ಇಷ್ಟು ಪುನೀತವಾಗಿದೆ ಅನ್ನುವಂತ ಮಾತನ್ನ ಈ ವಂಶಾವಳಿಯನ್ನು ಹೇಳ್ತಾ ಈ 4ನೇ ಪ್ರಕರಣದಲ್ಲಿ ವಿಭೂತಿ ಪುರುಷರ ಬಗ್ಗೆ ಹೇಳ್ತಾರೆ. ಕರ್ನಾಟಕದ ವಂಶಾವಳಿಯ ವ್ಯಕ್ತಿಗಳನ್ನು ಕರ್ನಾಟಕದ ವಿಭೂತಿಗಳೆಂದು ಲೇಖಕರು ವರ್ಣಿಸಿದ್ದಾರೆ. ಗಂಗ, ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ಯಾದವ, ವಿಜಯನಗರ ಮುಂತಾದ ಅರಸರ ಭಿನ್ನ ಭಿನ್ನ ಕಾಲಕ್ಕೆ ಬೇರೆ ಬೇರೆ ಹೆಸರುಗಳು ಧರಿಸಿಕೊಂಡಿದ್ದರೂ ಅವರೆಲ್ಲರೂ ಕನ್ನಡಿಗರೇ ಅನ್ನೋದೊಂದು ದೊಡ್ಡ ಹೆಮ್ಮೆ ಆಲೂರು ವೆಂಕಟರಾಯರಿಗೆ. ಪೂರ್ವದ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿಯು, ರಾಷ್ಟ್ರಕೂಟರ ರಾಜಧಾನಿಯಾದ ಮಳಕೇಡವು, ಕೊನೆಯ ಚಾಲುಕ್ಯ ವಂಶದ ರಾಜಧಾನಿಯಾದ ಕಲ್ಯಾಣವು, ವಿಜಯನಗರ ಅರಸರ ರಾಜಧಾನಿಯಾದ ವಿಜಯನಗರವು, ಇವತ್ತಿನ ಹಂಪೆ, ಇವೆಲ್ಲ ಕೇವಲ ಕರ್ನಾಟಕ ಪಟ್ಟಣಗಳೇ. ಇಂದಿಗೆ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವೆಂದು ಪರಿಗಣಿಸಲ್ಪಟ್ಟಿರುವ ತ್ರಿಗುರು ದ್ವಯರೇನಿದ್ದಾರೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲಿ ಕನ್ನಡಿಗರು ಅನ್ನೋದೊಂದು ದೊಡ್ಡ ಹೆಮ್ಮೆ ಅವರಿಗೆ. ಅದ್ವೈತ ಸಿದ್ಧಾಂತವನ್ನ ಸಾರಿದಂತಹ ಮತ್ತೆ ದ್ವೈತ ಸಿದ್ಧಾಂತವನ್ನ ಸಾರಿದಂತಹ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಸಾರಿದಂತಹ 3 ದ್ವಯರನ್ನ ನೆನಪಿಸ್ಕೊಳ್ತಾರೆ. ಆ 3 ಅವರ ಹುಟ್ಟು, ಅವರ ಪವಿತ್ರ ಕರ್ಮ ಭೂಮಿ ಕರ್ನಾಟಕವೇ, ಕಾರ್ಯಕ್ಷೇತ್ರ ಕರ್ನಾಟಕ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾರೆ. ಶಂಕರಾಚಾರ್ಯರು ಎಲ್ಲೆಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಂಡ್ರು, ಶೃಂಗೇರಿ,
ಕೂಡಲಿ, ಹಂಪೆ, ಸಂಕೇಶ್ವರ, ಶಿವಗಂಗಾಗಳಲ್ಲಿ ಶಂಕರಾಚಾರ್ಯ ಅಭೂತಪೂರ್ವವಾದ ಸಾಧನೆಯನ್ನ ಕೊಟ್ಟಿದ್ದು ಹೆಮ್ಮೆ ಅಂತ ಹೇಳ್ತಾರೆ. ಇನ್ನ ಇವು ಎಲ್ಲಾ ಮಠಗಳಿರುವುದು ಕರ್ನಾಟಕದಲ್ಲಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಅಂತ ಅವ್ರು ಹೇಳ್ತಾರೆ. ಚೋಳ ರಾಜರ ಅನಿವಾರ್ಯದಿಂದ ಹಿಂಸೆಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ಶ್ರೀ ರಾಮಾನುಜಾಚಾರ್ಯರು ಕನ್ನಡ ಅರಸನಾದ ವಿಷ್ಣುವರ್ಧನನ್ನ ಆಶ್ರಯಿಸಿ ತಮ್ಮ ಮತ ಪ್ರಸಾರಣೆಯನ್ನ ಮಾಡಿದರು. ಮಧ್ವಾಚಾರ್ಯರು ಮಧ್ವಾಚಾರ್ಯರಿಗೂ ಕಾರ್ಯಕ್ಷೇತ್ರ ಕರ್ಮಭೂಮಿ ಕರ್ನಾಟಕದ ತವರ್ಮನೆಯಾಗಿದೆ. ಲಿಂಗಾಯತ ಮತೋದ್ಧಾರಕರಾದ ಬಸವೇಶ್ವರರು ಶುದ್ಧ ಕನ್ನಡಿಗರೇ ಕರ್ನಾಟಕ ನೆಲದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ. ಜೈನ ಮತಗಳ ಪ್ರಖ್ಯಾತ ಗುರುಗಳಾದ ಯತಿಗಳಾದ ಪೂಜ್ಯಪಾದ, ಜಿನಸೇನ, ಗುಣಭದ್ರ ಮುಂತಾದವರು ಈ ನಮ್ಮ ಕನ್ನಡ ನಾಡಿನಲ್ಲೇ ಬಾಳಿ ಬದುಕಿದರೆಂಬುದು ಹೆಮ್ಮೆಯ ವಿಷಯ. ಚಾಲುಕ್ಯ ವಿಕ್ರಮಾದಿತ್ಯನ ದರಾಬಾರಿನಲ್ಲಿ ವಿದ್ಯಾವತಿ, ಬಿಲ್ಹಣ, ಧರ್ಮಶಾಸ್ತ್ರಕಾರನಾದಂತಹ ಜ್ಞಾನೇಶ್ವರನು, ಪ್ರಸಿದ್ಧ ವೇದಾಂತಿಯಾದ ಸಾಯಣನು, ಪ್ರಖ್ಯಾತ ಜ್ಯೋತಿಷಿಯಾದಂತ ಭಾಸ್ಕರಾಚಾರ್ಯನು ಇವರೆಲ್ಲರೂ ಮುಕುಟ ಪ್ರಾಯವೆನಿಸುವಂತೆ ಕರ್ನಾಟಕ ಸಿಂಹಾಸನದ ಸಂಸ್ಥಾಪನಾಚಾರ್ಯರೆಂದು ಹೇಳುವುದರಲ್ಲಿ ಯಾವ ಸಂಶಯವಿಲ್ಲ. ಬಿರುದುಳ್ಳ ಕರ್ನಾಟಕ ಸಿಂಹಾಸನ ಸಂಸ್ಥಾಪನಾಚಾರ್ಯನೆಂಬ ಬಿರುದುಳ್ಳ ಜಗದ್ವಿಖ್ಯಾತರಾದ ಶ್ರೀ ವಿದ್ಯಾರಣ್ಯರು ಇವರೆಲ್ಲರೂ ಕನ್ನಡಿಗರು, ಕನ್ನಡ ತಾಯಿಯ ಮಕ್ಕಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳೋಣ. ಕರ್ನಾಟಕ ವಾಂಗ್ಮಯ ಗಗನ ಮಂಡಲದೊಳಗೆ ದಿವ್ಯ ನಕ್ಷತ್ರಗಳಂತೆ ಬೆಳಗುತ್ತಿರುವ ಆದಿ ಕವಿಗಳಾಗಿರುವಂತಹ ಪಂಪ, ಪೊನ್ನ, ರನ್ನ, ಜನ್ನ ಮೊದಲಾದ ವಾಂಗ್ಮಯ ಪ್ರಭುಗಳು ಕನ್ನಡಿಗರೆಂದು ಹೇಳುವುದು ನಮ್ಮ ಹೆಮ್ಮೆ. ಪರಮ ಭಗವದ್ಭಕ್ತರಾದ ಪುರಂದರದಾಸರು, ಕನಕದಾಸರು ಮುಂತಾದವರು ದಾಸಶ್ರೇಷ್ಠರು ಈ ನಮ್ಮ ಕರ್ನಾಟಕದ ಜನ್ಮಭೂಮಿಯಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ. ಜೊತೆಗೆ ಅನೇಕ ಅರಸರು ಸ್ವಂತ ಕವಿಗಳಾಗಿದ್ದರೆಂಬುದು ಇನ್ನೂ ಹೆಮ್ಮೆ. ಗಂಗಾ ಅರಸರಲ್ಲಿ ಮಾಧವ, ದುರ್ವಿನೀತ, ಅನೇಕ ರಾಜರು ಅಶ್ವಶಾಸ್ತ್ರ, ಗಜಶಾಸ್ತ್ರ, ಕಿರಾತಾರ್ಜುನ ಟೀಕೆ, ದತ್ತಕ ಸೂತ್ರ ಮುಂತಾದ ಮಹತ್ವದ ಪುಸ್ತಕ ಗ್ರಂಥಗಳನ್ನ ಬರೆದಿರುವುದು ಕರ್ನಾಟಕದ ಗತವೈಭವಕ್ಕೆ ಮತ್ತೊಂದು ಕಿರೀಟಪ್ರಾಯ. ರಾಷ್ಟ್ರಕೂಟ ನೃಪತುಂಗ ಅರಸನು ಕವಿಗಳಿಗೆ ರಾಜಮಾರ್ಗವಾಗಿರುವಂತಹ ಸುಪ್ರಸಿದ್ಧವಾದ ಅಲಂಕಾರಿಕ ಗ್ರಂಥವನ್ನ ಬರೆದಿದ್ದಾನೆ. ಚಾಲುಕ್ಯ ವಂಶದ ಅರಸನಾದ ಸೋಮೇಶ್ವರನು ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ರಾಜಕೀಯ ಗ್ರಂಥವನ್ನು ಬರೆದಿದ್ದಾನೆ. ಜೊತೆಗೆ ಪಂತ ಮುಖೇಶ್ವರರು ಕೃಷ್ಣದೇವರಾಯನೇ ನಮ್ಮ ಹೊನ್ನಮ್ಮ, ಗಿರಿಯಮ್ಮ, ಮುಕ್ತಾಬಾಯಿ, ಮೀರಾಬಾಯಿ, ವಿಜಯ ಮಹಾದೇವಿ, ಮೈರಳ ದೇವಿ, ತಾರಾಬಾಯಿ, ಅಹಲ್ಯಾಬಾಯಿ, ಅಕ್ಕ ಮಹಾದೇವಿ, ಅಕ್ಕದೇವಿ, ಅಬ್ಬಕ್ಕದೇವಿ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ವಿಧವಾಗಿ ನಮ್ಮ ಪ್ರಾಚೀನ ಇತಿಹಾಸವು ಮಹಾವಿಭೂತಿ ಸ್ತ್ರೀಯರಿಂದ ಮತ್ತು ಪುರುಷರಿಂದ ತುಂಬಿ ಹೋಗಿದೆ. ನಮ್ಮ ಕರ್ನಾಟಕದ ಅರಸರು ಈ ದೇಶದಲ್ಲಿ ಪುಲಕೇಶಿಯು ತನ್ನ ರಾಯಭಾರಿಗಳನ್ನ ಇರಾನದ ಅರಸರ ಕಡೆಗೆ ಕಳುಹಿಸಿದನು. ಅಲ್ಲದೆ ಇರಾನದ ಅರಸರು ತನ್ನ ರಾಯಭಾರಿಯನ್ನು ನಮ್ಮ ಬಾದಾಮಿಯ ಪುಲಕೇಶಿಯ ಒಡ್ಡೋಲಗಕ್ಕೆ ಕಳಿಸಿದ್ದನೆಂಬುದು ಅವರ ವಿದೇಶಿ ರಾಜನೀತಿ ಎಷ್ಟು ಪ್ರಖರವಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಸುಮಾರು 1300 ವರ್ಷಗಳ ಹಿಂದಿನ ಇದರ ಹಳೆಯ ಪ್ರತ್ಯಕ್ಷ ಚಿತ್ರವು ಉತ್ತರದಲ್ಲಿರುವ ಅಜಂತ ಗವಿಯೊಳಗೆ ಈಗಲೂ ಸ್ಪಷ್ಟವಾಗಿ ಕಂಗೊಳಿಸುತ್ತಿದೆ. ಜಗತ್ತಿನೊಳಗಿನ ಸೋಜಿಗವಾದ ಮತ್ತು ಅದ್ಭುತವಾದ ಕಲ್ಲಿನೊಳಗೆ ಕೊರೆದ ಅಖಂಡ ದೇವಾಲಯವೆಂದರೆ ವೇಲೂರಿನಲ್ಲಿರುವ ಕೈಲಾಸ ದೇವಾಲಯ. ಈ ದೇವಾಲಯವನ್ನು ಕನ್ನಡಿಗರು ರಾಷ್ಟ್ರಕೂಟರ ಅರಸನಾದ ಕೃಷ್ಣನೆಂಬವನೊಬ್ಬ ಕಟ್ಟಿಸಿದನು. ಜೊತೆಗೆ ಬಾದಾಮಿಯ ಮೇಣಬಸದಿಯನ್ನ ಕಟ್ಟಿಸಿದ್ದು ನಮ್ಗೆ ಹೆಮ್ಮೆಯ ವಿಷಯ. ಇದಲ್ಲದೆ ಕಾರ್ಲೆಯ ಅತ್ಯಂತ ಮನೋಹರವಾದ ಬೌದ್ಧ ಚೈತ್ಯಾಲಯಗಳು ನಮ್ಗೆ ನಿರ್ವಾಣವನ್ನು ಸೂಚಿಸುವಂತ ಕ್ಷೇತ್ರಗಳಾಗಿವೆ. ಅಜಂತ ಒಳಗಿರುವ ನಿತಾಂತ ಸುಂದರವಾದ ಚಿತ್ರಗಳು ಇವೆಲ್ಲವೂ ನಮ್ಮ ಕನ್ನಡ ನಾಡಿನ ಕಲ್ಲು ಕುಟಿಗರ ಕೈಗಾರಿಕೆಗಳ ದೊಡ್ಡ ಪರಿಶ್ರಮದ ಬೆವರಿನ ಫಲಗಳು. ಇವುಗಳನ್ನ ಮತ್ತೆ ಮತ್ತೆ ನೆನ್ಸೋಣ ಅಂತ ಹೇಳ್ತಾರೆ.
ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಭವ್ಯವಾದ ರಮಣೀಯವಾದ ಮೂರ್ತಿಯು ಕರ್ನಾಟಕದಲ್ಲಿರುವುದೇ ಹೆಮ್ಮೆ. ಅತಿ ಆಸೆ, ಅತಿ ಭೋಗ, ಅತ್ಯಧಿಕಾರಗಳು ಮನುಷ್ಯನಿಗೆ ಯಾವೂ ಶಾಶ್ವತವಾದದ್ದಲ್ಲ ಅಂತ ಹೇಳಿ ಇಂದ್ರಗಿರಿ ಚಂದ್ರಗಿರಿ ಬೆಟ್ಟದ ಮೇಲೆ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಅಲ್ಲ, ಮನುಷ್ಯನ ಮೃಗೀಯ ವರ್ತನೆಯನ್ನು ಬಿಟ್ಟು ಮನುಷ್ಯತ್ವದ ಕಡೆಗೆ ತಿರುಗುವ ಸಂದೇಶವನ್ನ ಸಾರುವ ಚಿತ್ರ ಇಡೀ ಜಗತ್ತಿಗೆ ದಾರ್ಶನಿಕವಾಗಿ ನಿಂತಿದ್ದು ಬಾಹುಬಲಿಯ ಚಿತ್ರಣವನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಜಗದೊಳಗೆಲ್ಲ ಸೌಂದರ್ಯ ಅತಿಶಯವಾಗಿ ಮೆರೆಯುತ್ತಿರುವ ಬೇಲೂರಿನ ಚನ್ನಕೇಶವ ದೇವಾಲಯ ಒಂದೇ ಸಮವಾಗಿ 86 ವರ್ಷಗಳವರೆಗೆ ಕಟ್ಟಿದರೂ ಪೂರ್ಣವಾಗದೇ ಇರುವ ಅತ್ಯಂತ ಸುಂದರವಾದ ಹೊಯ್ಸಳೇಶ್ವರ ಗುಡಿಯನ್ನು ಕನ್ನಡಿಗರು ಅಲ್ಲಿಯ ಅತಿ ಕುಶಲವಾದ ಕುಸುರು ಕೆಲಸವನ್ನ ಕಂಡು ಆ ಕಾಲದ ಗತವೈಭವವನ್ನ ಬುದ್ಧಿವಂತಿಕೆಯನ್ನ ಅಳೆಯಬಹುದು ಎಂಬುದನ್ನ ನೆನಪಿಸ್ತಾರೆ. ನಮ್ಮ ಇತಿಹಾಸದಲ್ಲಿಯ ಮತ್ತೊಂದು ವಿಶೇಷ ಉಂಟು. ಯಾವುದೆಂದರೆ ಮಿಕ್ಕ ಭಾಷಾ ಪ್ರಾಂತಗಳಲ್ಲೆಲ್ಲ ಆಗಿರುವಂತೆ ನಮ್ಮ ಭಾಷೆಯಲ್ಲಿ ಅದಲು ಬದಲು ಏನೂ ಆಗಿಲ್ಲ. ಹಿಂದಕ್ಕೆ ನಮ್ಮ ಅರಸರು ವಿದ್ವಾಂಸರು ಆಡುತ್ತಿದ್ದ ಭಾಷೆಯನ್ನೇ ನಾವೀಗ ಎಲ್ಲರೂ ಆಡುತ್ತಿದ್ದೇವೆಂಬುದೇ ಒಂದು ಹೆಮ್ಮೆಯ ವಿಷಯ. ಇದು 4ನೇ ಪ್ರಕರಣಕ್ಕೆ. ಇನ್ನು 5ನೆಯ ಪ್ರಕರಣದಲ್ಲಿ ಹಿಂದಿನ ಪ್ರಕರಣದ ಕರ್ನಾಟಕದೊಳಗೆ ಬಾಳಿದ ಬಲಾಢ್ಯ ರಾಜ ಅರಸರನ್ನು, ಧರ್ಮ ಸಂಸ್ಥಾಪಕರಾದ ಆಚಾರ್ಯರನ್ನು, ತೇಜೋ ಮುಖಿಗಳಾದ ತತ್ವಜ್ಞಾನಿಗಳನ್ನು, ಪ್ರತಿಭಾ ಸಂಪನ್ನರನ್ನು, ವರ ಕವಿಗಳನ್ನು, ಕವಿತ್ರಿಯರನ್ನು, ವೀರ್ಯವರ್ತಿಯರನ್ನು, ವೀರಾಂಗಣೆಯರನ್ನು, ನಾವು ಕಟ್ಟಿದ ಕಟ್ಟಡಗಳನ್ನು ಒಂದರ ಹಿಂದೊಂದೇ ನಮ್ಮ ಅವಲೋಕನಕ್ಕೆ ತಂದುಕೊಟ್ಟೆವು. ಈ ನಾಮಾವಳಿಯ ಯಾವಾಗ ಹುಟ್ಟು, ಯಾವಾಗ ಪ್ರಾಬಲ್ಯ ಸ್ಥಿತಿ ಬಂದಿತು ಮುಂತಾದ ಸಂಗತಿಗಳ ಜ್ಞಾನ ನಮ್ಮ ಕನ್ನಡಿಗರಲ್ಲಿ ಕರ್ನಾಟಕದ ಬಗ್ಗೆ ಸಕೌತುಕವಾದ ಅಭಿಮಾನವು, ಕರ್ನಾಟಕ ಇತಿಹಾಸದ ಬಗ್ಗೆ ಜಿಜ್ಞಾಸೆಯು ಹುಟ್ಟಿರಬಹುದೆಂದು ಕಲ್ಪನೆ ಮಾಡಿದರೂ ಆ ಜಿಜ್ಞಾಸೆಯನ್ನು ತಣಿಸುವಂತಹ ಇತಿಹಾಸವನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾಗುತ್ತದೆ. ಆ ತೆರನಾದ ಕನ್ನಡಿಗರ ಅದ್ಯಂತವಾದ ಇತಿಹಾಸ ಹೊಸತಾಗಿ ಇನ್ನೂ ನಿರ್ಮಾಣವಾಗಬೇಕಾಗಿದೆ. ಕರ್ನಾಟಕದ ನಿಜವಾದ ಸ್ಥಿತಿಗತಿಯನ್ನ, ಮೇರೆಗಳನ್ನ ಅರಿಯಬೇಕಾಗಿದೆ. ಅಂಥದ್ದೊಂದು ಇತಿಹಾಸವನ್ನು ಇನ್ನೂ ನಾವು ನಿರ್ಮಾಣ ಮಾಡಬೇಕಾಗಿದೆ. ಕರ್ನಾಟಕದ ಏಳಿಗೆಗೆ ಹೇಗೆ ಸಾಧನವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು ಇವೇ ಈಗ ಕನ್ನಡಿಗರ ಪ್ರಥಮ ಕರ್ತವ್ಯಗಳಾಗಿವೆ. ಸದ್ಯಕ್ಕೆ ಕರ್ನಾಟಕವೆಂಬ ಶಬ್ದ ನಮ್ಮ ಕಿವಿಗೆ ಬಿದ್ದ ಕೂಡಲೇ ಅರಸರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮಸುಕಾಗಿರುವ ವಿಚಾರಗಳು ಮೂಡುವುದುಂಟು. ನಾವು ಕರ್ನಾಟಕರು ಏಕೆ ಕರ್ನಾಟಕರೆಂದೆನಿಸಿಕೊಳ್ಳುವುದೇಕೆ, ನಾವೇಕೆ ಹೆಮ್ಮೆ ಪಡಬೇಕು, ನಾವು ಕರ್ನಾಟಕರೇ ಮುಂತಾದ ಪ್ರಶ್ನೆಗಳು ನಮ್ಮ ಹತ್ತಿರ ಸರಿಯಾದ ರೀತಿಯಲ್ಲಿ ನಮ್ಮನ್ನ ಕಾಡುತ್ತಿವೆ. ಆದುದರಿಂದ ನಮ್ಮ ಮನದಲ್ಲಿ ಈಗ ಮುಖ್ಯವಾಗಿ ಈಗ ನಮ್ಮ ಮನಸ್ಸಿನಲ್ಲಿ ಮುಖ ಹಾಳಾಗಿ ಹೋಗಿರುವ, ಅಂದ್ರೆ ಇತಿಹಾಸದ ಎಲ್ಲ ಪುನರುಜ್ಜೀವನದ ಮಸುಕಾದ ಕೆಲವೊಂದಿಷ್ಟು ಸಂಗತಿಗಳು ಅರ್ಧ ಸತ್ಯದ ಮೇಲೆ ನಿಂತಿವೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಖ ಹಾಳಾಗಿ ನೆಲೆಗೊಂಡಿರುವ ಕಲ್ಪನೆಗಳು ಉಳಿದಿವೆ ಅಷ್ಟೇ. ಅದಕ್ಕಿನ್ನೂ ಸತ್ಯಕ್ಕೆ ಸಮೀಪವಾದಂತಹ ಕೆಲವೊಂದಿಷ್ಟು ಮೂಲಭೂತವಾದಂತ ಈ ವೇದಿಕೆನಲ್ಲಿ ಸಾಕಷ್ಟು ಉಪನ್ಯಾಸಗಳೊಳಗೆ ಸಾಕಷ್ಟು ಅರ್ಧ ಸತ್ಯದ ಮೇಲೆ ನಿಂತಿರುವಂತಹ ಸಂಗತಿಗಳು, ನಿಜ ಸಂಗತಿಗಳನ್ನ ಸರ್ ಅವರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ತಾ ಇದ್ದಾರೆ. ಇನ್ನೂ ಆಗ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು 6ನೇ ಪ್ರಕರಣದಲ್ಲಿ ಚಾಲುಕ್ಯರ ಪೂರ್ವದ ಕರ್ನಾಟಕದ ಇತಿಹಾಸ 4ನೇ ಪ್ರಕರಣದಲ್ಲಿ ಸೂಚಿಸುವಂತೆ ಕರ್ನಾಟಕದ ಇತಿಹಾಸದ ಸಾಧನ ಸಂಪತ್ತಿಯನ್ನು ಹೇಳಿರುವಷ್ಟೇ ಅದರ ಮಹಿಮಾತಿಶಯವಾದ ಒಂದು ವಿಚಾರವನ್ನ ಹೇಳ್ಕೊಂಡು ಹೋಗಿದ್ದಾರೆ. ಈಗ ನಮ್ಮಲ್ಲಿಯ ಸುಶಿಕ್ಷಿತರು ಕೂಡ ಕರ್ನಾಟಕದ ಪ್ರಸಿದ್ಧ ಅರಸರ ಬಗ್ಗೆ, ಯಾರು ಯಾವಾಗ ಆಳಿದರು, ಸಾರ್ವಭೌಮ ರಾಜ ಮನೆತನಗಳು ಯಾವುವು ಎಂಬ ಕಲ್ಪನೆ ಕೂಡ ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಚಾಲುಕ್ಯ ವಿಕ್ರಮನೆಂದರೆ ಪ್ರಸಿದ್ಧ ಶತಕರ್ತನಾದ ಉತ್ತರ ಪ್ರಾಂತದ ವಿಕ್ರಮಾದಿತ್ಯನೇ ಎಂದು ಅನೇಕರ ಭಾವನೆ ಇದೆ. ಆಮೇಲೆ ಪುಲ್ಕೇಶಿ ಎಂಬುದು ಅರಸನ ಹೆಸರು ಅಥವಾ ಮನೆತನದ ಹೆಸರು, ಇದು ಕೂಡ ಚರ್ಚಿತವಾಗಬೇಕಾಗಿದೆ. ಇನ್ನು ಚಾಲುಕ್ಯ ಬಾದಾಮಿ ಆಳಿದವರು ಲಕ್ಷ್ಮೇಶ್ವರದಲ್ಲಿ ಆಳಿದರು ಎಂಬುದನ್ನು
ಅರಿಯದೇ ಇರಬಹುದು. ಹೀಗೆ ನಿಜ ಸ್ಥಿತಿ ಇರುವುದರಿಂದ ಅಲ್ಲೊಂದು ಇಲ್ಲೊಂದು ಹರಡಿರುವ ಸಾಧನವು ಸಾಮಗ್ರಿ ತಲೆಯಲ್ಲಿ ಹಾಕಿಕೊಳ್ಳುವುದು ಆ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ನನ್ನ ಅನುಭವಕ್ಕೆ ಬಂದಷ್ಟು ಮಾಹಿತಿಗಳನ್ನು ನಾನಿಲ್ಲಿ ಸಂಗ್ರಹಿಸಿದ್ದೇನೆ. ಹೀಗೆ ಕರ್ನಾಟಕದ ಒಂದು ಇನ್ನೂ ಎಷ್ಟು 10 ಪ್ರಕರಣಗಳು ಉಳಿದಿವೆ. ಆ ಪ್ರಕರಣಗಳನ್ನ ನನ್ಗೆ ಈ ವೇದಿಕೆನಲ್ಲಿ ಇನ್ನೂ ತಿಳಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವದಿಂದ. ನಾನು ಇಲ್ಲಿಗೆ ನನ್ನ 6 ಪ್ರಕರಣಗಳಲ್ಲಿ ನನ್ನ ವಿಚಾರಗಳನ್ನ ತಿಳಿಸಿ ವಿಷಯವನ್ನ ನಾನು ಮೊಟಕುಗೊಳಿಸ್ತೇನೆ. ನನಗೆ ತಿಳಿದಷ್ಟು ವಿಚಾರಗಳನ್ನ ನಾನು ಇಲ್ಲಿ ಹೇಳಿದ್ದೇನೆ. ವೇದಿಕೆಯಲ್ಲಿ ಇನ್ನೂ ಮಾರ್ಗದರ್ಶಕರಿದ್ದಾರೆ ಮತ್ತು ಸರ್ ಅವರಿದ್ದಾರೆ. ಸಾಕಷ್ಟು ಒಂದು ಸ್ಥೂಲವಾದ ಒಂದ್ ಚೌಕಟ್ಟನ್ನ ಕಟ್ಕೊಡ್ಬೇಕು ಅಂತ ನಾನು ವೇದಿಕೆನಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನನ್ಗೆ ಸ್ವಲ್ಪ ಹುಷಾರಿಲ್ಲ, ನನ್ ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ವೇದಿಕೆನಲ್ಲಿ ಅರಿಕೆ ಮಾಡ್ಕೊಂಡು ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಎಲ್ರಿಗೂ ಅಭಿನಂದನೆ. ಧನ್ಯವಾದಗಳು ಮೇಡಮ್. ಅತ್ಯಂತ ವಿಸ್ತೃತವಾಗಿ ಒಂದು ಕನ್ನಡ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರ ಒಂದು ಕರ್ನಾಟಕದ ವೈಭವದ ಒಂದು ಪ್ರಕರಣಗಳನ್ನ ಅತ್ಯಂತ ವಿಸ್ತಾರವಾಗಿ ನಮಗೆ ಕೇಳಿಸ್ತಾ ಇಲ್ಲ ಮೇಡಮ್ ನೀವು ಮಾತಾಡೋದು. ಧನಮ್ಮ ನಿಮ್ದು ಕೇಳ್ತಿಲ್ಲ? ಸರ್ ಈಗ ಕೇಳಿಸ್ತಾ ಇದೆ ಸರ್? ಈಗ ಕೇಳ್ತದೆ ಮಾತಾಡ. ಓಕೆ ಸರ್, ಧನ್ಯವಾದಗಳು ಮೇಡಮ್. ಅತ್ಯಂತ ಉತ್ತಮವಾಗಿ ಒಂದು ಕರ್ನಾಟಕದ ವೈಭವವನ್ನ ವಿಸ್ತೃತವಾಗಿ ನಮ್ಮ ವೇದಿಕೆಗೆ ತಿಳಿಸ್ಕೊಟ್ರಿ. ಕನ್ನಡ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾಯರ ಬಗ್ಗೆ ನಮ್ಮೆಲ್ಲರಿಗೆ ಸವಿವರವಾಗಿ ತಿಳಿಸ್ಕೊಟ್ಟಂತ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗ ಮಾರ್ಗದರ್ಶನದ 2 ನುಡಿಗಳನ್ನ ಡಾಕ್ಟರ್ ಸುಧಾ ಕೌಜಗೇರಿ ಮೇಡಮ್ ಅವರು, ತದನಂತರ ಮಾರ್ಗಗಳನ್ನ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಕೌಜಗೇರಿ ಮೇಡಮ್. ಶರಣಾರ್ಥಿ ಮೇಡಮ್, ಶರಣಾರ್ಥಿ. ಶರಣಾರ್ಥಿ ಮೇಡಮ್. ಕೇಳಾಕತ್ತೈತಲ್ರಿ? ಕ್ಲಿಯರ್ ಇದೆ. ಅಕ್ಕನ ಅರಿವು ಬಸವ ಅಧ್ಯಯನ ಕೇಂದ್ರ ಮೂಲಕ ನಡೀತಾ ಇರುವಂತಹ ಒಂದು ಈ ಗೂಗಲ್ ಮೀಟ್ನೊಳಗೆ ಆಲೂರು ವೆಂಕಟರಾಯರ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅದಕ್ಕೊಂದು ಸ್ಪಷ್ಟವಾದ ರೂಪರೇಷೆಯನ್ನ ಕೊಟ್ಟು ಅದರ ರೂವಾರಿ ಸ್ಥಾನದಲ್ಲಿ ನಿಂತ್ಕೊಂಡಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ವೇದಿಕೆಯಲ್ಲಿ ಆಸೀನ ಅಂದ್ರೆ ಇಡೀ ಒಂದು ಗೂಗಲ್ ಮೀಟ್ ನಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಶರಣಾರ್ಥಿಗಳನ್ನ ತಿಳಿಸ್ತಾ, ಮತ್ತೆ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದಂತಹ ಲಕ್ಷ್ಮೀ ಕಾಯಕದ ಮೇಡಮ್ ಅವರಿಗೂ ಈ ಸಂದರ್ಭದೊಳಗೆ ನಾನು ಶರಣಾರ್ಥಿಗಳನ್ನ ತಿಳಿಸ್ತಾ, ಆಲೂರು ವೆಂಕಟರಾಯರ ಬಗ್ಗೆ ಬಹಳ ವಿಷಯಗಳನ್ನ ಅವ್ರು ತಿಳಿಸಿಕೊಟ್ರು. ನಾನ್ ಅನ್ಕೊಂಡ ಹಾಗೆ ಅಕ್ಕನ ಅರಿವು ಮತ್ತು ಬಸವ ಅಧ್ಯಯನ ಕೇಂದ್ರ ಎನ್ನುವುದು ಕೇವಲ ಶರಣರಿಗೆ ಮಾತ್ರ, ಶರಣರ ವಿಚಾರಗಳಿಗೆ ಮಾತ್ರ ಅಂತ ಸೀಮಿತಗೊಳ್ಳಲಾರದೆ ಕನ್ನಡ ನಾಡು, ನುಡಿ, ಪರಂಪರೆ, ಸಂಸ್ಕೃತಿ ಮತ್ತು ಇತಿಹಾಸಗಳ ಬಗ್ಗೆ ಕೆಲಸ ಮಾಡಿದಂತಹ ಅನೇಕ ಮಹನೀಯರುಗಳನ್ನ ಪರಿಚಯಿಸಿಕೊಡುವಂತಹ ಒಂದು ವೇದಿಕೆ ಆಗ್ತಾ ಇರೋದಿದೆಯಲ್ಲ, ಅದು ಬಹಳ ಮಹತ್ವದ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ನಾ ಭಾವಿಸ್ಕೊಳ್ತೀನಿ. ಯಾಕಂದ ಕೂಡ್ಲೇನೆ ಈಗ ಗೂಗಲ್ ಮೀಟ್ ಅಂದ್ಕೂಡಿ ಶರಣರ ಅವ್ರ ವಿಚಾರ ಅಂತ ಅಷ್ಟ ಅಲ್ಲ, ಶರಣರ ಜೊತೆಗೆ ಅನೇಕ ಕನ್ನಡ ನಾಡು ನುಡಿಗೆ ಶ್ರಮಿಸಿದಂಥವರನ್ನ ಇಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನೊಳಗ ಸರ್ ಅವರು, ಪಟ್ಟಣ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾರಲ್ಲ, ಅದು ನಿಜಕ್ಕೂ ಸ್ತುತ್ಯಾರ್ಹವಾದಂತಹ ಒಂದು ಕಾರ್ಯ ಅಂತ ಈ ಸಂದರ್ಭದಲ್ಲಿ ನಾನು ಭಾವನೆ ಮಾಡಿಕೊಳ್ತೀನಿ. ಅದರ ಜೊತೆಗೆ ಈ ಒಂದು ಶ್ರಾವಣ ಮಾಸದೊಳಗ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಶರಣರದೇ ಆಗಿದ್ರೆ ಚಲೋ ಇತ್ತಲ್ಲ ಅನ್ನುವಂಥ ವಿಚಾರನೂ ಬರ್ತಿರಬಹುದು ನಮ್ ತಲೆಯೊಳಗ. ಆದ್ರ ಎಲ್ಲದಕ್ಕೂ ಮೂಲ ಅಂದ್ರ
ಈ ನಾಡು, ಈ ನುಡಿ, ಈ ಭಾಷೆ, ಈ ನೆಲ ಜಲ ಸಂಪತ್ತು ಇದಿರದೇ ಹೋದ್ರೆ ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆ ಕೂಡ ಇಲ್ಲಿ ಸಾಧ್ಯವಾಗುವುದಿಲ್ಲ. ಅದಕ್ಕ ಆ ನಿಟ್ಟಿನೊಳಗ ಆ ವಿಷಯವನ್ನು ಪ್ರಸ್ತಾಪ ಮಾಡಿರಬಹುದು ಅಂತ ಹೇಳಿ ಅನ್ಕೊಂಡು ಆಲೂರು ವೆಂಕಟರಾಯರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಬಹಳ ಸವಿಸ್ತಾರವಾಗಿ ಕರ್ನಾಟಕ ಗತವೈಭವವನ್ನು ಕುರಿತು ಮಾತಾಡಿದ್ರು ಮೇಡಮ್ ಅವರು. ನಮ್ಮ ಕವಿರಾಜ ಮಾರ್ಗದಿಂದ ಹಿಡಿದುಕೊಂಡು ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ತನಾಡದ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಎನ್ನುವಂತಹ ಒಂದು ನುಡಿಯಿಂದ ಅವ್ರು ಪ್ರಸ್ತಾಪ ಮಾಡ್ತಾ ಕದಂಬರ ಬಗ್ಗೆ, ಕಲ್ಯಾಣಿ ಚಾಲುಕ್ಯರ ಬಗ್ಗೆ, ಮತ್ತೆ ಕಲಚೂರಿಗಳ ಬಗ್ಗೆ ಬಹಳ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಗತವೈಭವನ ತಗೊಂಡು. ನನಗೆ ಅದ್ರ ಜೊತೆಗೇನೆ ಆಲೂರು ವೆಂಕಟರಾಯರ ಇನ್ನೊಂದು ಮುಖವನ್ನು ಕೂಡ ನಾವಿಲ್ಲಿ ಪರಿಚಯ ಮಾಡ್ಕೊಳ್ಬಹುದೇನೋ ಅಂತ ನನಗಿಲ್ಲಿ ಅನಿಸ್ತೈತಿ. ಅವ್ರು ಹುಟ್ಟಿದ್ದು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಾದ್ರೂ ಕೂಡ ಅವ್ರ ವಿದ್ಯಾಭ್ಯಾಸ ಎಲ್ಲ ನವಲ್ಗುಂದ, ಗದಗ, ಧಾರವಾಡದಲ್ಲೂ ಆಯ್ತು. ಮೆಟ್ರಿಕ್ ಆದ್ಮೇಲೆ ಅವರು ಬಾಂಬೆ ಪ್ರಾವಿನ್ಸ್ಗೆ ಸಂಬಂಧಪಟ್ಟಂತಹ ಉತ್ತರ ಕರ್ನಾಟಕದೊಳಗ ಹೋಗ್ಬೇಕು ಮುಂದ ಅಂದ್ರೆ ಯಾವ್ದು ಕಾಲೇಜ್ ಇರ್ಲಿಲ್ಲ. ಅವಾಗ ಏನ್ ಮಾಡ್ಬೇಕು ಹಂಗಾರ ಮುಂದ ಶಿಕ್ಷಣಕ್ಕ ಅಂತ ಹೇಳಿ ಅವ್ರು ಬಹಳ ಆಲೋಚನೆ ಮಾಡಿ ಅವ್ರು ಹೋಗಿದ್ದು ಶಿಕ್ಷಣಕ್ಕ ಅಂತಂದ್ರ ಪುನಾಕ್, ಅಲ್ಲಿ ಫರ್ಗೂಸನ್ ಕಾಲೇಜಿಗೆ ಸೇರ್ಕೋತಾರ. ರಾಷ್ಟ್ರೀಯ ನೇತಾರರಾದಂತಹ ಅವಾಗ ತಿಳಕರಿಂದ ಸ್ಥಾಪಿತವಾದಂತಹ ಕಾಲೇಜ್ನೊಳಗ ಸೇರ್ಕೊಂಡು ರಾಷ್ಟ್ರೀಯತೆಯ ಒಂದು ಗುಣವನ್ನ ಮೈಗೂಡಿಸ್ಕೊಳ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಬಹಳ ಒಂದು ನೋವಿನ ಸಂಗತಿ ಅಂದ್ರ ಅಲ್ಲಿ ಅಧ್ಯಾಪಕರು ಕನ್ನಡದ ಬಗ್ಗೆ ತೋರಿಸ್ತಾ ಇದ್ದಂತಹ, ಕನ್ನಡ ಭಾಷೆಯ ಬಗ್ಗೆ ತೋರಿಸ್ತಾ ಇದ್ದಂತಹ ದಿವ್ಯ ನಿರ್ಲಕ್ಷ್ಯ ಮತ್ತು ತಿರಸ್ಕಾರ ಇದು ಅವರಿಗೆ ಮಾನಸಿಕವಾಗಿ ಬಹಳ ಪ್ರಭಾವ ಬೀರ್ತು. ಅದಕ್ಕೆ ಅವರು ಕನ್ನಡ ಭಾಷೆ, ಸಂಸ್ಕೃತಿ, ಜನತೆಯ ಏಳಿಗೆಯನ್ನ ಕುರಿತು ನಾನು ಏನಾದ್ರೂ ಮಾಡ್ಬೇಕಲ್ಲ ಅನ್ನುವಂತಹ ಒಂದು ಛಲವನ್ನ ಅವರು ಮನಸ್ಸಿನೊಳಗ್ ತೊಟ್ರು. ಶಿಕ್ಷಣ ಮುಗಿಸಿ ಬಂದ ಮೇಲೆ ಸಾಕ್ ಬಿಡು, ನಾನು ಯಾವ್ದೋ ಒಂದು ನೌಕರಿ ಸೇರಿ ಇದ್ ಬಿಡ್ಬೇಕು ಅಂತ ಹೇಳಿ ಅವ್ರ ಆಲೋಚನೆ ಮಾಡ್ಲಿಲ್ಲ. ಬದಲಾಗಿ ಅವ್ರ ಏನ್ ಮಾಡಿದ್ರಂದ್ರ ರಾಷ್ಟ್ರೀಯತೆಯ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿದ್ರೆ ಹೆಂಗ, ಬರೇ ಔಪಚಾರಿಕ ಶಿಕ್ಷಣ ಬೇಡ, ನಾವ್ ಬರೀ ಇದು ಪುಸ್ತಕ ಪೆನ್ನು ಇದನ್ನ ಹಿಡ್ಕೊಂಡು ಅಭ್ಯಾಸ ಮಾಡೋದ್ ಬೇಡ, ಅದ್ರ ಜೊತೆಗೆ ವೃತ್ತಿಪರ ತರಬೇತಿಯನ್ನ ನಾವು ಪ್ರಾರಂಭ ಮಾಡಿದ್ರೆ ಹೆಂಗ ಅನ್ನುವಂತ ಒಂದು ಹೊಸ ಆಲೋಚನೆಯನ್ನ ಅವ್ರು ಮಾಡಿದ್ರು. ಅದಕ್ಕ ಅವರು ಒಂದು ಬೆಂಕಿ ಪೆಟ್ಟಿಗೆ ಕಾರ್ಖಾನೆ ಚಾಲೂ ಮಾಡಿದ್ರು, ಒಂದು ಪೆನ್ಸಿಲ್ ಕಾರ್ಖಾನೆ ಚಾಲೂ ಮಾಡಿದ್ರು ಸಣ್ಣ ಪ್ರಮಾಣದೊಳಗ, ಉಡುಗೆ ಫ್ಯಾಕ್ಟ್ರಿ, ಮತ್ತ ಡ್ರಾಯಿಂಗ್ ಪೇಂಟಿಂಗ್ ಕ್ಲಾಸು, ಆಮೇಲೆ ಪ್ರಿಂಟಿಂಗ್ ಕ್ಲಾಸ್ಗಳನ್ನ ಅದನ್ನ ಪ್ರಾರಂಭ ಮಾಡಿದ್ರು. ಯಾಕಂದ್ರ ನಾವು ಉದ್ಯೋಗಸ್ಥರಾಗಲಾರದೆ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಔಪಚಾರಿಕ ಶಿಕ್ಷಣ ಏನ್ ಮಾಡ್ತೈತಿ, ನಮ್ಮನ್ನ ಕ್ಲರ್ಕ್ಗಳನ್ನಾಗಿ ಮಾಡುವ ದಿಸೆಯತ್ತ ನಡೆದು ಬಿಟ್ಟೈತಿ. ಯಾಕಂದ್ರ ನಾವ್ ಬಾಳ ಅಂದ್ರ ಬ್ರಿಟಿಷರ್ಗೆ ಕ್ಲರ್ಕ್ಗಳಾಗ್ಬಹುದೇ ವಿನಃ ನಾವ್ ನಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಾವ್ ಇಂಥ ಒಂದು ವೃತ್ತಿಪರ ಶಿಕ್ಷಣಕ್ಕ ಮಹತ್ವ ಕೊಡ್ಬೇಕು, ತರಬೇತಿಯನ್ನು ಪಡಿಬೇಕು ಅಂತ ಹೇಳಿ ಈ ದಿಸೆಯೊಳಗ ಅವರು ಒಂದು ಗಾಯಕ್ವಾಡ್ರ ಆಶ್ರಯದೊಳಗ ಒಂದು ಸಕ್ರಿ ಕಾರ್ಖಾನೆ ಸ್ಥಾಪಿಸಕ ಮುಂದೆ ಬಂದ್ರು. ಆದ್ರ ಕಂಪನಿ ಏನೋ ದಿವಾಳಿಯಾಗಿ ಹೋಯ್ತು. ಬೆಳಗಾವ್ ಹತ್ತಿರದ ಖಾನಾಪುರದೊಳಗ ಮಂಗಳೂರಿನ ಹಂಚಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು. ಅದ್ರೊಳಗೂ ಅವರು ಏನೋ ಯಶಸ್ ಕಾಣ್ಲಿಲ್ಲ. ಮತ್ ತಿರುಗಿ ತಮ್ಮ ಹಳ್ಳಿ ಆದಂತ ಹೊಳೆಯಾಲೂರಿಗೆ ಬಂದ್ರು. ಬಹಳ ಖುಷಿ ಅಂತಂದ್ರ ನಮ್ಮ ಭಾಗದೊಳಗ ಇದ್ದಂತಹ ಈ ಮಹನೀಯರು ಇಷ್ಟೆಲ್ಲಾ ಕೆಲ್ಸವನ್ನ ಮಾಡ್ಯಾರಲ್ಲ ಅಂತ. ಉತ್ತರ ಕರ್ನಾಟಕದ ಮಂದಿ ಅಂತ ಹೇಳಿದ್ರ ಇಡೀ ಕರ್ನಾಟಕದ ದೃಷ್ಟಿಯೊಳಗ್ ನೋಡಿದ್ರೆ ಬೆಂಗಳೂರವ್ರ ಅಷ್ಟ ಮುಂದುವರೆದಾರ, ಮೈಸೂರು ಅಷ್ಟ ಮುಂದುವರೆದಾರ ಅಲ್ಲ, ಎಷ್ಟು ಕೆಲಸವನ್ನ ಅವ್ರು ಮಾಡ್ಯಾರ ಅನ್ನೋದಕ್ಕ ನಮ್ಮ ಭಾಗದೊಳಗ ಉತ್ತರ ಕರ್ನಾಟಕದೊಳಗ ಇಂಥ ಮಹನೀಯರ ಸಾಕ್ಷಿ. ಅದಕ್ಕ ಅವರು ದೊಡ್ಡ ಸೋಲಾತ್ ಆ ಹೊಳೆಯಾಲೂರಿಗೆ ಬಂದು ಒಂದು ಮಿಲ್ ಆರಂಭ ಮಾಡಿದಾಗ. ಆದ್ರೂ ಅವ್ರೇನ್ ಅದಕ್ಕ ತಲೆ ಕೆಡ್ಸ್ಕೊಳಿಲ್ಲ. ಒಂದು ಬಟ್ಟೆ ಅಂಗಡಿ ತೆಗ್ದ ಧಾರವಾಡದೊಳಗ, ಇದು ಬಿಟ್ರೆ ಏನಾತ್ ಇನ್ನೊಂದ್ ಚಾಲು ಮಾಡೋಣ ಅಂತ. ಹಿಂಗ ಬೇರೆ 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 ಪ್ರಯೋಗಶೀಲತೆಯನ್ನ ಮೈಗೂಡಿಸಿಕೊಂಡು ಔದ್ಯೋಗಿಕ ಪ್ರಗತಿಯತ್ತ ಅವರು ಮನಸ್ಸು ಮಾಡಿದ್ರು. ಅವಾಗಿನ ಅವರು ತಮ್ಮ ಹುಡುಗರನ್ನ ಕರ್ಕೊಂಡು ಒಂದ್ಸರಿ ಹಂಪಿಗೆ ಹೋಗಿದ್ರು. ಹಂಪಿಗೆ ಹೋದಾಗ ಅಲ್ಲಿರುವಂತಹ ಆ ವಿಶಾಲವಾದಂತಹ ಶಿಲ್ಪಕಲೆಯನ್ನ, ಭವ್ಯವಾದಂತಹ ಆ ಒಂದು ಕಲಾ ವಿಸ್ತಾರವನ್ನ ನೋಡಿ ಅವ್ರು ಅನ್ಕೊಂಡ್ರು ಇದನ್ನ ನಾನು ಲೇಖನಿಯ ಮೂಲಕ ತರಬೇಕು ಅಂತ. ಅಲ್ಲಿರುವಂತಹ ಭವ್ಯ ಅವಶೇಷಗಳು ನಾಶಗೊಂಡವನ್ನು ಕಂಡ್ರವ್ರು. ವಿಜಯನಗರದ ಈ ಕಾಲದೊಳಗ ಬಂದಂತಹ ಈ ಒಂದು ಗತವೈಭವವನ್ನ ಕರ್ನಾಟಕದ ಗತವೈಭವ ಅನ್ನುವ ಹೆಸರಿನೊಳಗ ನಾ ಬರಿಬೇಕು ಅಂತ ಹೇಳಿ ಬರೆದು
ಇತಿಹಾಸವನ್ನು ಅವರು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರು. ಯಾಕಂದ್ರ ಎಷ್ಟದಕ್ಕ ಪುರಾವೆಗಳನ್ನ ಕೊಡ್ತಾ ಹೋಗ್ತಾರ, ನಿದರ್ಶನಗಳನ್ನ ಕೊಡ್ತಾ ಹೋಗ್ತಾರಂದ್ರ ಯಾವನ್ನು ನಿರಾಕರಿಸ್ಲಿಕ್ಕೆ ಬರುದಿಲ್ಲ ನಮಗ. ಅಷ್ಟರ ಮಟ್ಟಿಗೆ ಆಳವಾದ ಅಧ್ಯಯನ ಮತ್ತು ಅಪಾರವಾದ ಜ್ಞಾನ, ಪಾಂಡಿತ್ಯವನ್ನ ಅವ್ರು ಪಡೆದಿದ್ರು. ಅದ್ರ ಜೊತೆಗೆ ಅವರ ಒಂದು ಶಕ್ತಿ ಇದೆಲ್ಲ, ಅದು ಕೇವಲ ನಾನು ನನ್ನ ದೇಶ ಅಂತ ಅಷ್ಟ ನೋಡ್ಲಾರ್ದ ಕನ್ನಡ ನಾಡನ್ನ ಉಚ್ಛ್ರಾಯ ಸ್ಥಿತಿಗೆ ತರಬೇಕು ಅನ್ನೋದ್ರ ಕಡೆಗೆ ಅವ್ರು ಬಹಳ ಮನಸ್ಸಿತ್ತು. ಜಯ ಕರ್ನಾಟಕ ಅನ್ನುವಂಥ ಪತ್ರಿಕೆನೂ ಆರಂಭ ಮಾಡಿದ್ರು. ಆ ಜಯ ಕರ್ನಾಟಕ ಎನ್ನುವ ಪತ್ರಿಕೆ ಆರಂಭ ಮಾಡಿದಾಗ ಅದರ ಮೊದಲ ಸಂಚಿಕೆಯೊಳಗ ಒಂದು ಮಾತು ಹೇಳ್ತಾರ ಅವ್ರು. ಕರ್ನಾಟಕ ಬರೇ ನಾಡಲ್ಲ, ಬರೀ ಒಂದು ಭಾಷೆಯಲ್ಲ, ಬರೇ ಅದರ ಕಲೆ ಶಿಲ್ಪವಲ್ಲ, ಬರೇ ಅದರ ಇತಿಹಾಸವಲ್ಲ, ಒಬ್ಬ ಮನುಷ್ಯ ವ್ಯಕ್ತಿಯಂತೆ ಒಂದು ದೇಶಕ್ಕೂ 3 ಹಂತದ ದೇಹವಿದೆ. ಅದು ಸ್ಥೂಲ, ಸೂಕ್ಷ್ಮ ಮತ್ತು ಕರಣವಾಗಿದೆ. ಒಬ್ಬ ವ್ಯಕ್ತಿ ತ್ರಿಕಾಯಗಳನ್ನು ವಿಕಾಸಗೊಳಿಸುವ ಮೂಲಕ ಮೋಕ್ಷವನ್ನ ಪಡೆಯುವಂತೆ ಒಂದು ದೇಶ ಕೂಡ ಸೂಕ್ಷ್ಮ, ಸ್ಥೂಲ, ಕಾರಣಗಳನ್ನು ಅರಳಿಸುವ ವಿಕಾಸವನ್ನು ಪಡೆಯುತ್ತದೆ. ದೇಶದ ಬಾಹ್ಯ ಸ್ಥೂಲ ದೇಹ ಅದರ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ ಸಂಸ್ಥೆಗಳಿಂದ ರೂಪಿಸಲ್ಪಡುತ್ತದೆ ಮತ್ತು ಅದರ ಸೂಕ್ಷ್ಮ ದೇಹ ಅದರ ಭಾಷೆ, ಇತಿಹಾಸ, ಕಲೆ, ವಾಸ್ತು ಮತ್ತು ಸಂಸ್ಕೃತಿಗಳಾಗಿವೆ. ಆದರೆ ಅದರ ಆಧ್ಯಾತ್ಮಿಕ ತಿರುಳು ಅದು ಧರ್ಮವಾಗಿದೆ, ಅದೇ ಕಾರಣ ಶರೀರವಾಗಿದೆ ಎನ್ನುವಂಥದ್ದನ್ನ ಅತಿ ಸೂಕ್ಷ್ಮವಾಗಿ ಮನಗಂಡು ಅದರ ಬಗ್ಗೆ ಅವರು ವಿವರವನ್ನು ಕೊಟ್ಟಿದ್ದಾರೆ ತಮ್ಮ ಜಯ ಕರ್ನಾಟಕ ಎನ್ನುವಂತಹ ಪತ್ರಿಕೆಯ ಆರಂಭದೊಳಗ. ಅದ್ರ ಜೊತೆಗೆ ಒಂದು ಪ್ರಕಾಶನ ಸಂಸ್ಥೆಯನ್ನು ಅವರು ಆರಂಭ ಮಾಡಿದ್ರು. ನವಜೀವನ ಗ್ರಂಥ ಭಂಡಾರ ಅನ್ನುವಂತಹ ಒಂದು ಪ್ರಕಾಶನ ಸಂಸ್ಥೆಯನ್ನ ಅವರು ಆರಂಭ ಮಾಡಿದ್ರು. ಅದರ ಮೂಲಕ ಅನೇಕ ಸಂಶೋಧನಾ ಕೃತಿಗಳನ್ನ, ಇತಿಹಾಸದ ಬಗ್ಗೆ ಅನೇಕ ಕೃತಿಗಳನ್ನ, ಮೀಮಾಂಸೆ, ವಿಮರ್ಶೆ, ಆಮೇಲೆ ಸಾಮಾನ್ಯ ವಿಷಯಗಳು, ವೈಯಕ್ತಿಕ ಚಿಂತನೆಗಳು, ಇವುಗಳನ್ನ ಅವರು 6 ಸಂಪುಟಗಳ ಮೂಲಕ ತಂದ್ರು. ಅದರ ಜೊತೆಗೆ ಸಂಗೀತದ ಬಗ್ಗೆ ಮತ್ತ ಬಹಳ ಆಸಕ್ತಿದಾಯಕವಾದಂತಹ ಕೆಲವೊಂದು ವಿದ್ಯೆಗಳನ್ನ ಅದ್ರೊಳಗ ಅವರು ಎಲ್ಲರ ಗಮನ ಹರಿಬೇಕು ಅಂತ ಹೇಳಿ ಅವರ ಆಸಕ್ತಿ ವಹಿಸಿ ಅದನ್ನ ಮಾಡಿದ್ರು. ಆದ್ರೆ ಜನರು ಕೊಂಡು ಓದುವಂತಹ ಪ್ರವೃತ್ತಿ ಇಲ್ಲಲ್ಲ ಅಂತ ಅವ್ರ ಮನಸ್ಸಿಗೆ ಬಹಳ ನೋವಿತ್ತು. ಪತ್ರಿಕೆಯನ್ನು ಕೊಂಡು ಓದೋರಲ್ಲ, ಪುಸ್ತಕವನ್ನು ಕೊಂಡು ಓದೋರಲ್ಲ. ನಮ್ಮ ಕನ್ನಡಿಗರು ಬಹಳಷ್ಟು ಉದಾಸೀನತೆ, ಎಲ್ಲಾ ಕಡೆಗೂನು ಅವರಿಗೆ ಆಸಕ್ತಿ ಇಲ್ಲ ಇದ್ರ ಬಗ್ಗೆನು. ನಮ್ಮ ನಾಡು ನುಡಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ತೀವ್ರವಾದಂತಹ ನಿರಾಶೆ ಐತಿ. ಯಾಕೆ ಹಿಂಗೈತಿ ಕನ್ನಡ ನಾಡಿನ ಮನಸ್ಥಿತಿ, ಜನರ ಮನಸ್ಥಿತಿ, ಕನ್ನಡಿಗರ ನಿರ್ಲಕ್ಷ್ಯತೆ ಯಾಕೈತಿ ಅಂತವ್ರು ಬಹಳ ಹಪಹಪಿಸಿ ಬಹಳ ಪ್ರೀತಿಯಿಂದ ಎಷ್ಟು ಸಾಧ್ಯ ಐತೋ ಅದು ಕನ್ನಡ ನಾಡಿನ ವೈಭವವನ್ನ ಗತವೈಭವದೊಳಗ್ ಬರೀತಾರ. ಈ ರೀತಿಯಾದ ಉದಾಸೀನತೆ ಐತಲ್ಲ, ನಮ್ಮನ್ನ ಪರಕೀಯರ ಅಡಿಯಾಳನ್ನಾಗಿ ಅತಿ ಬೇಗ ಮಾಡಿಬಿಡ್ತೈತಿ ಅನ್ನುವಂಥದ್ದನ್ನ ಅವರು ಒಂದ್ ಕಡೆಯಲ್ಲಿ ಉಲ್ಲೇಖಿಸ್ತಾರ. ನಾವು ನಮ್ಮ ನಾಡು ನುಡಿ ಅದರ ಬಗ್ಗೆ ಪ್ರೀತಿಯನ್ನ, ಆಸ್ಥೆಯನ್ನ, ಗೌರವವನ್ನ ತಳಿಲಾರದೆ ಹೋದ್ರೆ ಅತಿ ಬೇಗ ಅದನ್ನ ನಾವು ಕಳ್ಕೊಂಡ್ ಬಿಡ್ತೀವಿ ಅಂತ. ಉತ್ತರ ಭಾರತಕ್ಕೆ ಹೋದ್ರ ನಾವು ಈಗ ನೋಡುದಾದ್ರ ಬಾಳ ಅಂದ್ರ ಏನ್ ಬೆಳಿತೈತದ, ಆಲೂಗಡ್ಡಿ ಬೆಳಿತೈತಿ, ಬಾಳ ಅಂದ್ರ ಸಾಸಿವೆ ಬೆಳಿತಾರ. ನಮ್ಮ ದಕ್ಷಿಣ ಭಾಗಕ್ಕೆ ಬಂದ್ರ ಕರ್ನಾಟಕದೊಳಗ ಏನಿಲ್ಲ, ಏನ್ ಹಾಕಿದ್ದು ಬೆಳಿತೈತಿ. ಅದ್ರೊಳಗ ಭೂಮಿಗೆ ಏನ್ ಹಾಕ್ತಿರಿ ನೀವು, ಎಲ್ಲಾ ತರಹದ ಕಾಳುಗಳು ಬೆಳಿತಾವ್. ಎಲ್ಲಾ ದ್ವಿದಳ ಧಾನ್ಯದಿಂದ ಹಿಡ್ಕೊಂಡು ಏಕದಳ ಧಾನ್ಯ ಹಿಡ್ಕೊಂಡು ಅದಕ್ಕೆ ಬಂಗಾರ ಬೆಳೆಯುವಂತ ನಾಡಿದು. ಈ ನಾಡಿನ ಬಗ್ಗೆ ನಿಮಗ ಗೊತ್ತಿಲ್ಲ ಅಂದ್ರೆ ಹೆಂಗ ಅಂತ ಹೇಳಿ ಬಹಳ ಪ್ರೀತಿಯಿಂದ, ಬಹಳ ಆತ್ಮೀಯತೆಯಿಂದ ಕನ್ನಡಿಗನನ್ನ ಎಚ್ಚರಿಸುವ ಪ್ರಯತ್ನವನ್ನ ಮಾಡಿದವರು ಕುಲಪುರೋಹಿತರಾದಂಥ ಆಲೂರು ವೆಂಕಟರಾಯರು. ಅವರ ಗತ ವೈಭವ ಒಂದ್ ರೀತಿ ಅದನ್ನ ಇತಿಹಾಸ ಅನ್ಬೇಕೋ, ಅಥವಾ ಕನ್ನಡ ನಾಡಿನ ಹಿರಿಮೆಯನ್ನ ಸಾರುವಂತಹ ಕೃತಿ ಅನ್ಬೇಕೋ, ಅಥವಾ ಕನ್ನಡದ ಸಾಹಿತ್ಯವನ್ನು ಕುರಿತು ಬರೆದಂತಹ ಒಂದು ಗ್ರಂಥವಾಗಿದೆಯೋ ಅಂತ ನಾವು ನೋಡಕ್ ಹೋದ್ರ ಆ ರೀತಿ ಪೃಥಕ್ಕರಣ ಮಾಡ್ಲಿಕ್ಕೆ ಬರುವುದಿಲ್ಲ. ಎಲ್ಲವನ್ನೂ ಒಳಗೊಂಡಂತಹ, ಎಲ್ಲಾ ವಿಷಯಗಳನ್ನ ಸೇರಿಸಿಕೊಂಡಂತಹ ಕನ್ನಡದ ಉಚ್ಛ್ರಾಯತೆಯನ್ನ ಹೇಳುವ, ಕನ್ನಡ ನಾಡಿನ ಒಂದು ಶ್ರೇಷ್ಠತೆಯನ್ನ ಬಿಂಬಿಸುವಂತಹ ಕೃತಿ ಅದಾಗೈತಿ. ಈ ವಿಷಯವನ್ನ ಕುರಿತಾಗಿ ಬಹಳ ಚೆನ್ನಾಗಿ ಮೇಡಮ್ ಅವ್ರು ಮಾತಾಡಿದ್ರು. ಒಂದೊಂದು ಚಾಪ್ಟರ್ನ ಕುರಿತು ಅವ್ರು ಹೇಳಿದ್ರು. ನನ್ಗಿಲ್ಲಿ 5 ನಿಮಿಷ ಅಂತ ಹೇಳಿದ್ರು ಮೇಡಮ್ ಅವರು. 5 ನಿಮಿಷ ತಗೊಂಡು ನನಗ ಅವರ ಇನ್ನೊಂದು ಮುಖವನ್ನ ಪರಿಚಯಿಸಿ ಕೊಡುವ ಉದ್ದೇಶ ಇತ್ತು. ಯಾಕಂದ್ರ ಅವರು ವೃತ್ತಿಪರ ಒಂದು ಶಿಕ್ಷಣಕ್ಕೂ ಅವ್ರು ಕೊಟ್ಟ ಮಹತ್ವ ಅನ್ಯಾದೃಶ್ಯವಾದದ್ದು, ಅದನ್ನ ಹೇಳ್ಬೇಕಾಗಿತ್ತು.
ಅದಕ್ಕಾಗಿ ಅವರು ಹೇಳಿದ ವಿಷಯವನ್ನ ನಾನು ಅನಲೈಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಕನ್ನಡ ನಾಡಿನ ಬಗ್ಗೆ ಕಾವೇರಿಯಿಂದ ಗೋದಾವರಿ ಅಂತ ಹೇಳಿ ತಗೊಂಡು ಬಹಳ ಚೆನ್ನಾಗಿ ಅವ್ರು ಮಾತಾಡಿದ್ರು. ಮತ್ತ ಇಲ್ಲಿ ನನ್ನ 2 ಮಾತುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಲಿಸಿದಂತಹ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಸಂಘಟಕರಾದಂತಹ ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವಂದಿಸ್ತಾ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರಗಳು. ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಜಯಪ್ರಕಾಶನ ಪತ್ರಿಕೆಯ ಬಗ್ಗೆ, ಕನ್ನಡ ನಾಡಿನ ವೈಭವದ ಬಗ್ಗೆ, ನಾಡು ನುಡಿ ಕಟ್ಟಲು ಆದಂತ ಪ್ರಯತ್ನಗಳನ್ನ ಬಹಳ ವಿಸ್ತೃತವಾಗಿ ಎಳೆಯಾಗಿ ತಮ್ಮ ಮಾರ್ಗದರ್ಶನ ನುಡಿಯಲ್ಲಿ ಡಾಕ್ಟರ್ ಸುಧಾ ಕೌಜಗೇರಿ ಮೇಡಮ್ ಅವರು ಎಲ್ಲ ಆಯಾಮಗಳಲ್ಲಿ ನಮ್ಗೆ ತಿಳಿಸ್ಕೊಟ್ರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು ಸಲ್ಲಿಸ್ತಾ, ಈಗ ಮಾರ್ಗದರ್ಶಕ ನುಡಿಗಳನ್ನಾಗಿ ತಮ್ಮ ಅಭಿಪ್ರಾಯಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವೇದಿಕೆಗೆ 1-2 ಮಾತುಗಳು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮಹಾಕವಿ ಪಂಪ ಮಹಾಭಾರತೊಳಗು ನೆನೆದರೆ ನೆನೆ ಕರ್ಣನಮೇ ನೆನೆ ಅಂತಾರ. ಹಂಗ ನಾವು ಬಹುಶಃ ಈ ಅಕ್ಕನ ಅರಿವಿನವರು ನೆನೆದರೆ ಅಣ್ಣಿಗೇರಿ ನೆನಿಬೇಕಂತ. ಅಣ್ಣಿಗೇರಿಯವರಾದಂಥ ಸುಧಾ ಕೌಜಗೇರಿ ಮೇಡಮು, ಅಣ್ಣಿಗೇರಿಯವರಾದಂಥ ಕಸ್ತೂರಿ ದಳವಾಯಿ ಅವರು ಎಷ್ಟೊಂದು ಚೆನ್ನಾಗಿ ಕಟ್ಟಿಕೊಟ್ಟಂದ್ರೆ ಬಹುಶಃ ನಮ್ಮ ಮುಂದಿನ ಮರೆತು ಹೋದಂತ ಬಹಳ ದೊಡ್ಡ ವ್ಯಕ್ತಿ ಅದು ಆಲೂರು ವೆಂಕಟರಾಯರು. ಅವರ ಕರ್ನಾಟಕ ಗತವೈಭವವನ್ನು ಓದ್ಲಾರ್ದ ಕನ್ನಡಿಗ ಅಲ್ಲ. ಅವರ ಕಷ್ಟಪಟ್ಟಂತಹದ್ದು ಅವ್ರು ಹೇಳಿದ್ರಲ್ಲ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ, ವೃತ್ತಿಪರ ಶಿಕ್ಷಣ. ಅದು ಹಂಚಿನ ಫ್ಯಾಕ್ಟ್ರಿ ಇರ್ಬೋದು, ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇಟ್ಟಂಗಿ ಫ್ಯಾಕ್ಟ್ರಿ ಇರ್ಬೋದು, ಕಡೆಗೆ ಪಾನ್ ಪಟ್ಟಿ ಅಂಗಡಿ, ಬೀಡಿ ಅಂತ ಅಂಗಡಿ ಇಡತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೊಡ್ಡ, ನಾನು ಅವ್ರ ಮನೆ ಹೇಳ್ತೇನೆ, ರೋಣ ತಾಲೂಕ ಎಷ್ಟು ಮಂದಿ ನೋಡ್ರಿ, ರಂಸರಿ ಮುಗುಳಿ ಅವ್ರು ಕೊಟ್ಟರು, ಆಮೇಲೆ ಸಸ ಮಾವಾಡನ್ ಕೊಟ್ಟತಿ, ರೋಣ ತಾಲೂಕಿನ ಶ್ರೀರಾಮಠರನ್ ಕೊಟ್ಟತಿ, ಇವ್ರನ್ನ ಕೊಟ್ಟಾರ, ಬಹಳ ಜನ ಕೊಟ್ಟಾರ ಅಂತಂದಾಗ ಅವ್ರಿಗೆ ನಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಇಬ್ರು ಬಹಳ ಚೆನ್ನಾಗಿ ಮಾಡಿದ್ರು. ಸೊ ನಾ ಕೌಜಗೇರಿ ಮೇಡಮ್ ನಾವು ಒಪ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ಪಾಪ ಒತ್ತಡ ಹಾಕ್ಬಾರ್ದು. ಅದಕ್ಕೆ ನಾನು ಕೇಳಿದೆ ನಮ್ಮ ದಾನಮ್ಮ ಅವ್ರಿಗೆ, ಇವರಿಬ್ರು ಹೊರತುಪಡಿಸಿ ಅವರ ಕೊಡುಗೆ ಶರಣ ಸಾಹಿತ್ಯಕ್ಕೆ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿಲ್ಲ. ಬಹುಶಃ ಲಿಂಗಾಯತರು ಓದು ಪ್ರವೃತ್ತಿ ಕಡಿಮೆ ಐತಿ, ಅವ್ರು ಹೇಳ್ದಂಗೆ ಕೊಂಡು ಓದತಕ್ಕಂಥ ಪ್ರವೃತ್ತಿ ಕಡಿಮೆ ಐತಿ, ಅಲ್ಪ ಸ್ವಲ್ಪ ಜ್ಞಾನದಿಂದ ನಾನೇ ಶಾಣೆ ಅಂತ ಹೇಳ್ತಕ್ಕಂಥ ಪ್ರವೃತ್ತಿ ಐತಿ. ಹಿಂಗಾಗಿ ಲಿಂಗಾಯತರು ಯಾಕೆ ನಮ್ಮ ಆಲೂರು ವೆಂಕಟರಾಯನ ನೆನೆಯಂಗಿಲ್ಲ? ಅವ್ರ ಒಂದು ಸಂದೇಹ ಇತ್ತು, ಭಾಳ ಜನ ಶ್ರಾವಣ ಮಾಸದಾಗ ಶರಣರ ಬಗ್ಗೆ ಅಷ್ಟೇ ಇಡಬೇಕು ಅಂತ ತಿಳ್ಕೊಂಡು ನಮ್ಮೊಳಗೆ ಎಷ್ಟೋ ಜನ ಪ್ರಶ್ನೆಗಳನ್ನ ನನಗೆ ಕೇಳಾರ್ದ ದಾನಮ್ಮ ಅವ್ರಿಗೆ, ಸುಧಾ ಮೇಡಮ್ ಅವ್ರಿಗೆ, ಗೌರಮ್ಮಕ್ಕ ಅವ್ರಿಗೆ ಕೇಳಿದ್ರು. ನಮ್ಮವರು ಸಾಕಷ್ಟು ಅದಾರ, ಯಾಕೆ ನೀವು ಹೊರಣ್ಣವ್ರು ಹೇಳ್ತೀರಿ ಅಂತ. ಬಂಧುಗಳೇ, 1945 DL ನರಸಿಂಹಾಚಾರ್ಯ ಅಂತಕ್ಕಂಥವ್ರು ಮೈಸೂರು ವಿಶ್ವವಿದ್ಯಾಲಯದೊಳಗ ಸಿದ್ದರಾಮ ಅಂತಕ್ಕಂಥ ಶೈವ, ಅವ ಶರಣ ಸಂಸ್ಕೃತಿಗೆ ಬಂದಿರಲಿಲ್ಲ, ಇಷ್ಟಲಿಂಗ ಕಟ್ಟಿರಲಿಲ್ಲ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ, ಸಂಶೋಧನಾ ಕೃತಿಯನ್ನು ಬರೆದು ಅದನ್ನ ಟೆಕ್ಸ್ಟ್ ಇಡ್ತಾರ. ಅದೇ ಕಾಲಘಟ್ಟದೊಳಗ ಅಪ್ಪಟ್ರಾಳ್ ಕೃಷ್ಣಶಾಸ್ತ್ರಿ ಅಂತಕ್ಕಂಥವ್ರು ಬಸವ ಕಲ್ಯಾಣದೊಳಗೆ ಇರ್ತಕ್ಕಂಥ ಅನುಭವ ಮಟ್ಟಕ್ಕೆ ಸುಳ್ಳೋದು, ಅದೊಂದು ಕಲ್ಪನೆ, ಅದು ಇರ್ಲಿಲ್ಲ ಅಂತಕ್ಕಂಥದ್ದನ್ನ ಅಪ್ಪಟ್ರಾಳ್ ಕೃಷ್ಣಶಾಸ್ತ್ರಿಗಳು ಮಾಡ್ತಾರ. 1944 ಶಿಶಿ ಬಸವನಾಡರು 13 ವರ್ಷ ಸಣ್ಣವರು, ಇವರಿಬ್ಬರಿಗಿಂತ, ಅಳಕಟ್ಟಿಯವರ್ಕಿಂತ ಮತ್ತು ಆಲೂರು ವೆಂಕಟರಾಯರ್ಕಿಂತ. ನಾ ಮರೆತು ಹೋಗೋಕ್ಕಿಂತ ಮುಂಚೆ ಇದೊಂದು ಹೇಳ್ತೀನಿ, ಹಳಕಟ್ಟಿ ಅವ್ರಿಗೆ ಮತ್ತು ಆಲೂರು ವೆಂಕಟರಾಯರು ಇಬ್ರು ಕ್ಲಾಸ್ಮೇಟ್ಸ್ ಇದ್ರು ಬಾಂಬೆ ಲಾ ಕಾಲೇಜ್ ಒಳಗೆ. ಅವ್ರ ಇಬ್ರಿಗೂ ಹುಟ್ಟಿದ್ದು 1880 ಅತಿಯಾದ ಪ್ರೀತಿ ಆಲೂರು ವೆಂಕಟರಾಯರ ಬಗ್ಗೆ ಇವ್ರಿಗೆ. ಆಲೂರು ವೆಂಕಟರಾಯರು ಆ ಏಕೀಕರಣ ಇದಕ್ಕೆ 2ನೇ ಅಧ್ಯಕ್ಷರು ಸಿದ್ದಪ್ಪ ಕಂಬಳಿ ಅವರು ಎಷ್ಟು ಪ್ರೇರಣಾ ಶಕ್ತಿ ಆಗಿದ್ರು ಅಂದ್ರೆ, ಇವರಿಬ್ಬರನ್ನ ಆತ್ಮೀಯ ಸ್ನೇಹಿತರನ್ನ ಗುರುಗಳನ್ನಾಗಿ ಕಾಣ್ತಕ್ಕಂಥ ಕೆಲಸವನ್ನ ಮಾಡ್ತಾರ. ದುರ್ದೈವಶಾತ್ 58ನೇ ವರ್ಷಕ್ಕೆ ಬಸವನಾಡು ತೀರ್ಕೊಂಡ್ರು. 1944 ಅವ್ರು ಲಿಂಗರಾಜ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ. ನಮ್ಮ ಲಿಂಗಾಯತರ ದುರ್ದೈವ ನೋಡ್ರಿ, ರವಿಕವಿಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿರ್ತಾರೆ, ರಜಾಕ್ ಹೋಗಿರ್ತಾರೆ, ಕಿರುಕುಳ ರಜಾಕ್ ಹೋಗಿರ್ತಾರೆ. ಸಮಿತಿಯವ್ರು ಕೇಳ್ತಾರೆ, ಎಲ್ಲಿ ಹೋಗಿದ್ರಿ? ಇಲ್ಲ, ನಾನು ಸಾಹಿತ್ಯ ಸಮ್ಮೇಳನ. ನಮ್ಗೆ ಯಾಕೆ ಹೇಳಿಲ್ಲ? ಬಹಳ ಮಾನಸಿಕ ಹಿಂಸೆ ಆಗುತ್ತೆ. ಇಡೀ ಸಂಸ್ಥೆಯನ್ನು ಕಟ್ಟಿದಂತ ಬಸವನಾಡರಿಗೆ ಒಂದು ರಜಾ ಹಾಕುವಂತ ಸ್ವಾತಂತ್ರ್ಯ ಇಲ್ಲಲ್ಲ ಅಂತಕ್ಕಂಥದ್ದು ಬಹಳ ನೋವಾಗತ್ತೆ. ಆ ಕಡೆ ಕೇಳ್ತಾರೆ, ಹಂಗೆ ವೈಮನಸ್ಸುಗಳು ಹೆಚ್ಚಾಕೊಂತ ಹೋಕ್ಕವು. ನನ್ನ ಮಕ್ಕಳು ಭಾಳ 11 ಮಂದಿ ಮಕ್ಕಳು, 10-11 ಮಕ್ಕಳು. ನನ್ನ ಊರು ಧಾರವಾಡ, ನಂಗೆ ಮನೆ ಐತಿ, ಇಲ್ಲಿ ಬಾಡಿಗೆ ಸಾಲೋದಿಲ್ಲ. ಅಲ್ಲಿ ಆರೆಲ್ಲ ಕಾಲೇಜ್, ಜೂನಿಯರ್ ಕಾಲೇಜಿಂದ ಆರೆಲ್ಲ ಹೈಸ್ಕೂಲಿಗೆ ಟ್ರಾನ್ಸ್ಫರ್ ಕೇಳ್ತಾರೆ ಪಾಪ. ಅವಾಗ ಕೇಳಿ ಸಂಸ್ಥೆಯವ್ರು ಕೊಡಂಗಿಲ್ಲ, ಇದನ್ನ ಇತಿಹಾಸ ಒಳಗೆ ಬಂದಿಲ್ಲ ಅದನ್ನು. ಅವಾಗ ಅವ್ರು ರಾಜೀನಾಮೆ ಕೊಟ್ಟೋಕಾರ. ಅವ್ರ ಮುಂದಿದ್ದಂಥದ್ದು ವೃತ್ತಿ ಜೀವನಕ್ಕೆ ಜಯ ಕರ್ನಾಟಕ ಪತ್ರಿಕೆ. ಅಂದ್ರೆ ಆಲೂರು ವೆಂಕಟರಾಯರು ಎಷ್ಟು ಸಹಾಯ ಮಾಡಿದ್ರು. ನಾವು ಬಹಳ ಜನ ಆಲೂರು ವೆಂಕಟರಾಯನ್ ಬರಿತೀವಿ, ಆಲೂರು ವೆಂಕಟರಾಯರಿಗೆ ಇದು ಬಹಳ ದಿಗಿಲು ಬೀಳ್ತೈತಿ. ಬಸವನಾಡರು ಕೇಳ್ತಾರೆ, ಏನ್ರಿ DL ನರಸಿಂಹಾಚಾರ್ಯ ಅಂತ ದೊಡ್ಡ ಸಂಶೋಧಕ,
ನಾನು ಹೇಳ್ತಕ್ಕಂಥದ್ದು ನೀವು ದಯವಿಟ್ಟು ರೆಫರ್ ಮಾಡಿ ನೋಡ್ರಿ, ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ಅವಾಗ ಭಾಳ ನೋವಾಗತ್ತೆ ಅವ್ರಿಗೆ, ಬಸವಣ್ಣರಿಗೆ. ಇತ್ತಾಗ ಒಬ್ಬ ಬ್ರಾಹ್ಮಣ ಇತ್ತ, ಇನ್ನೊಬ್ಬ ಬ್ರಾಹ್ಮಣ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಬಸವಣ್ಣರು, ಆಮೇಲೆ ಆಲೂರು ವೆಂಕಟರಾಯರು, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು 3 ಮಂದಿ ಕೂಡಿ ಧಾರವಾಡದ ಒಂದು ಸಣ್ಣ ಮನೆಯೊಳಗೆ ಮೀಟಿಂಗ್ ಮಾಡ್ತಾರೆ, ಹೆಂಗ್ ಇದಕ್ಕೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು. ಎಷ್ಟು ಮುಕ್ತವಾದಂತ ಚರ್ಚೆಗಳನ್ನ ಗ್ರಂಥ ಸೂಚಿಗಳನ್ನ ಎಲ್ಲಾ ಕಲೆ ಅವರು ಬಹಳ 3 ಮಂದಿ ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ರೆ ಅದು ಲಿಂಗಾಯತ ಮಾಡ್ತಾನಂತಂದ್ರೆ ಮತ್ತೆ ಅವರು ಲಿಂಗಾಯತರು ಹೇಳ್ತಾರೆ ಅದಕ್ಕೆ ವರ್ಗ ಸಂಘರ್ಷ ಆಕತಿ ಅಥವಾ ವರ್ಣ ಸಂಘರ್ಷ ಆಕತಿ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ, DL ನರಸಿಂಹಾಚಾರ್ಯಗೆ ಇವ್ರು 3 ಮಂದಿ ಕೂಡ ಚರ್ಚೆ ಮಾಡತಕ್ಕಂಥದ್ದು ಒಂದು ಔಟ್ಪುಟ್, ಫಲಪ್ರದವಾದಂತ ಚರ್ಚೆಯ ಒಂದು ಲೇಖನ ಮಾಡಿ, ಪುಸ್ತಕ ಮಾಡಿ ಅವ್ರು ಬರೀತಾರ. ಅವಾಗ DL ನರಸಿಂಹಾಚಾರ್ಯ ಮೊಟ್ಟ ಮೊದಲಿಗೆ ಬಹಿರಂಗ ಕ್ಷಮೆಯನ್ನು ಕೇಳ್ತಾರ, ತಪ್ಪು ಮಾಡಿನಿ ಅಂತಕ್ಕಂಥದ್ದು. ಅಂದ್ರೆ ವಚನ ಸಾಹಿತ್ಯಕ್ಕೆ ಸಿದ್ದರಾಮ ಶರಣ ಕುಲಕ ಅಲ್ಲ, ಶರಣ ಸಂತತಿ ಅಲ್ಲ, ಶರಣಕ್ಕಲ್ಲ, ಅವ ಶೈವ ಇದ್ದವ, ಲಿಂಗ ಕಟ್ಟಿದ್ದಿಲ್ಲ ಅಂತಕ್ಕಂಥದ್ದನ್ನ ಡಿಸ್ಪ್ರೂವ್ ಮಾಡಿದ್ರು. ಅದಕ್ಕೆ ದೊಡ್ಡ ಕೊಡುಗೆ ಅಂತಂದ್ರ ಆಲೂರು ವೆಂಕಟರಾಯರು. ಅಪ್ಪಟರಾಳ್ ಕೃಷ್ಣ ಶಾಸ್ತ್ರಿ ಎಷ್ಟು ಕೆಲಸ ಮಾಡಿದಾರ ಅಂತಂದ್ರ, ನಮ್ಮ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಹೋಗಿ ಸ್ವತಃ ಬಸವ ಕಲ್ಯಾಣ ನಿಂತು ಹಲವಾರು ಕುರುಗಳನ್ನು ಹುಡುಕಿ ಇದು ಅನುಭವ ಮಂಟಪ ಇತ್ತು ಅಂತಕ್ಕಂಥ ಎಕ್ಸಿಸ್ಟೆನ್ಸ್ ಆಫ್ ಅನುಭವ ಮಂಟಪ ಇಂಗ್ಲಿಷ್ನಾಗ ಪುಸ್ತಕ ಬರೀತಾರ, ಅದಕ್ಕೆ ಬರೋ ಸಬ್ಮಿಟ್ ಮಾಡ್ತಾರ. ಅದ್ರ ಹಿಂದಿನ ಸೂತ್ರಧಾರ ಅಂತಂದ್ರ ಅವ್ರಿಗೆ ಪ್ರೇರಣೆ ಅನ್ರಿ, ಸಹಾಯ ಅನ್ರಿ, ಮಾರ್ಗದರ್ಶನ ಅನ್ರಿ. ಒಂದು 3 ಜನ, ಇವ್ರು 3 ಜನರ ಉಪಕಾರವನ್ನ ನಾವು ಮರೆಯಕ್ಕಾಗಂಗಿಲ್ಲ. ಒಬ್ಬ ಕ್ರೈಸ್ತ ಪಾದ್ರಿ ಅವ್ರ ಕಡೆಯಿಂದ ಅಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಬ್ರಾಹ್ಮಣರ ಉತ್ತರ ಕೊಡ್ತಕ್ಕಂಥ ಚಾಣಾಕ್ಷತನವನ್ನು ಮಾಡಿದ್ರು. ಜೈ ಕರ್ನಾಟಕ ಪತ್ರಿಕೆ ಬಹಳ ಜನರಿಗೆ, ಜೈ ಕರ್ನಾಟಕ ಪತ್ರಿಕೆ ಎಷ್ಟು ಮಂದಿಗೆ ಪಾಟ್ಲಿ ಪುಟ್ಟಪ್ಪಗೂ ಕೂಡ ಸಹಾಯ ಮಾಡಿತು. ಮುಂದೆ ನಾವು ಎಲ್ಲ ಪತ್ರಿಕೋದ್ಯಮಗಳು ಬಂದಾಗ ಸ್ಟಾರ್ಟಿಂಗ್ ಸರಸ್ವತಿ ಪತ್ರಿಕೆ ತೆಗೆಯೋಕ್ಕಿಂತ ಮುಂಚೆ ಬಹಳ ಬಟಗೇರಿ ಕೃಷ್ಣ ಶರ್ಮ ಕೂಡ ಜೈ ಕರ್ನಾಟಕ ಪತ್ರಿಕೆ ಎಷ್ಟು ನೋಡ್ರಿ, ಯಾವ ಕಾಲಘಟ್ಟದೊಳಗೆ ಕರ್ನಾಟಕದ ಚರ್ಚೆಗಳು ಕೇವಲ ಪುರಾಣ ಪುಣ್ಯಕಥೆಗಳೊಳಗೆ ಮಹಾಕಾವ್ಯದೊಳಗೆ ಇದ್ದಾಗ ಅವುಗಳನ್ನ ಧಾರವಾಡ ನೆಲೆಗೆ ತಂದು ಕೊಟ್ಟಂತವ್ರು ಯಾರಂತಂದ್ರ ಅದು ಯಾರು ಅಲ್ಲ, ಆಲೂರು ವೆಂಕಟರಾಯರು. ಅವ್ರು ಹೇಳ್ದಂಗ ಇತಿಹಾಸ ಚರ್ಚೆ ಮಾಡ್ಬೇಕಾದ್ರೆ PB ದೇಸಾಯಿ ಅವರು ರೆಫರೆನ್ಸ್ ಕೊಡ್ಬೇಕಾದ್ರೆ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ, ಯಾವುದೇ ಶ್ರೀನಿವಾಸ ವೃತ್ತಿ ಅವ್ರು ತಗೊಳ್ರಿ, ಯಾವುದೇ ದೊಡ್ಡ ದೊಡ್ಡ ಇತಿಹಾಸಕಾರರು, ನನಗೊಮ್ಮೆ ಮನಸ್ಸಿತ್ತು ಇವರೇನು ಇತಿಹಾಸಕಾರರು, ಕವಿಗಳು, ಕಾವ್ಯನೂ ಅಷ್ಟೇ ಚೆನ್ನಾಗಿದಾವ ಅಥವಾ ವಿಮರ್ಶಕರು ಅಂತಕ್ಕಂಥದ್ದು ಗೊಂದಲ ಕೇಳಾಗುತ್ತೆ. ಅಂತ ದೊಡ್ಡ ಅವರು ಎಲ್ಲರೂ ಕೂಡ ಕರ್ನಾಟಕ ಚಾಲುಕ್ಯರ ಬಗ್ಗೆ ವಿಶೇಷವಾಗಿ ಎಷ್ಟು ಚಂದ ವಂಶಾವಳಿ ಕಟ್ಟಿಕೊಟ್ಟಾರ ಅಂದ್ರೆ ಅವ್ರು ಹೇಳಬೇಕಂತ 1ನೇ ಸೋಮೇಶ್ವರ, 2ನೇ ಸೋಮೇಶ್ವರ, 4ನೇ ವಿಕ್ರಮಾದಿತ್ಯ, 6ನೇ ಚಕ್ರಮಾದಿತ್ಯ, ಅವ್ರ ಕಾಲಘಟ್ಟ ನೋಡ್ರಿ ಎಷ್ಟು ಚಂದ ಅಂತಂದ್ರೆ, ನಾವ್ ಎಷ್ಟೋ ಸಲ ನಾವು ಹೇಳ್ತೀವಿ, ನಾವು ಮುಕ್ತ ಮನಸ್ಸಿನಿಂದ ಇತಿಹಾಸವನ್ನ ಚರ್ಚೆ ಮಾಡಿದಾಗ ಬಹುಶಃ ಜನರ ಭ್ರಮೆ ಭ್ರಾಂತಿ ಬೇರುಗಳು ಅಳಗಾಡ್ತಾವು. ಅವಾಗ ಇತಿಹಾಸಕಾರನ ಮೇಲೆ ಹಲ್ಲೆ ಮಾಡ್ತಾರೆ, ಸಮಾಜ ಒಪ್ಪಂಗಿಲ್ಲ ಅದನ್ನ. 1152ರವರೆಗೆ ಮಾತ್ರ, 55, 57ರವರೆಗೆ ನೋಡ್ರಿ, 57ರವರೆಗೆ ಮಾತ್ರ 5 ವರ್ಷ ಮಾತ್ರ ಬಿಜ್ಜಳ ಆಳನ 62ರಿಂದ 67 ಈ ಇತಿಹಾಸವನ್ನು ಒಪ್ಕೊಳ್ತಕ್ಕಂಥ. ಇದು ಯಾಕಂದ್ರೆ ಇದಕ್ಕೆ ಪೂರ್ವಕವಾಗಿ ಬಸವಣ್ಣನ ಕಾಲ ನಿರ್ಧಾರ ಮಾಡ್ಬೋದು. ಇದಕ್ಕೆ ಪೂರ್ವವಾಗಿ ಶರಣರ ಕಾಲಘಟ್ಟ ಲಿಪಿಗಳು, ವಚನ ಶಾಸ್ತ್ರದ ಲಿಪಿಗಳು ಶ್ರೀನಿವಾಸ ಮೂರ್ತಿ ಅವ್ರು ಹೇಳ್ತಾರ, ಆರ್ ವಿಠಲಾಚಾರ್ಯ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಈ ಲಿಪಿಗಳು, ಕನ್ನಡದ ಲಿಪಿಗಳು 1150ರ ಕಾಲಘಟ್ಟದೊಳಗೆ ಹುಟ್ಟಿತು ಅಂತಕ್ಕಂಥದ್ದು. ಅಂದ್ರೆ ವಚನ ಶಾಸ್ತ್ರ ಮೊದಲಿಗೆ ಏನಂತಾರೆ ಇವರು, ಬಸವಣ್ಣ ಪೂರ್ವದಾಗಿತ್ತು 100 ವರ್ಷ. ನಾ ಯಾಕಿದ್ರೆ ಮುಕ್ತವಾಗಿ ನಿವೇದನೆ ನಿಮ್ ಮುಂದೆ ಮಾಡ್ತೀರ ನಾನು ಒಬ್ಬರ ಹೆಸರು ಇಡಬೇಕಾದ್ರೆ, ಒಬ್ಬರು ಶೀರ್ಷಕ ಕೊಡಬೇಕಾದ್ರೆ ಸುಮ್ಮನೆ ಬಾಯಿಗೆ ಬಂದದ್ದು ಯಾವ್ದಾದ್ರು ಇಡ್ತೀನಿ ಅಂತಲ್ಲ. ಅವ್ರ ಹಿಂದ ಶರಣ ಸಾಹಿತ್ಯಕ್ಕೆ ಅವ್ರ ಕೊಡುಗೆ ಐತಿ. ಅವ್ರ ಹಿಂದ ಇಡೀ ಕರ್ನಾಟಕ ನಾಡು ನುಡಿ ಸಂಸ್ಕೃತಿ. ನಾನು ಕುಂದನಗರ ಅವ್ರಿಗೆ ಏನ್ ಮಾಡ್ರಿ, ಅವ್ರು ಏನ್ ಮಾಡ್ಯಾರ, ಇವ್ರು ನಮ್ಮ ಹಿಂಗ ಅನ್ಕೋತ ಹೊಂಟಿದ್ರೆ ನಾವೆಲ್ಲರೂ ಕೂಡ ಜಾತಿವಾದಿಗಳಾಗ್ತೀವಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಪಂಪನಕ್ಕಿಂತ ಮುಂಚೆ, ಪಂಪ ಬಹಳ ದೊಡ್ಡ ದಾರ್ಶನಿಕ. ಪಂಪನ ಬಗ್ಗೆ ನಾನು ನಿಜಕ್ಕೂ ಹೇಳ್ತೀನಿ, ಪಂಪ ಭಾರತದೊಳಗೆ ಕರ್ಣನ ಇರ್ತಕ್ಕಂಥ ರೀತಿ ಒಂದೇ ಕುಲ, ಇಡೀ ವಸುದೊಳಗೆ ಇರ್ತಕ್ಕಂಥ ಒಂದೇ ಕುಲ ಅಂತಕ್ಕಂಥ ಜಾತಿವಾಚಕ ಇರ್ಲಿಲ್ಲ. 6ರಿಂದ 8ರವರೆಗೆ ಗಂಗರಾಗಲಿ ರಾಜಮನೆತನಗಳು ಮದುವೆಗಳು ಹಾಕಿದ್ರು. ಕಲ್ಚೂರರು, ಚಾಲುಕ್ಯರು ಯಾರು ಅಂತಂದವರು, ಕಲ್ಚೂರರು, ಹೊಯ್ಸಳರು, ಕದಂಬರು ಆಂತರಿಕವಾಗಿ ಅವ್ರ ಜಾತಿ ಪ್ರಧಾನವಾಗಿರ್ಲಿಲ್ಲ. ಅಲ್ಲಿರ್ತಕ್ಕಂಥ ಪರಸ್ಪರ ನಂಬಿಕೆ ವಿಶ್ವಾಸಗಳ ಮೇಲೆ ವೈವಾಹಿಕ ಯಾವಾಗ 9-10ನೇ ಶತಮಾನದ ನಂತರ ಅಂದ್ರೆ ಕೇರಳದ ಶಂಕರಾಚಾರ್ಯರು ಏನ್ ಇದನ್ನ ಸನಾತನ ವ್ಯವಸ್ಥೆಯನ್ನ, ನಾವು ಅವ್ರ ಮೇಲೆ ಆರೋಪ ಹೊರಿಸ್ತಿಲ್ಲ, ಅದನ್ನ ಉಳಿಸ್ಕೋಬೇಕಂತ ಏನು ಅಡ್ಡಾಡಿದ್ರಲ್ಲ, ಅವಾಗ ಈ ಮನುಸ್ಮೃತಿಗಳ ವಿಚಾರಗಳು ಹೆಚ್ಚು ಗಟ್ಟಿ ಹಾಕೊಂತ ಹೊಂಟು. ಆಮೇಲೆ ಬಸವಣ್ಣ ಯಾವ ಉದ್ದೇಶಕ್ಕಾಗಿ ಈ ಜಾತಿಯನ್ನ ಉಳಿಸಿದ, ಅದೇ ಒಂದು 108 ಜಾತಿ ಆಗಿ ಆ ಧರ್ಮಕ್ಕೆ ಸಿಗಬೇಕಾಗ್ತಕ್ಕಂಥ ಮಾನ್ಯತೆ ಹೋಗಿ ಜಾತಿ ಆಯ್ತು. ಇದೂ ಕೂಡ ಒಂದು ದುರ್ದೈವ. ಹಿಂಗಾಗಿ ಆಲೂರು ವೆಂಕಟರಾಯರು ಒಬ್ಬ ದೊಡ್ಡ ಕವಿ, ದೊಡ್ಡ ದಾರ್ಶನಿಕ, ದೊಡ್ಡ ಇತಿಹಾಸ ತಜ್ಞ ಅಂತಕ್ಕಂಥ. ಯಾಕಂದ್ರೆ ಅವ್ರು ಬಹಳಷ್ಟು ಅವರ ಕೃತಿಗಳನ್ನು ಓದ್ತಾ ಕರ್ನಾಟಕದ ಗತವೈಭವ ನೋಡಿದ್ರೆ
ನಾನು ಎಲ್ಲೆಲ್ಲೆಲ್ಲ ಪುರಾಣದೊಳಗೆ ಗುಡಿಗಳನ್ನ ನೋಡ್ತೀನಿ. ಕೊಲ್ಲಾಪುರದ ಮಹಾಲಕ್ಷ್ಮಿ ನೋಡಿದ ಕೂಡಲೇ ನನಗೆ ಕರ್ನಾಟಕ ಗತವಿವ ಅದನ್ನು ಇಬ್ಬರು ಪ್ರತಿಪಾದನೆ ಮಾಡಿದರು. ಒಬ್ಬರು ಕುಂದನಗಾರರು, ಎರಡನೇದವರು ಕುಂದನಗಾರರು ಮತ್ತು ಬೇಂದ್ರೆ ಇವರು ಅಷ್ಟರು ಒಂದೇ ವಯಸ್ಸಿನವರು, 1896. ಆ ಕಾಲಘಟ್ಟದೊಳಗೆ ನಾನು ನೋಡಿದಾಗ ಕರ್ನಾಟಕ ಗತೋವಯವ ಎಷ್ಟು ಶ್ರೀಮಂತ ಇತ್ತಲ್ಲ, ನಾವು ಎಷ್ಟು ಸಣ್ಣರಿದ್ದೀವಿ, ಕರ್ನಾಟಕ ಗತೋವಯವನ್ನ ಓದಲಿಲ್ಲ ಅಂತಕ್ಕಂಥದ್ದು. ಹಿಂಗಾಗಿ ಡಾಕ್ಟರ್ ಸುಧಾ ಕೌಜಗಿರಿ ಅವರು ಬಹಳ ಚಂದ ಮಾರ್ಗದರ್ಶನ ಮಾಡಿದರು. ಒಮ್ಮೆ ಮನಸ್ಸು ನಮ್ಗೆ ಇನ್ನೂ ಟೈಮ್ ಕೊಡ್ಬೇಕಾಗಿತ್ತು, ನಾವು 5 ನಿಮಿಷ ಕೊಡಕ್ಕೆ ಆಗಂಗಿಲ್ಲ. ಅದರ ಏನು ಎಲ್ಲರೂ ಇರ್ತಾರ, ಅವರು ಅದಕ್ಕೆ ಆ್ಯಡ್ ಮಾಡಲಿ ಅಂತಕ್ಕಂಥ ಎರಡನೇ ಮುಖವನ್ನ ಅನಾವರಣ ಅವ್ರು ಮಾಡಿದ್ರ. ಶರಣ ಸಾಹಿತ್ಯಕ್ಕೆ ಅವ್ರ ಕೊಡುಗೆ ಅಂತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ನನ್ನ ಅಧ್ಯಯನದ ಸೀಮಿತಗೊಳಪಟ್ಟು ನಾನು ಮಾಡಿದೆ. ಹಿಂಗಾಗಿ ಸಾವಿರದ ಶರಣರ ಮಾಲಿಕೆಯೊಳಗೆ ಆಲೂರು ವೆಂಕಟರಾಯರು ಕೂಡ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರ, ಬಹಳ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರ. ಅವ್ರಿಗೆ 83-84 ವರ್ಷ ಬದುಕಿದ್ರು. ನಮ್ಮ ಬಸವನಾಡು ಏನಾದ್ರು ಬದುಕಿದ್ರೆ ನನಗೆ ಅನ್ಸುತ್ತೆ ನಮ್ಮ ಬಸವನಾಡು ಯಾಕಂತಂದ್ರೆ ಕನ್ನಡ ನಾಡು ನುಡಿಯ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಪರಿಷ್ಕರಣೆ ಬಗ್ಗೆ ಎಷ್ಟು ದುಡಿದ್ರ ಅಂತಂದ್ರೆ ಅವರ ಶ್ರೀ ಬಸವೇಶ್ವರ ಷಟಸ್ಥಲ ವಚನಗಳನ್ನ ನೋಡಿದಾಗ ಅಂತ ಕೃತಿ ಕನ್ನಡದೊಳಗೆ ಮುಂದೆ ಯಾರು ತರಕಾಗೋದಿಲ್ಲ. ಅದು ಬಸವನಾಡರ ಪರ್ವ. ಅದನ್ನ ಆರ್ ವಿಠಲ ಅವ್ರು ಹೇಳ್ತಾರ, ಗುಡಿಯನ್ನು ಕಟ್ಟಿದ್ರೆ ಅದಕ್ಕೆ ಕಳಶವನ್ನಿಟ್ರು, ಭದ್ರ ಗುಣಾದಿಯನ್ನ ಹಳಕಟ್ಟಿ ಹಾಕಿ ಬಿಟ್ಟು ಹೋಗಿದ್ರು. ಯಾಕಂದ್ರೆ ಹಳಕಟ್ಟಿ ಅವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಬಂದವರು, ಅದಕ್ಕೆ ಬಸವನಾಡರ್ ಕೊಟ್ಟರು. ಅದಕ್ಕೆ ಬೆನ್ನೆಲುಬಾಗಿದ್ದು ಸಹಾಯ ಮಾರ್ಗದರ್ಶನ ಮಾಡಿದವರು ಯಾರಂತಂದ್ರೆ ಅದು ಯಾರೂ ಅಲ್ಲ, ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಅವರು 1964 ತಿಳ್ಕೊಂಡ್ರು. ಆಮೇಲೆ ನಮ್ಮ ಜುಲೈ ಒಳಗೆ 2-3 ತಿಂಗಳಾದ್ಮೇಲೆ ಇವ್ರು ತಿಳ್ಕೊಂಡ್ರು, ನಮ್ಮ ಹಳಕಟ್ಟಿ ಫಕೀರಪ್ಪನವರು. ಹುಟ್ಟಿದ್ದು ಒಂದೇ ವರ್ಷ, 1880. ಅವರು 1880. ಆತ್ಮೀಯ ಸ್ನೇಹಿತರಾಗಿದ್ರು. ಕನ್ನಡ ನಾಡು ನುಡಿಗಳ ಬಗ್ಗೆ ಅವ್ರು ಎಷ್ಟು ಕಷ್ಟಪಟ್ಟಾರ ಅಂತಂದ್ರೆ ಅವ್ರಿಗೆ ಗೊತ್ತು. ಇಬ್ಬರ ಆರ್ಥಿಕ ಪರಿಸ್ಥಿತಿನೂ ಭಾಳ ಕೆಟ್ಟಿತ್ತು. ಮತ್ತು ಪ್ರಗತಿಪರ ಇವ್ರು ಹೆಂಗ ಅಂದ್ರೆ ಭಗವದ್ಗೀತೆ ಗೀತಸಾರ, ತಿಲಕರ ಗೀತಸಾರ ಕನ್ನಡಕ್ಕೆ ಅನುವಾದಿಸಿ ಮಾಡಿದ್ರು. ಕನ್ನಡದ ಅನಾಸಕ್ತಿ ಅವ್ರು ಹೇಳ್ದಂಗ ಅನಾಧಾರ ಫರ್ಗ್ಯೂಷನ್ ಕಾಲೇಜ್ ಹೋಗಿದ್ದಾಗ ಕನ್ನಡ ಸಂಘ ಕಟ್ತಾರ. ಅಲ್ಲಿ ಕನ್ನಡ ಸಂಘ ಕಟ್ಟಿ ಪುಣಾದಂತ ಊರೊಳಗೆ ಪುಣ್ಯನಗರಿ, ಕನ್ನಡ ಹೆಸರು ಅಂತಾರ, ಪುಣ ಅಲ್ಲದ ಪುಣ್ಯನಗರಿ ಅಂತಾರ. ಸುತ್ತಲಿನ ಎಲ್ಲ ಊರುಗಳಿನ ಏನಂತಾರಲ್ಲ, ಎಲ್ಲ ಊರು ಅಂತ ಬರ್ತದ, ಜೇವೂರು, ಆವೂರು, ಈ ಊರು ಅಂತಕ್ಕಂಥದ್ದು ಬದಲು ಆಲೂರು, ಇವೆಲ್ಲ ಪದಗಳೆಲ್ಲವೂ ಕನ್ನಡ ಮೂಲ ಅಂತಕ್ಕಂಥದ್ದನ್ನ ಹೇಳಿದಾರೆ ಯಾರಂತಂದ್ರೆ ಅದು ಆಲೂರು ವೆಂಕಟರಾಯರು. ಆ ಕಾಲಘಟ್ಟದ ನಂತರ ಶಂಭಾ ಜೋಶಿ ಅಂತಕ್ಕಂಥ ಸವದತ್ತಿ ತಾಲೂಕಿನಾಗ ಅವರು ಬಹಳ ದೊಡ್ಡ ಸಂಶೋಧಕರು, ಶಾಸನಗಳ ಸಂಶೋಧಕರು. ಅವ್ರನ್ನೂ ಕೂಡ ನಾನು ವ್ಯಕ್ತಿಗತವಾಗಿ ಭೇಟಿಯಾಗಿದ್ದೆ, ಬಹಳ ದೊಡ್ಡ ಸಂಶೋಧಕರು. ಇವರಿಬ್ಬರಿಗೆ ಹಣೆಮಣಿದು ನನ್ನ 4 ಮಾತುಗಳನ್ನು. ಯಾಕಂದ್ರೆ ನಾನು ಸುಧಾ ಮೇಡಮ್ ಅವರಾಗ್ಲಿ ಇವ್ರಿಗಾಗ್ಲಿ ಮಾರ್ಗದರ್ಶಕ ಅಂತ ಯಾಕೆ ಹಾಕಕತ್ತಾರ, ಅದಕ್ಕೆ ಮೊದಲಿಂದ ಅಧ್ಯಕ್ಷತೆ ಅನ್ನಕ್ ಬರಂಗಿಲ್ಲ, ಮಾರ್ಗದರ್ಶನ ಅನ್ನಕ್ ಬರಂಗಿಲ್ಲ. ಸಲಹೆ ಸೂಚನೆ ಅಂತಂದ್ರೆ ಬಹಳ ಗಮನ ಆಕೈತಿ ಅಂತ ತಿಳ್ಕೊಂಡು ಮಾರ್ಗದರ್ಶನ ಇವರೆಲ್ಲರಿಗಿಂತ ಕಲ್ತಂತ ಜ್ಞಾನವನ್ನ ಮತ್ತೆ ತಮಗೆ ಅವ್ರು ಕೊಟ್ಟದನ್ನ ಅವ್ರಿಗಿಟ್ಟು ನಂದನ್ನೋದು ಏನಿಲ್ಲ ಅವ್ರು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್. ಬಹಳ ಅತ್ಯಂತ ಒಂದು ಕನ್ನಡ ಕುಲಪುರೋಹಿತರ ಶ್ರೀ ಆಲೂರು ವೆಂಕಟರಾಯರ ಸಾಹಿತ್ಯಿಕವಾಗಿ, ಐತಿಹಾಸಿಕವಾಗಿ ಮತ್ತು ಶರಣ ಸಾಹಿತ್ಯಕ್ಕೆ ಅವರ ಕೊಡುಗೆಗಳನ್ನ ವಿವರವಾಗಿ ಎಳೆಯಾಗಿ ಹೇಳಿದ್ರು. ನಿಜವಾಗಿಯೂ ಸರ್ ಅಂದ್ರೆ ಒಂದು ನಡೆದಾಡುವ ಗ್ರಂಥಾಲಯ ಇದ್ದ ಹಾಗೆ. ಅವ್ರ ಮಾತುಗಳನ್ನ ಕೇಳಿಕ್ಕೆ, ಕನ್ಕ್ಲೂಡಿಂಗ್ ಮಾತು ಕೇಳಿಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಸರ್ ಒಂದು ಓದು ಏನಿದೆ ಅಲ್ಲ, ಬಹಳ ಅನುಕರಣೀಯವಾಗಿರುವಂತದ್ದು, ನಮ್ಮೆಲ್ಲರನ್ನ ವಿಸ್ಮಿತರನ್ನಾಗಿ ಮಾಡ್ತಾ ಇದೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನ ವೇದಿಕೆ ಪರವಾಗಿ ತಿಳಿಸ್ತಾ, ಈಗ ಸಂವಾದದಲ್ಲಿ ಈಗಾಗಲೇ ಹ್ಯಾಂಡ್ ರೈಸ್ ಮಾಡಿರುವಂತ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಮೇಡಮ್ ಹೊರಟ್ಟಿ ಸಾಹೇಬ್ರ ಹೊರಟ್ಟಿ ಸರ್ ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್ ಸರ್, ಕೇಳಿಸ್ತೀವಿ, ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರ ಮಾತುಗಳಿಂದ, ಶ್ರೀಮತಿ ದರವಾರಿ ಅವರು ಮತ್ತು ಕೌದಿಯರಿ ಅವರ ಮಾತುಗಳಿಂದ ಪ್ರಭಾವಿತ ಆಗಿದ್ದೇನೆ. ಆದರೆ ಒಂದು ಮಾತನ್ನ ನಾನು ಹೇಳ್ಬೇಕಂತಂದ್ರೆ, ಇವರು ಕರ್ನಾಟಕ ಕುಲಪುರೋಹಿತರಲ್ಲ, ಇವರು ಕರ್ನಾಟಕ ವೀರ ಸೇನಾನಿ. ಅವರು ಕನ್ನಡ ನಾಡು ನುಡಿಯ ಬಗ್ಗೆ ಅಷ್ಟೇ ಅಲ್ಲ, ಭಾರತ ದೇಶದ ವಿಮೋಚನಾ ಹೋರಾಟದಲ್ಲಿ ವಂಗಭಂಗ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಆಲೂರು ವೆಂಕಟರಾಯರು ಅವರಿಂದ ಪ್ರಭಾವಿತರಾದವರು ಡಾಕ್ಟರ್ ದ ರಾ ಬೇಂದ್ರೆ ಅವರು, ಶಂಭಾ ಜೋಶಿ ಅವರು, ಅನಕೃಷ್ಣರಾಯರು,
ಕುವೆಂಪುರವರು. ಅವರು ಇಡೀ ಕರ್ನಾಟಕ ತುಂಬ ಸಂಚರಿಸಿದ ದೇಶ ತುಂಬಾ ಸಂಚರಿಸಿದ್ರು. ತಿಲಕರನ್ನ ಧಾರವಾಡಕ್ಕೆ ಕರ್ಕೊಂಡು ಬಂದು ಪ್ರಥಮವಾಗಿ ಭಾಷಣ ಮಾಡಿಸಿದವರು ಆಲೂರು ವೆಂಕಟರಾಯರು. ನಾನು ಬೇಂದ್ರೆ ಅದನ್ನು ಕೂಡ ಮಾತಾಡುವಾಗ ಅವರು ಅದಾನಿ ಒಂದು ಕವನ ಬರೆದಿಯಲ್ಲ, ಕನ್ನಡವು ಭಾರತವು ಜಗವೆಲ್ಲ ಒಂದೇ, ಜಗದೇಳಿಗೆಯಾಗುವುದು ಕರ್ನಾಟಕದಿಂದೇ ಅಂತ ನೀವು ಬರ್ದಿರಲ್ಲ ಅಂತ ನಾನು ಬೇಂದ್ರೆ ಆದವ್ರಿಗೆ ಅಂದಾಗ ಬೇಂದ್ರೆ ಅವರು ಹೇಳಿದರು, ಇದಕ್ಕೆ ನನಗೆ ಪುರಸ್ಕರಿಸಿದವರು, ಇದಕ್ಕೆ ನನಗೆ ವಿಚಾರ ಕೊಟ್ಟವರು ಆಲೂರು ವೆಂಕಟರಾಯರ್ ಅಂತ ಹೇಳಿದರು. ಅಂದ್ರೆ ಆಲೂರು ವೆಂಕಟರಾಯ ಅವ್ರ ವಿಷನ್ನು ಕರ್ನಾಟಕದ ಬಗ್ಗೆ, ಅದರ ಗತವೈಭವದ ಬಗ್ಗೆ, ಕರ್ನಾಟಕ ಎಷ್ಟು ಶಕ್ತಿಶಾಲಿ ಅಂತ ತೋರಿಸೋದಕ್ಕೆ ಅದು ಇದೆ. ಆದರೆ ಭಾರತ ಈ ಜಗತ್ತಿಗೆ ಎಷ್ಟು ಕೊಡು ಅನ್ನೋದನ್ನು ಮಾತನ್ನು ಹೇಳ್ತಾ ಈ ಕರ್ನಾಟಕದಿಂದ ಜಗದೇಳಿಗೆ ಆಗುವುದನ್ನ ಪ್ರೇರಣೆ ಕೊಟ್ಟವರು ಆಲೂರು ವೆಂಕಟರಾಯರು. ಅವರಲ್ಲಿ ಮಹಾಜ್ಞಾನಿಗಳವರು. ಅವರು ಎಷ್ಟು ಮಂದಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತಂದ್ರೆ ಅವ್ರ ಕಾಲಕ್ಕೆ ಇಡೀ ಕರ್ನಾಟಕದ ಎಲ್ಲಾ ರೈಟರ್ಸ್ಗೆ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ರು. ಅವ್ರನ್ನ ಇವತ್ತು ಪಟ್ಟಣವರು ಈ ಸ್ಮರಿಸಲಿಕ್ಕೆ ಅಕ್ಕನ ಅರಿವಿನಿಂದ ಮಾಡಿದ್ದು ಬಹಳ ದೊಡ್ಡ ಕೆಲಸ ಅಂತ ಹೇಳ್ತಾ ಇನ್ನೊಂದು ಮಾತನ್ನ ನಾನು ತಮ್ಮ ಮುಂದೆ ತರಬಯಸ್ತೇನೆ. ಇದೇ ಮಾತನ್ನ ಮಹಾತ್ಮ ಗಾಂಧಿಯವರು ನೌಕಾಲಿಯಲ್ಲಿ ಸತ್ಯಾಗ್ರಹ ಕುಳಿತಾಗ 21 ದಿವಸ ಸತ್ಯಾಗ್ರಹ ಮಾಡಿದ್ರು. ಯಾಕಂದ್ರೆ ಹಿಂದೂ ಮುಸ್ಲಿಂ ಏಕತಾ ಸಲುವಾಗಿ. ಆವಾಗ ಭಾರತ ದೇಶದಲ್ಲಿ ಎಲ್ಲರೂ ನೆಹರು ಅವರು ಮೊದಲಾಗಿ ನಾವು ಅಧಿಕಾರ ತಗೋಬೇಕಂತ ದಿಲ್ಲಿಯಲ್ಲಿ ಸಂಭ್ರಮ ಮಾಡ್ತಿರುವಾಗ 21 ದಿವಸ ಗಾಂಧೀಜಿ ಅವರು ಉಪವಾಸ ಕುಳಿತಿದ್ರು. ಆ 21 ದಿವಸಕ್ಕೆ ಎಲ್ಲರೂ ಬಂದು ಅವ್ರಿಗೆ ಶರಣಾಗತರಾಗಿ ನಾವು ಕೂಡಿ ಬದುಕ್ತೇವಂತ ಅನ್ನುವಂಥ ಮಾತಿನಾಗ ಅವಾಗ ಆಲ್ ಇಂಡಿಯಾ ರೇಡಿಯೋ ಬಾತ್ಮೀದಾರ ಅವ್ರಿಗೆ ಪ್ರಶ್ನೆ ಕೇಳ್ತಾನೆ, ಏನಂದ್ರೆ ಗಾಂಧೀಜಿಯವರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಿಮ್ಮ ಕೆಲಸ ಮುಗಿತಲ್ಲ ಅಂತ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಭಾರತದ ಹೊರಗೆಲ್ಲ ಬೆಳಕು, ಒಳಗೆ ಕತ್ತಲೆ ಅಂತ. ಈ ಕತ್ತಲೆಯನ್ನು ಹೊರದೂಡಿಸುವ ಕೆಲಸ ಮಾಡಬೇಕಾಗಿದೆ ಅಂತ ಕತ್ತಲೆಯನ್ನು ಹೊರದೂಡಿಸುವ ಕೆಲಸವನ್ನ ಮಾಡಲಿಕ್ಕೆ ಪ್ರಥಮತಃ ಕರ್ನಾಟಕದವರಾದ ಆಲೂರು ವೆಂಕಟರಾಯರ ಮಾತ ಅನ್ನೋದನ್ನ ನಾವು ಇವತ್ತು ಬಹಳ ಸ್ಮರಿಸಬೇಕಾಗಿದೆ. ಇವತ್ತು ಈ ವಿಷಯವನ್ನ ನಾನು ಹೊರಗೆ ಕೆಲಸ ಇತ್ತು, ಈಗ 2 ದಿವಸದಿಂದ ಆಲೂರು ವೆಂಕಟರಾಯ ಸಭಾಭವನದಲ್ಲಿ ನಾನು ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ದೆ. ಇವತ್ತು ನಾನು ಅನಿಸ್ತು, ಶಶಿಕಾಂತ್ ಪಟ್ಟಣವರು ಈ ವಿಷಯ ಯಾಕೆ ಕೊಟ್ಟಾರ ಅಂತೇಳಿ ನನಗೆ ಕೂಡ್ಬೇಕನ್ನಿಸ್ತು. ಅದಕ್ಕೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿ ಆನಂದ ಅನಿಸ್ತು. ಎಲ್ಲರಿಗೂ ಶರಣಾರ್ಥಿಗಳು. ಹಿರಿಯರು, ವೇದಿಕೆ ಮಾರ್ಗದರ್ಶಕರು ಆಗಿರುವಂತ ಹೊರಟ್ಟಿ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಹೇಳಿ ಸರ್. ಒಂದ್ ನಿಮಿಷ. ನಮ್ಮ ವಚನ ಚಳವಳಿಗೆ ಬಹಳಷ್ಟು ದುಡ್ದಂತ ಎಂ ಎಸ್ ಸಿಂಧೂರ್ ಅವರು ಇವತ್ತ ಸಾಯಂಕಾಲ ಈಗ ಜಸ್ಟ್ ತೀರ್ಕೊಂಡ್ರು. ಮಹಾರಾಷ್ಟ್ರ ಕರ್ನಾಟಕದ ಕೊಂಡಿ ಅಂತ ಆಗಿದ್ರು. ಮತ್ತು ವಿ ಸಿದ್ದರಾಮಣ್ಣ ಅಂತಕ್ಕಂಥ ದಾವಣಗೆರೆ ಬಸವ ಬಳಗದೊಳಗೆ ಅವ್ರ ಮೂಲತಃ ಲಿಂಗಾನಂದಪ್ಪಾಜಿ ಅವ್ರ ಜೊತೆಗೆ ಕೆಲಸ ಮಾಡಿದ್ರು. ಇವರಿಬ್ರು ಹೆಂಗಂದ್ರೆ ದಂಡನಾಯಕರು ಇಬ್ರು. ನಮ್ಮ ಸಿಂಧೂರ್ ಸರ್ ಅಂತೂ ನಮ್ಮ ಜಳಕಿ ಸರ್ ಅಂದ್ರೆ ಜಾನಮ್ಮ ಜಳಕಿ ಅವರ ಸಂಬಂಧಿಕರು ಅತ್ಯಂತ ಹತ್ತಿರ. ನನಗೆ 4 ದಿವಸ ಹಿಂದೆ ಪಾಪ ಫೋನ್ ಮಾಡಿದ್ರು, ನನಗಿನ್ನು ಉಳಿಯಂಗಿಲ್ರಿ, ಬಂದು ಭೇಟಿಯಾಗ್ರಿ. ಅವ್ರಿಗೆ ವಚನ ಸಾಹಿತ್ಯದ ಬಗ್ಗೆ ಏನಾದ್ರೂ ಇತ್ತಂದ್ರೆ ನನಗೆ ಫೋನ್ ಮಾಡೋರು. 94 ವರ್ಷ ಇವತ್ತು ಸಾಯಂಕಾಲ ಐಕ್ಯ ಆದ್ರು. ಮಧ್ಯಾಹ್ನ 1 ಗಂಟೆಗೆ 104 ವರ್ಷ ಬದುಕಿದಂತ ವಿ ಸಿದ್ದರಾಮಣ್ಣ ಅವರು ಬಹಳ ಕೆಲಸ ಮಾಡಿದ್ರು. ಅವರು ಕೂಡ ಲಿಂಗೈಕ್ಯ ಆದ್ರು. ಅವರಿಬ್ಬರ ಆತ್ಮಕ್ಕೆ ಶರಣರು. ಹೌದ್ರಿ, ಹೌದು. ಅವರು ಇಬ್ಬರಿಗೂ ಕೂಡ ಅಕ್ಕನವರಿಗೂ ಮತ್ತು ವಚನ ಬಸವ ತಮ್ಮೆಲ್ಲರ ಪರವಾಗಿ ಶೋಕವನ್ನ ನಾವು ಸೂಚಿಸಕ್ ಬರಂಗಿಲ್ಲ. ಅವರ ಬಯಲೊಳಗೆ ಬಯಲಾದ್ರು, ಅವ್ರ ಆತ್ಮ ಶರಣರ ಬಯಲೊಳಗೆ ಬಯಲಾಯ್ತು ಅಂತಕ್ಕಂಥ ಒಂದು ನೋವನ್ನು ಕೂಡ, ಸಣ್ಣ ನೋವನ್ನ ತಮ್ಮ ಎಲ್ಲರ ಮುಂದೆ ನಾನು ತೋಡ್ಕೊಂತೀನಿ. ದಾನವ ಮುಂದೆ ತಗೊಳ್ರಿ. ಓಕೆ ಸರ್, ಧನ್ಯವಾದಗಳು ಸರ್. ಈಗ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಕೆಲವೊಬ್ರು. ರುದ್ರಪ್ಪ ಬಿರಾದರ್ ಸರ್. ಓಕೆ ಮೇಡಮ್. ಡಾಕ್ಟರ್ ಕಸ್ತೂರ್ಬಾಯಿ ಅವರು ಬಹಳ ಚೆನ್ನಾಗಿ ಹೇಳಿದರು ಆಲೂರು ವೆಂಕಟರಾಯರ ಬಗ್ಗೆ. ಆಲೂರು ವೆಂಕಟರಾಯರು ಒಬ್ಬ ಕರ್ನಾಟಕ ಏಕೀಕರಣದ ಹೋರಾಟಗಾರ
ಇತಿಹಾಸಕಾರ ಮತ್ತು ಗತವೈಭವವನ್ನು ಪುನರುಜ್ಜೀವನಗೊಳಿಸಿದಂತ ವ್ಯಕ್ತಿ. ಈ ಶರಣರ ಜೊತೆಗೆ ಇಂಥ ನಾಡು ನುಡಿ ಭಾಷೆ ಇಂಥವುಗಳಿಗೆ ಯಾರು ದುಡಿದಾರ ಅಂತವ್ರನ್ನ ಬೆಳಕಿಗೆ ತರುವಂತಹ ವೇದಿಕೆ ಸೃಷ್ಟಿ ಮಾಡಿದಾರಲ್ಲ ನಮ್ಮ ಪಟ್ಟಣ ಸರ್, ಅವರಿಗೂ ಮತ್ತು ಈ ನಾಡುನುಡಿಯನ್ನು ಬೆಳಕಿಗೆ ತಂದಂತಹ ಇವರಿಗೂ ಮತ್ತು ಅದಕ್ಕಾಗಿ ದುಡಿದಂತಹ ಎಲ್ಲರಿಗೂ ನನ್ನ ಶರಣಾರ್ಥಿಯನ್ನು ಹೇಳಿಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಮೇಡಮ್ ಸರ್. ನಾಗರಾಜ್ ಮತ್ತೆ ಹೇಳಿ ಸರ್. ಓಂ ಗುರು ಬಸವಲಿಂಗಾಯ ನಮಃ. ಈ ದಿನ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರ ಕುರಿತು ಸುದೀರ್ಘವಾಗಿ ಡಾಕ್ಟರ್ ಕಸ್ತೂರ್ ದಳವಾಯಿ ಮೇಡಮ್ ರವರು ವೇದಿಕೆಗೆ ಉಪನ್ಯಾಸವನ್ನು ನೀಡಿರ್ತಕ್ಕಂಥದ್ದು ಸಂತೋಷದ ವಿಷಯ. ಒಂದು, ಅವ್ರಿಗಿನ್ನೂ ಸಮಯ ಬೇಕಾಗಿತ್ತು. ಬಹುತೇಕ ಎಪಿಸೋಡ್ 1, 2, 3 ಭಾಗ ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಬಹಳ ಮುಖ್ಯವಾಗಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮತ್ತು ಇದೇ ವೇದಿಕೆಯಲ್ಲಿ ಈಗಾಗಲೇ ಇದರ ಬಗ್ಗೆ ಪ್ರಸ್ತಾಪ ಕೂಡ ಆಗಿತ್ತು. ಕನ್ನಡ ರಾಜ್ಯೋತ್ಸವದಂದು ಬಹುತೇಕ ಇಲ್ಲಿ ಗತವೈಭವದ ಚಾಪ್ಟರ್ಗಳ ಬಗ್ಗೆ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಪ್ರಸ್ತಾಪವಾಯಿತು. ಗಡಿ ಭಾಗಗಳಲ್ಲಿ ಇರ್ತಕ್ಕಂತಹ ಅನೇಕ, ಅಂದರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿರ್ತಕ್ಕಂತಹ ಜತ್ತಾ ತಾಲೂಕಿನ ಸುಮಾರು 48 ಹಳ್ಳಿಗಳು, ಸೊಲ್ಲಾಪುರ, ಜತ್ತಾ, ಸಾಂಗ್ಲಿ, ಸಂಕ, ಅಕ್ಕಲಕೋಟೆ, ಸೊಲ್ಲಾಪುರ, ಈ ಎಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಲೀನ ಆಗ್ಬೇಕು ಎಂಬತಕ್ಕಂತಹ ಒಂದು ಕನ್ನಡಿಗರ ಕೂಗು. ಕೇರಳ ರಾಜ್ಯಕ್ಕೆ ಹೋಗಿರ್ತಕ್ಕಂತಹ ಕಾಸರಗೋಡು ತಾಲೂಕು ಎಂಬತಕ್ಕಂಥದ್ದು ಕನ್ನಡ ರಾಜ್ಯದ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಆಸೆ. ಆಂಧ್ರ ಪ್ರದೇಶಕ್ಕೆ ಹೋಗಿರ್ತಕ್ಕಂತಹ ಆಲೂರು ಮತ್ತು ಆದ್ವಾನಿ ಎಂಬತಕ್ಕಂತಹ ಪ್ರದೇಶಗಳು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಗಡಿ ಭಾಗಕ್ಕೆ ಇರ್ತಕ್ಕಂಥ ಕನ್ನಡಿಗರ ವಿಸ್ತೀರ್ಣಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಕನಸು ಅದು ನನಸಾಗಬೇಕಾಗಿದೆ. ಅಲ್ಲಿರ್ತಕ್ಕಂಥ ಕನ್ನಡಿಗರು, ಅಲ್ಲಿರ್ತಕ್ಕಂತಹ ಹೊರನಾಡ ಕನ್ನಡಿಗರ ಶಿಕ್ಷಕರಾಗಿರ್ಲಿ, ಮಕ್ಕಳಾಗಿರ್ಲಿ, ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಅಧ್ಯಯನ ಮಾಡಿ ಅವ್ರಿಗೂ ಕೂಡ ಕೆಲವೊಂದು ಮೀಸಲಾತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು, ಅವ್ರಿಗೂ ಕೆಲವೊಂದು ಇನ್ನೂ ಮೂಲಭೂತ ಸೌಕರ್ಯಗಳು ಸಿಕ್ಕದೇ ಇರತಕ್ಕಂಥದ್ದು, ಬಹುತೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅವ್ರಿಗೂ ಭಾಗವಹಿಸದೇ ಇರತಕ್ಕಂಥದ್ದು ಒಂದು, ಅವರನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂತಹ ಕೆಲಸಗಳನ್ನ ಘನ ಸರ್ಕಾರದವ್ರು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು. ಆಮೇಲೆ ಇನ್ನೊಂದು, ನಮ್ಮ ಕನ್ನಡದ ಕುಲಪುರೋಹಿತರಿಗೆ ಈ ಕುಲಪುರೋಹಿತ ಎಂಬತಕ್ಕಂತಹ ಬಿರುದನ್ನ 1956 ನವೆಂಬರ್ 1 ಕರ್ನಾಟಕ ಏಕೀಕರಣಗೊಂಡ ನಂತರ ಹಂಪಿಗೆ ಹೋಗ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನದಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಏನಾಗ್ತದೆ, ಅಲ್ಲಿರ್ತಕ್ಕಂಥ ಮುಖಂಡರೆಲ್ಲರೂ ಕೂಡ ಇವರಿಗೆ ಕರ್ನಾಟಕದ ಕುಲಪುರೋಹಿತ ಎಂಬತಕ್ಕಂತಹ ಹೆಸರನ್ನ ಕೊಡ್ತಾರೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲಿ ನಮಗೆ ರವೀಂದ್ರನಾಥ್ ಠಾಗೋರ್ ಅವರು ಬರೆದಿರ್ತಕ್ಕಂಥ ರಾಷ್ಟ್ರಗೀತೆಗಳಲ್ಲಿ ಉಲ್ಲೇಖಿಸಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಗೆ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡು ಆಗಿನ ಭಾರತದ ಪ್ರಧಾನಿಗಳಿಗೆ, ರಾಷ್ಟ್ರಪತಿಗಳಿಗೆ ನಮ್ಮ ಕರ್ನಾಟಕವನ್ನು ಕೂಡ ಸೇರ್ಪಡೆ ಮಾಡ್ರಿ ಎಂಬತಕ್ಕಂಥ ಪತ್ರವನ್ನ ಬರೆದಿರ್ತಕ್ಕಂಥವರು ವೆಂಕಟರಾಯರು ಎಂಬತಕ್ಕಂಥದ್ದನ್ನ ಹೇಳ್ತಾ, ಜೊತೆಗೆ ನಮ್ಮ ಇನ್ನೂ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ವಿದ್ಯಾರಣ್ಯ ಚರಿತ್ರೆಯನ್ನು ಬರೆದಿದ್ದಾರೆ, ಕನ್ನಡಿಗರ ಭ್ರಮಣರಸವನ್ನು ಕುರಿತವನ್ನು ಬರೆದಿದ್ದಾರೆ, ಕರ್ನಾಟಕದ ಸೂತ್ರಗುಲು ಅಂತಕ್ಕಂಥ ಕರ್ನಾಟಕವಾಡದ ಆಫ್ರಾರಿಸಮ್ಸ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ, ಕರ್ನಾಟಕತ್ವ ವಿಕಾಸ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ, ಗೀತರಹಸ್ಯ ಅಥವಾ ಬಾಲಗಂಗಾಧರ ತಿಲಕರ ಮರಾಠಿ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ನನ್ನ ಜೀವನ ಸ್ಮೃತಿಗಳು ಮತ್ತು ಅವರ ಆತ್ಮಕಥೆ ಅಂತಕ್ಕಂಥದ್ದು ಬರೆದಿದ್ದಾರೆ. ಹೀಗೆ ಅನೇಕ ಗ್ರಂಥಗಳನ್ನು ಬರೆದಿರ್ತಕ್ಕಂತಹ ಈ ಒಂದು ಶಬ್ದ ಭಂಡಾರ ಅಥವಾ ಯೂನಿವರ್ಸಿಟಿ ಅಂತಕ್ಕಂಥದ್ದು ಇವರ ಪರಿಚಯವನ್ನ ಬಹುತೇಕ ಈ ವೇದಿಕೆಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಇವರ ಗತವೈಭವದ ಅನೇಕ ಚಾಪ್ಟರ್ಗಳನ್ನು ಕೂಡ ನಮಗೆ ಮೆಲುಕು ಹಾಕುವಂತೆ ಮಾಡಿರ್ತಕ್ಕಂತಹ ನಮ್ಮ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶಶಿಕಾಂತ್ ಪಟ್ಟಣರವರಿಗೂ, ನಮ್ಮ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್, ಧನ್ಯವಾದಗಳನ್ನ ಹೇಳ್ತಾ, ಈಗ ನಿರಂತರವಾಗಿ ಇವತ್ತು 12ನೇ ದಿನ, ನಾಳೆವರೆಗೆ 10 ದಿನ ಒಂದು ಗಟ್ಟಿ ಉಪನ್ಯಾಸವನ್ನ ಮಾಡ್ತಾ ಇರುವಂತ ಶಾರದಾ ಪಾಟ್ಲಿ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಮಾಡ್ಬೇಕು ಅಂತ ಹೇಳ್ಬೇಕು. ಮೇಡಮ್, ಶಾರದಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಅಂದ್ರೆ ಇವತ್ತಿಗೆ ಮುಗಿತದೇನ್ರಿ ಮೇಡಮ್? ನಂದು ಮೇಡಮ್ ನಾಳೆ ಮುಗಿತದ. ನಾಳೆ ಮುಗಿತದ. ಅದೇ ಬಹಳ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು, ದಳವಾಯಿ ಮೇಡಮ್ ಅವರು. ಇನ್ನು ಸ್ವಲ್ಪ
ನಾಗರಾಜ್ ಅವರು ಹೇಳಿದಂಗೆ ಅವರಿಗೆ ಇನ್ನು ಟೈಮ್ ಬೇಕಾಗಿತ್ತು. ಕೂಲಂಕುಷವಾಗಿ ಸಮಗ್ರವಾಗಿ ಅವರನ್ನ ವೇದಿಕೆಗೆ ಪರಿಚಯಿಸುವಂತೆ ಅವರಿಗೆ ವೇಳೆಯನ್ನ ಕೊಡ್ಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣ ಮತ್ತೆ ಕೊಡಕ್ಕಾಗೋದಿಲ್ಲ. ಆಮೇಲೆ ಶಶಿಕಾಂತ್ ಸರು ಬಹಳಷ್ಟು ವಿಚಾರಗಳನ್ನ ಅವರು ನೆನಪಿನ ಶಕ್ತಿ, ಅಗಾಧವಾದ ನೆನಪಿನ ಶಕ್ತಿ, ಹೆಂಗ ಓದಿದ್ದೆಲ್ಲ ಹೆಂಗ್ ನೆನ್ಪಿಟ್ಟಿರ್ತಾರೋ ನನಗೂ ಅವ್ರ ಭಾಳ ಸಲ ಅಂತೀನಿ ಅವ್ರಿಗೆ, ಏನ್ ಟ್ರಿಕ್ ಹೇಳ್ರಿ ಅಂತ. ಅವ್ರು ಏನಿಲ್ಲ, ನಮ್ಮ ಊನಿಂದ ಬಂದದ್ದು ಬಳುವಳಿ ಅಂತ ಹೇಳ್ತಾರ. ಯಾವ್ದಕ್ಕೆ ಏನ್ ಮಾಡಕ್ ಆಗುತ್ತ. ಹಾಗೆ ಇವರು ಕೌಸಗೇರಿ ಮೇಡಮ್ ಅವರು ಕೂಡ ಬಹಳಷ್ಟು ಮಾರ್ಗದರ್ಶಕ ನುಡಿಗಳನ್ನ ಮಾತಾಡಿದ್ರು. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಈ ಒಂದು ಶ್ರಾವಣ ಮಾಸದ ದತ್ತಿ ಉಪನ್ಯಾಸದಲ್ಲಿ ಮಾಡಿದ್ರಿ. ದತ್ತಿಗೆ ಒಂದು ನ್ಯಾಯವನ್ನ ಒದಗಿಸಿ ಕೊಟ್ಟಿರಿ ಅಂತ ಹೇಳ್ತಾ, ಮುಂದಿನ ಏನೇ ಕೆಲಸಗಳು ಬಂದ್ರು ಕೂಡ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡೋಣ ಅನ್ನುವಂಥ ಒಂದು ಮಾತನ್ನ ಇಲ್ಲಿ ಹೇಳಿ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಶಶಿಕಾಂತ್ ಸರ್ಗೆ ಹಾಗೂ ಎಲ್ಲ ವೇದಿಕೆಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅವರೇ, ಕನ್ನಡ ನಮ್ಮ ವಚನ ಅಧ್ಯಯನ ವೇದಿಕೆಗೆ ದತ್ತಿಯ ಪರಂಪರೆಯನ್ನು ಹಾಕಿಕೊಟ್ಟವರ ಮಾತೋಶ್ರೀ ಶಾರದಮ್ಮ ಪಾಟೀಲ್ರು. ಅವರು ನಮ್ಗೆ ಕಲ್ಪನೆ ಇರಲಿಲ್ಲ, ಸುಮ್ಮನೆ ವಾರ ಮಾಡ್ಕೊಂಡು ಹೊಂಟಿದ್ವಿ. ಈ ದತ್ತಿ ಮಾಡ್ರಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಅವ್ರು 1 ಲಕ್ಷ ರೂಪಾಯಿ ಹಣವನ್ನು ಗೊತ್ತಿಲ್ಲ ನಮ್ಮ ಅಕೌಂಟಿಗೆ, ಅಂದ್ರೆ ಟ್ರಸ್ಟಿನ ಅಕೌಂಟಿಗೆ ಹಾಕಿದ್ರು. ಅವರ ಸ್ಮರಣೆ ನಾಳೆ 10 ದಿನ ಅವ್ರು ಹೇಳೋ ನಮ್ಮ ಹೆಸರು ಎಲ್ಲಿ ತೊಗೋಬೇಡ್ರಿ ಅಂತ ತಿಳ್ಕೊಂಡು, ತೊಗೋಬೇಡ್ರಿ ಅಂತಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ನಾ ಇವತ್ತು ಮುಗಿತಾನೆ ನಾಳೆ ಮುಗಿತಾನೆ ಅಂತ ತಿಳ್ಕೊಂಡು ನಾಳೆ ಒಂದು ದಿವಸ ಐತಿ. ಅಷ್ಟೇ ಅಲ್ಲ, ಇಡೀ ದತ್ತಿಯ ಎಲ್ಲೆಲ್ಲಿ ದತ್ತಿ ಉಪನ್ಯಾಸಗಳು, ಗೂಗಲ್ ಉಪನ್ಯಾಸಗಳು ಬರ್ತಾವೆ, ಅದಕ್ಕೆ ಒಂದು ಸೂತ್ರಧಾರಿ ಅಂತಂದ್ರೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಾನಮ್ಮ ತೋಡ್ರಿ. ಧನ್ಯವಾದಗಳು ಸರ್. ನಿಜವಾಗಿಯೂ ನಮ್ಮ ಒಂದು ವೇದಿಕೆಗೆ ತನುಮನ ಧನದಿಂದ ಸಹಾಯವನ್ನ ಮಾಡ್ತಾ ಎಲ್ಲರನ್ನ ಬೆಂತಡ್ತಾ ಹುರಿದುಂಬಿಸುವಂತ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣ ಸಮರ್ಪಣೆಯನ್ನ ಶರಣೆ ಸುಧಾ ಪಾಟೀಲ್ ಅವ್ರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಧಾ ಪಾಟೀಲ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ, ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದೊಂದಿಗೆ ಸಮಸ್ತ ಶರಣ ಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್, 1 ನಿಮಿಷ. ವರದಾನಿ ಗುಡ್ಡಾಪುರ ಕ್ಷೇತ್ರದ ಗ್ರಾಮ ಕ್ಷಮಿಸಿ. ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸದ 9ನೇ ದಿವಸದ ಕಾರ್ಯಕ್ರಮ ಇಂದು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಮೊದಲಿಗೆ ಇಂದಿನ ಉಪನ್ಯಾಸಕರಾದ ಕಸ್ತೂರಿ ದಳವಾಯಿ ಮೇಡಮ್ ಅವರು ಕನ್ನಡದ ಕುಲಪುರೋಹಿತರಾದ ಶ್ರೀ ಆಲೂರು ವೆಂಕಟರಾಯರು ಅವರ ಬಗೆಗೆ ಮಾತನಾಡುತ್ತಾ, ಕರ್ನಾಟಕ ಗತವೈಭವದ ಕಳೆದು ಹೋದ ಇತಿಹಾಸದ ಮರುಹೆಜ್ಜೆಗಳ ಪ್ರಕರಣಗಳನ್ನು ನೆನಪಿಸುವ ಪ್ರಯತ್ನ ಮಾಡುತ್ತಾ ಅತ್ಯಂತ ಸವಿಸ್ತಾರವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ತಮ್ಮ ಉಪನ್ಯಾಸದಲ್ಲಿ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ಮಾರ್ಗದರ್ಶಕರಾದ ಡಾಕ್ಟರ್ ಸುಧಾ ಕೌಜಗೇರಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನು ಆಲೂರು ವೆಂಕಟರಾಯರ ಬಗೆಗೆ ಸಂಕ್ಷಿಪ್ತ ಪರಿಚಯದೊಂದಿಗೆ ತಮ್ಮದೇ ಆದ ವೈಚಾರಿಕ ನಿಲುವುಗಳೊಂದಿಗೆ ನಮ್ಮ ಜೊತೆಗೆ ಹಂಚಿಕೊಂಡರು. ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತು ಅವರ ಮಾರ್ಗದರ್ಶನ ನಿಜವಾಗಲೂ ಸಾರ್ಥಕತೆಯ ಕ್ಷಣಗಳು ಎಂದೇ ಹೇಳಬಹುದು. ಬಸವ ತತ್ವವನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ, ಹಗಲಿರುಳು ಅದಕ್ಕಾಗಿ ದುಡಿಯುವ ನಮ್ಮ ವಚನ ಅಧ್ಯಯನ ವೇದಿಕೆಯ ರೂವಾರಿಯಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಕೋಟಿ ನಮನಗಳು. ಉಪನ್ಯಾಸ ಆದ ಮೇಲೆ ಅವರ ಮಾತುಗಳು
ಕಳಶಪ್ರಾಯದಂತೆ ಎಲ್ಲರಿಗೂ ಎಚ್ಚರಿಕೆಯ ನುಡಿಗಳಾಗಿ, ಕಳಕಳಿಯ ನುಡಿಗಳಾಗಿ ಅವತ್ತಿನ ವಿಷಯದ ಅರುಹನ್ನು ಇನ್ನಷ್ಟು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎನ್ನುವ ಅಭಿಮಾನ. ಧನ್ಯವಾದಗಳು ಸರ್. ವಚನ ಪ್ರಾರ್ಥನೆಯನ್ನು ಎಂದಿನಂತೆ ಸುಮಧುರವಾಗಿ ಮಾಡಿದ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೆ ಆತ್ಮೀಯ ವಂದನೆಗಳು. ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯವನ್ನು ಮಾಡಿದ ಲಕ್ಷ್ಮೀ ಕಾಯ್ಕದ್ ಮೇಡಮ್ ಅವರಿಗೂ ಆತ್ಮೀಯ ವಂದನೆಗಳು. ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ಮೇಡಮ್ ಅವರಿಗೂ ಮತ್ತು ವಚನ ಮಂಗಳ ಇನ್ನು ಮೇಲೆ ಮಾಡುವ ಆಂಜಲಿನಾ ಗ್ರೆಗರಿ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ದಣಿವರಿಯದೆ ತಾಂತ್ರಿಕ ಸಹಾಯ ಮಾಡಿ ಗೂಗಲ್ ಮೀಟ್ ಯಶಸ್ವಿಯಾಗಲು ಕಾರಣೀಕರ್ತರಾದ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಸಂಘಟಕರಾಗಿ ತಾಯಿಯ ಸ್ಥಾನದಲ್ಲಿರುವ ಶಾರದಮ್ಮ ಪಾಟೀಲ್ ಮೇಡಮ್ ಮತ್ತು ಗೌರಮ್ಮ ನಾಶಿ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇವತ್ತಿನ ಸಂಯೋಜಕರಾದ ಶರಣ ಬಸವರಾಜ್ ಹೂಗಾರ್ ಸರ್, ಶರಣೆ ಗಿರಿಜಾ ಇಟಗಿ ಮೇಡಮ್, ಶರಣ ಅನಿಲ್ ಕುಲಕರ್ಣಿ ಸರ್, ಶರಣ ವಿರಾಜ್ ಕುಲಕರ್ಣಿ ಸರ್, ಶರಣೆ ಸುಲೋಚನಾ ಮಾಲಿ ಪಾಟೀಲ್ ಮೇಡಮ್, ಡಾಕ್ಟರ್ ಸಂಗಮೇಶ್ ನಾಶಿ ಸರ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಶರಣು ವಂದನೆಗಳು. ಇವತ್ತಿನ ಸಂವಾದದಲ್ಲಿ ಪಾಲ್ಗೊಂಡ ಶಾರದಮ್ಮ ಪಾಟೀಲ್ ಮೇಡಮ್, ಮಹಾದೇವ್ ಹರಟ್ಟಿ ಸರ್ ಅವರಿಗೆ, ರುದ್ರಪ್ಪ ಬಿರಾದಾರ್ ಸರ್ ಅವರಿಗೆ, ನಾಗರಾಜ್ ಮತ್ತಿಹಳ್ಳಿ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇನ್ನೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸಮರ್ಪಣಾ ಭಾವದಿಂದ ತಮ್ಮ ಶರಣು ಸಮರ್ಪಣೆಯನ್ನು ಮಾಡಿದಂತ ಶರಣೆ ಸುಧಾ ಪಾಟೀಲ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣೆ ಎಂಜಲೀನಾ ಗ್ರೆಗರಿ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿಗಳು. ನನ್ನ ಧ್ವನಿ ಕೇಳಿಸ್ತಿದ್ಯಾ ಮೇಡಮ್? ಎಸ್ ಮ್ಯಾಮ್, ಕೇಳಿಸ್ತಿದೆ. ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು ಮಾಡುವರು. ಸರ್ವರಿಗೂ ಧನ್ಯವಾದಗಳು ಮೇಡಮ್. ಅತ್ಯಂತ ಸುಚಾರವಾಗಿ ವಚನ ಮಂಗಳವನ್ನ ಮಾಡಿದಂತ ಶರಣೆ ಎಂಜಲೀನಾ ಗ್ರೆಗರಿ ಮೇಡಮ್ ಅವರು
ನಿಜವಾಗ್ಲೂ ನಮ್ಮೆಲ್ಲ ಭಾವಪೂರ್ಣವಾದಂತ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ನಾಳೆ ಯಾರೋ ಬಿಟ್ಟಿದ ನೀರು ತಂದು ಯಾರೋ ಸರ್ ಪ್ಲೀಸ್ ರುದ್ರಪ್ಪ ಸರ್ ಮ್ಯೂಟ್ ಮಾಡಿ. ಹಾಗಾದ್ರೆ ಯಾವ ನಾಳೆ 40 ಶ್ರೀ ವೀರೇಶ್ವರ ಶರಣರು ಅನ್ನೋ ಒಂದು ವಿಷಯವಾಗಿ ಶರಣೆ ಅಕ್ಕಮಾದೇವಿ ಬುರ್ಲಿ ಅವರ ಒಂದು ಉಪನ್ಯಾಸ ಇದೆ. ಪುನಃ ತಾವೆಲ್ಲ ಸಹಿತ ಶರಣರು 5:30ಕ್ಕೆ ಸರಿಯಾಗಿ ಉಪಸ್ಥಿತರಿರ್ತೀರಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ, ಜೊತೆಗೆ ನಮ್ಮ ಗೂಗಲ್ ಮೀಟ್ ದಲ್ಲಿ ಬರುವಂತ ಎಲ್ಲ ಉಪನ್ಯಾಸಗಳು ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಅವುಗಳನ್ನ ಸಹಿತ ಸಬ್ಸ್ಕ್ರೈಬ್ ಮಾಡಿ ಅವುಗಳ ಉಪಯೋಗವನ್ನ ತಾವು ತೆಗೆದುಕೊಳ್ತೀರಾ ಅಂತ ಭಾವಿಸ್ತಾ ಇವತ್ತು ಇಲ್ಲಿಗೆ ಈ ಒಂದು ಶರಣ ಸತ್ಸಂಗದ ಗೂಗಲ್ ಮೀಟ್ ಅನ್ನ ಮುಕ್ತಾಯ ಮಾಡ್ತಾ ಇದೀವಿ. ನಾಳೆ ಪುನಃ ಎಲ್ಲರೂ 5:30ಕ್ಕೆ ಉಪನ್ಯಾಸ ಬುರ್ಲಿ ಮೇಡಮ್ ಅವರ ಉಪನ್ಯಾಸಕ್ಕೆ ನಾವು ಸೇರೋಣ ಅಂತ ಹೇಳ್ತಾ ಇಲ್ಲಿಗೆ ಗೂಗಲ್ ಮೀಟ್ ಅನ್ನ ಮುಗಿಸ್ತಾ ಇದೀವಿ. ಎಲ್ಲರಿಗೂ ಶರಣಾರ್ಥಿಗಳು.